Ah. So can we start? Yes, sir. We can start, sir. Okay. Thank you. Namaste, sir. Namaste. Good evening to all. Welcome to our Wednesday weekly webinar live program on Google Meet platform. Today, 22nd April 2026, Wednesday, we are again assembling on this live program. As we keep practicing, so in this Wednesday also, I am going to discuss about one small topic called sustainability in natural farming. I think this we have already understood, discussed in many of the previous episodes, but today I thought I will just explain this concept once again for some better clarity, and then move on to our experiential sharing and doubts as usual. ನಮಸ್ಕಾರ ಮಿತ್ರರೇ, ಪ್ರತಿ ಬುಧವಾರದ ಗೂಗಲ್ ಮೀಟ್ ನೇರ ಪ್ರಸಾರ ಕಾರ್ಯಕ್ರಮದ ಈ ಸಂಚಿಕೆಗೆ ಸ್ವಾಗತ. ಈ ದಿನ 22 ಏಪ್ರಿಲ್ 2026 ಬುಧವಾರ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೀವಿ. ನಾವು ಈ ನೇರ ಪ್ರಸಾರದ ಈ ಕಾರ್ಯಕ್ರಮದಲ್ಲಿ ನೈಸರ್ಗಿಕ ಕೃಷಿಯ ಮುಂದಿನ ಹಾದಿ ಇದನ್ನು ನಾವು ಕಂಡಿಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಈ ನೈಸರ್ಗಿಕ ಕೃಷಿಯ ಸಾಕಷ್ಟು ಫಲಿತಾಂಶಗಳನ್ನು ಮತ್ತು ಉಪಯೋಗಗಳನ್ನು ನಾವು ಗಮನಿಸಿದ್ದೀವಿ ಮತ್ತು ನಮ್ಮ ಕೃಷಿ ಭೂಮಿನಲ್ಲಿ ಅದನ್ನು ಹಂತ ಹಂತವಾಗಿ ಅಳವಡಿಸ್ತಾ ಇದ್ದೀವಿ ಸಹ. ಹಾಗಾದರೆ ಈ ನೈಸರ್ಗಿಕ ಕೃಷಿ ಮಾಡೋದ್ರಿಂದ ಯಾವ ಯಾವ ಉಪಯೋಗಗಳಿದೆ ಅನ್ನೋದನ್ನು ನಾವು ಗಮನಿಸ್ತಾ ಬಂದರೆ, ಒಂದು ಮುಖ್ಯವಾದ ಉಪಯೋಗ ನಮಗೆ ನೈಸರ್ಗಿಕ ಕೃಷಿ ಮಾಡೋದ್ರಿಂದ ಸುಸ್ಥಿರ ಕೃಷಿ ಅಂತ ಹೇಳ್ತೀವಿ. ಪುನರುತ್ಪಾದಕ ಕೃಷಿ, ಸುಸ್ಥಿರ ಕೃಷಿ, ಪರಿಸರ ಪ್ರಿಯ ಕೃಷಿ ಮತ್ತು ಪರಿಸರ ಸ್ನೇಹಿ ಕೃಷಿ, ಈ ರೀತಿ ಎಲ್ಲವನ್ನು ನಾವು ಇದನ್ನು ಹೇಳ್ತಾ ಬರ್ತೀವಿ. ಹಾಗಾದರೆ ಈ ಸುಸ್ಥಿರ ಕೃಷಿ ಅಂದ್ರೇನು, ಪರಿಸರ ಪ್ರಿಯ ಕೃಷಿ ಅಂದ್ರೇನು, ಈ ನೈಸರ್ಗಿಕ ಕೃಷಿನಲ್ಲಿ ನಾವು ಹೇಗೆ ಅದನ್ನು ಸಾಧಿಸ್ತೀವಿ, ಮತ್ತು ರಾಸಾಯನಿಕ ಕೃಷಿ ಜೊತೆ ಹೋಲಿಸಿದಾಗ ರಾಸಾಯನಿಕ ಕೃಷಿನಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ಪ್ರಕೃತಿ ಮೇಲೆ ಆಗ್ತಕ್ಕಂಥ ವೈಪರೀತ್ಯಗಳು ಮತ್ತು ನಮ್ಮ ನೈಸರ್ಗಿಕ ಕೃಷಿನಲ್ಲಿ ಆಗ್ತಕ್ಕಂಥ ಒಂದು ಧನಾತ್ಮಕ ಪರಿಣಾಮಗಳು, ಇವೆರಡವನ್ನು ಒಂದು ಚಿಕ್ಕದಾಗಿ ಹೋಲಿಕೆ ಮಾಡಿಕೊಂಡು ನಮ್ಮ ಹಾದಿಯ ನೈಸರ್ಗಿಕ ಕೃಷಿಯ ನಮ್ಮ ಈ ಹಾದಿಯನ್ನು ನಾವು ಮತ್ತೆ ಖಚಿತಪಡಿಸ್ಕೊಂಡು ಮುಂದೆ ಹೋಗೋಣ ಅಂತ ಹೇಳ್ತಾ, ಇನ್ನು ಒಂದು 15-20 ನಿಮಿಷದ ತನಕ ನಾನು ಸಮಯ ತಗೊಂಡು ಈ ಸುಸ್ಥಿರ ಕೃಷಿ, ನೈಸರ್ಗಿಕ ಕೃಷಿ ಹೇಗೆ ಸುಸ್ಥಿರ ಕೃಷಿ ಆಗುತ್ತೆ ಮತ್ತು ರಾಸಾಯನಿಕ ಕೃಷಿನಲ್ಲಿ ಏಕೆ ನಮಗೆ ಈ ಸುಸ್ಥಿರತೆ ಸಾಧ್ಯ ಇಲ್ಲ, ಈ ಎರಡನ್ನೂ ನಾನು ಕಾಂಟ್ರಾಸ್ಟ್ ಮಾಡ್ತಾ ಹೋಗ್ತೀನಿ. ಅದನ್ನು ಒಂಚೂರು ವಿಷಯ ಮನದಟ್ಟು ಮಾಡಿಕೊಂಡು ಇವತ್ತಿನ ಅನುಭವ ಹಂಚಿಕೆ ಮತ್ತು ಅನುಮಾನಗಳ ವ್ಯಕ್ತಪಡಿಸುವಿಕೆಗೆ ಮುಂದೆ ಹೊರಟೋಗೋಣ. Friends, let us understand how the natural farming is sustainable, regenerative and environmental friendly, and what are the other limitations or challenges, problems of using chemical farming. We will just quickly understand and compare natural farming with chemical farming and try to arrive at the conclusions in terms of sustainability and regenerative farming which one can achieve in the path of natural farming. So we will discuss 2 points today. One is the impact of chemical input based farming, that is chemical farming, and its adversaries. What are the adversaries that will create on the soil, on the environment, on the natural resources? That we will have a quick look on that, the impact of chemical farming, and contrary, how these natural farming practices will bring sustainability. So there are the 2 points we will go to discuss in the next few minutes. ಮಿತ್ರರೇ, ಈ ದಿನದ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವು ರಾಸಾಯನಿಕ ಒಳಸರಿಗಳನ್ನು ಮಾಡ್ತಕ್ಕಂಥ ಕೃಷಿಯಲ್ಲಿ ಉಂಟಾಗುವ ಪರಿಣಾಮಗಳು ಅಥವಾ ದುಷ್ಪರಿಣಾಮಗಳು ಹೇಗಾಗತ್ತೆ, ಮಣ್ಣಿನ ಮೇಲೆ, ನೀರಿನ ಮೇಲೆ ಮತ್ತು ಗಾಳಿಯ ಮೇಲೆ ಮತ್ತು ಪ್ರಕೃತಿಯ ಮೇಲೆ, ಜೀವ ವೈವಿಧ್ಯತೆಯ ಮೇಲೆ ಯಾವ ರೀತಿಯ ದುಷ್ಪರಿಣಾಮಗಳನ್ನು ಇವತ್ತು ರಾಸಾಯನಿಕ ಕೃಷಿ ಬೀರ್ತಾ ಇದೆ, ಮತ್ತು ರಾಸಾಯನಿಕ ಕೃಷಿಯ ಆಗು ಹೋಗುಗಳು ಏನು, ರಾಸಾಯನಿಕ ಕೃಷಿ ಮಾಡ್ತಿರೋ ಕೃಷಿಕ ಮಿತ್ರರಿಗೆ, ರೈತರಿಗೆ ಯಾವ ರೀತಿ ತೊಂದರೆಗಳಿದೆ, ಆಗ್ತಾ ಇದೆ, ಮತ್ತು ಆ ರಾಸಾಯನಿಕ ಕೃಷಿಯಿಂದ ಉತ್ಪಾದಿಸಲ್ಪಟ್ಟ ಆಹಾರವನ್ನು ಸೇವಿಸುವ ನಮ್ಮ ಗ್ರಾಹಕರಿಗೆ ಯಾವ ರೀತಿ ಆರೋಗ್ಯದ ಸಮಸ್ಯೆ ಆಗಿದೆ ಎಲ್ಲ ನಮಗೆ ಗೊತ್ತಿದೆ. ಅದನ್ನು ನಾವು ಒಂದು ಪಕ್ಕದಲ್ಲಿ ಇಟ್ಟು ಅದಕ್ಕೆ ಸಮಾಂತರವಾಗಿ ಹೋಲಿಕೆಯಾಗಿ ನಾವು ಈ ನೈಸರ್ಗಿಕ ಕೃಷಿ ಪದ್ಧತಿ ನಾವೇನು ಅಳವಡಿಸ್ಕೊಳ್ಳೋಕೆ ಹೊರಡ್ತಿದ್ದೀವಿ ವಿವಿಧ ಮಜಲುಗಳಲ್ಲಿ, ಈ ನೈಸರ್ಗಿಕ ಕೃಷಿ ಮತ್ತು ಅದರಿಂದ ಆಗ್ಬೋದಾದಂಥ ಒಂದು ಸುಸ್ಥಿರತೆ ಮತ್ತು ನಿಸರ್ಗದಲ್ಲಿ ನಾವು ಅದು ಮಾಡಬಹುದಂಥ ಬದಲಾವಣೆಗಳು, ಇವೆಲ್ಲವನ್ನು ಚಿಕ್ಕದಾಗಿ ಗಮನಿಸ್ತಾ ಹೋಗೋಣ. ಇವೆರಡು ಪಾಯಿಂಟ್ಸ್ ಬಗ್ಗೆ ಇವಾಗ ನಾವು ವಿಷಯವನ್ನು ತಿಳ್ಕೊತಾ ಮುಂದೆ ಹೋಗೋಣ. ಸೊ ವಾಟ್ ಈಸ್ ಕೆಮಿಕಲ್ ಫಾರ್ಮಿಂಗ್? ಆ್ಯಸ್ ಯು ನೋ ದ ಡೆಫಿನೇಷನ್ ಆಫ್ ಕೆಮಿಕಲ್ ಫಾರ್ಮಿಂಗ್. ಸೊ ಇಟ್ ಯೂಸಸ್ ವಾಟ್ ಈಸ್ ಕಾಲ್ಡ್ ಕೆಮಿಕಲ್ ಇನ್ಪುಟ್ಸ್ ಫಾರ್ ಸಾಯಿಲ್
and also it also uses chemical inputs for plant protection or disease control or insect control. So these are the two inputs broadly we classify in the chemical farming. One is inputs given to the soil in the form of plant nutrient, and inputs used for controlling the pest and diseases. This is how the chemical farming inputs will be there. If you look at the soil on which the chemical farming is being performed, you can have this microbial imbalancing. Because of continuous and excess use of hazardous chemicals, the microbes will not able to perform to their maximum. Most of the microbes will go to the will not be active, so they will be in the hibernated state. So and they will not be functioning, so it will be inefficiency functioning. So you don't have any microbial support from the soil. So soil always expects the expensive inputs every time. So secondly, in the chemical farming, they will use what is called monocropping without any diversity. So they will have only single crop being planted, and they try to focus on the monocropping method without any diversity. So finally, the output of the chemical farming is measured based on the harvest yield. So what is the yield they are getting? What is the yield per tree, yield per acre, like that? They measure by the output by the yield. So again, the yield, the output what they get is will have a lot of chemical residues. It is not good for health, and it doesn't even influence the environmental services as well. So these are all the summary of chemical farming. Quickly, the inputs used are chemical, both for soil inputs for plant protection. The cropping pattern is monocropping. The microbes cannot perform under the influence of this hazardous chemicals. The output what we get from the chemical farming, okay, they just measure by the harvest per plant yield, but the chemical these harvest, the food produced will have most likely to have chemical residues, which is not good for consumers. This is in quick about this chemical farming. So let us understand this chemical farming again in details. ಮಿತ್ರರೇ ನೋಡಿ, ನಾವು ರಾಸಾಯನಿಕ ಕೃಷಿ ಅಂತ ತಕ್ಷಣ ಇದಿಷ್ಟನ್ನು ಗಮನಿಸ್ತಾ ಹೋಗೋಣ. ರಾಸಾಯನಿಕ ಕೃಷಿಯಲ್ಲಿ ನಾವು ಒಳಸುರಿಗಳಾಗಿ ರಾಸಾಯನಿಕ ಒಳಸುರಿಗಳನ್ನು ಮಣ್ಣಿಗೆ ಸೇರಿಸ್ತಾ ಬರ್ತೀವಿ. ಅದು ಸಸ್ಯ ಪೋಷಕಾಂಶಗಳನ್ನು ಕೊಡಲಿಕ್ಕೆ ಮತ್ತು ಸೂಕ್ಷ್ಮಜೀವಿಗಳನ್ನು ಸಹ ಸೇರಿಸಬೇಕಾದಂಥ ಪರಿಸ್ಥಿತಿಗೆ ಬಂದಿರ್ತೀವಿ. ಮತ್ತು ನಮ್ಮ ರಾಸಾಯನಿಕ ಕಳೆನಾಶಕಗಳು, ಪೀಡನಾಶಕಗಳು ಮತ್ತು ಕೀಟನಾಶಕಗಳನ್ನು ಬಳಸಿ ಸಸ್ಯ ಸಂರಕ್ಷಣೆಯನ್ನು ಕೈಗೊಳ್ಳುವಂಥ ಪ್ರಯತ್ನವನ್ನು ಅವರು ರಾಸಾಯನಿಕ ಕೃಷಿಯಲ್ಲಿ ಮಾಡ್ತಾರೆ. ಅಂದರೆ ಸತತವಾಗಿ ರಾಸಾಯನಿಕಗಳ ಬಳಕೆ ಒಳಸುರಿಗಳಾಗಿ ಮತ್ತು ಸಸ್ಯ ಸಂರಕ್ಷಣೆಗೆ ಬಳಸೋದು ನೀವು ನೋಡ್ತೀರಾ. ಮತ್ತು ರಾಸಾಯನಿಕ ಕೃಷಿಯಲ್ಲಿ ಅವರು ಏಕಬೆಳೆ ಪದ್ಧತಿಯನ್ನು ಮಾಡಿರ್ತಾರೆ. ಅಲ್ಲಿ ಯಾವುದೇ ರೀತಿಯ ವೈವಿಧ್ಯತೆ ಇರಲ್ಲ. ಏಕಬೆಳೆ ಪದ್ಧತಿ ಇರೋದರಿಂದ ಮಣ್ಣಿನಲ್ಲಿ ಯಾವುದೇ ರೀತಿಯ ಧನಾತ್ಮಕ ಪರಿಣಾಮಗಳಾಗ್ತಾ ಇರಲ್ಲ, ಸೂಕ್ಷ್ಮಜೀವಿಗಳು ಕೆಲಸ ಮಾಡ್ತಾ ಇರಲ್ಲ. ಮತ್ತು ಅವರು ಇಳುವರಿಯನ್ನು ಅವರ ಫಸಲನ್ನು ಅವರು ಇಳುವರಿಯ ಲೆಕ್ಕದಲ್ಲಿ, ಅಂದರೆ ಒಂದು ಗಿಡಕ್ಕೆ ಎಷ್ಟು ಕಾಯಿ ಬಂತು, ಒಂದು ಎಕರೆಗೆ ಎಷ್ಟು ಕಾಳು ಬಂತು, ಈ ರೀತಿ ಇಳುವರಿಯನ್ನು ಅವರು ಈಲ್ಡ್ ಲೆಕ್ಕದಲ್ಲಿ ಲೆಕ್ಕ ಹಾಕ್ತಾರೆ. ಮತ್ತು ಅಲ್ಲೇನು ನಾವು ಔಟ್ಪುಟ್ಟನ್ನು ಪಡಿತೀವಿ, ದವಸ ಧಾನ್ಯಗಳನ್ನು ಬೆಳೀತಾರೆ, ಅದರಲ್ಲಿ ಸಾಕಷ್ಟು ವಿಷ ರಾಸಾಯನಿಕಗಳ ಶೇಷಾಂಶಗಳು ಇರೋದನ್ನು ನೀವು ಗಮನಿಸ್ತೀರಾ. ಇದು ಗ್ರಾಹಕರಿಗೂ ಸಹ ಅಷ್ಟು ಒಳ್ಳೆಯದಲ್ಲ, ಅನಾರೋಗ್ಯಕ್ಕೆ ಕಾರಣವಾಗುತ್ತೆ. ಇದೆಲ್ಲವೂ ನಮಗೆ ಗೊತ್ತಿರೋ ವಿಷಯಗಳೇ. ಇದು ಇನ್ನೊಂದು ಸಲ ನಾವು ಸ್ವಲ್ಪ ಚಿಕ್ಕದಾಗಿ ಮನದಟ್ಟು ಮಾಡ್ಕೊತಾ ಇದ್ದೀವಿ. ಸೊ ಡಿಪೆಂಡೆನ್ಸಿ on the inputs. These are the characteristics of chemical farming. We extensively depends on inputs. Irrespective of the cost of the input, we end up buying those inputs. Increase in input cost, because that there will be an increase in the input cost, because we keep on buying inputs for both soil as well as the plant protection. Less control on pest and disease management, so you keep on using these pesticides and insecticides and weedicides and fungicides regularly to control the plants. Plants are always unhealthy and they exposed to all these diseases, and you should always keep using this pest control multiple times. Again, as a result of continuous chemical use, degradation of soil and other natural resources in the farmland. So obviously it will going to affect the soil characteristics, or soil healthy, etc. So that also we can see. Next, because of all these things, there is increase in input cost and lot of pest, and due to which you are not assured of any harvest. So increase in cost of production. This is the ultimate measure of this one, increase in cost of production. So we are going to have expensive farming practices. Reduction in quality and nutrition value. Obviously you can't expect the nutritional value. Instead of that, there will be chemical residues in that. So there is reduction in quality of the harvest, what they get, and also there will not be nutritional value for that. And this exposes, and the continuous use of this chemical inputs farming will expose the producer
and the consumer into a chemical residues or a chemical influence. It is very dangerous for both for the farmer and the consumer. This chemical farming in the long term is hazardous. Again, ultimately there will be degradation of the soil and nature and its ecosystem. It doesn't contribute to the nature ecosystem. The soil keeps on degrading. These are all the characteristics of or the points to remember when it comes to chemical farming. ಮಿತ್ರರೇ, ನಾವು ಈ ವಿಷ ರಾಸಾಯನಿಕಗಳನ್ನು ಬಳಸಿ ಮಾಡ್ತಕ್ಕಂಥ ಒಂದು ಕೃಷಿ ಪದ್ಧತಿಯನ್ನು ದೂರದಿಂದ ಗಮನಿಸಿದಾಗ ಇವೆಲ್ಲವನ್ನೂ ನಾವು ನೋಡ್ತಾ ಬರ್ಬೋದು. ಈ ರಾಸಾಯನಿಕ ಕೃಷಿಕ ಮಿತ್ರರು ಏನು ಮಾಡ್ತಾರೆ, ಅದರಲ್ಲಿ ಅವರು ಯಾವಾಗಲೂ ಒಳಸುರಿಗಳ ಮೇಲೆ ಅವಲಂಬಿಸಿರ್ತಾರೆ. ಪ್ರತಿಯೊಂದನ್ನು ಅವರು ಮಾರ್ಕೆಟಿಂದ ಆಗ್ರೋ ಕೆಮಿಕಲ್ ಶಾಪಿಂದ ತಂದು ತಮ್ಮ ಬೆಳೆಯಿಂದ ಬಿತ್ತನೆ ಮಾಡಿ ಕಾಪಾಡ್ಕೊಳ್ಳೋಕ್ಕೆ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆದ್ದರಿಂದ ಅವರ ಒಳಸುರಿಗಳ ವೆಚ್ಚ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಮತ್ತು ಅದು ಏಕಬೆಳೆ ಪದ್ಧತಿಯಲ್ಲಿ ಮಾಡೋದ್ರಿಂದ ಅವರ ಗಿಡಗಳಿಗೆ ಆರೋಗ್ಯವಾಗಿರಲ್ಲ ಬೆಳೆ. ಹಾಗಾಗಿ ಸಾಕಷ್ಟು ಕೀಟಬಾಧೆಗಳು ರೋಗಬಾಧೆಗಳು ಕಾಡುತ್ತೆ. ಮತ್ತು ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಮತ್ತೆ ರಾಸಾಯನಿಕಗಳನ್ನು ಬಳಸ್ತಾ ಹೋಗ್ತಾರೆ. ಇದು ಮತ್ತೆ ಅವರ ಒಳಸುರಿ ವೆಚ್ಚವನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಸತತ ರಾಸಾಯನಿಕಗಳ ಬಳಕೆಯಿಂದ ಅವರ ಕೃಷಿ ಭೂಮಿಯ ಮಣ್ಣು ತನ್ನ ಶಕ್ತಿಯನ್ನು ಮತ್ತು ಸತ್ವವನ್ನು ಕಳ್ಕೊಳ್ಳುತ್ತೆ, ಅನಾರೋಗ್ಯ ಒಳಪಡುತ್ತೆ. ಸೂಕ್ಷ್ಮಜೀವಿಗಳು ಕೆಲಸ ಮಾಡಲ್ಲ ಆ ಮಣ್ಣಿನಲ್ಲಿ. ಮತ್ತು ಇತರ ನೈಸರ್ಗಿಕ ಪರಿಸರ ಸಂಪನ್ಮೂಲಗಳಾದಂಥ ಮಣ್ಣು, ನೀರು, ಗಾಳಿ ಎಲ್ಲವನ್ನೂ ಸಹ ಅದು ಕಲುಷಿತಗೊಳಿಸುತ್ತೆ ಅಥವಾ ಹಾಳು ಮಾಡುತ್ತೆ ಅಥವಾ ಗುಣಮಟ್ಟವನ್ನು ಕಡಿಮೆ ಮಾಡುತ್ತೆ. ಮತ್ತು ಇದೆಲ್ಲ ಆಗೋದ್ರಿಂದ ಉತ್ಪಾದನಾ ವೆಚ್ಚ ಗಮನಾರ್ಹವಾಗಿ ಹೆಚ್ಚಳ ಆಗ್ತಾ ಇರುತ್ತೆ. ಪ್ರತಿ ವರ್ಷವೂ ಅವರು ಒಳಸುರಿ ವೆಚ್ಚಗಳನ್ನು ಜಾಸ್ತಿ ಮಾಡ್ತಾರೆ, ಅವುಗಳ ಉತ್ಪಾದನಾ ವೆಚ್ಚ ಸಹ ಜಾಸ್ತಿ ಆಗ್ತಾ ಇರುತ್ತೆ. ಆಮೇಲೆ ಫಸಲಿನಲ್ಲಿ ಗುಣಮಟ್ಟ ಮತ್ತು ಪೋಷಕಾಂಶಗಳ ಕೊರತೆ ನಾವು ಕಾಣ್ಬೋದು. ಯಾಕೆಂದರೆ ಯಾವಾಗ ಮಣ್ಣಿನಲ್ಲಿ ಶಕ್ತಿ ಇರಲ್ವೋ ಆ ಪೋಷಕಾಂಶಗಳು ಬೇಕಾದಂಥ ಎಲ್ಲ ಪೋಷಕಾಂಶಗಳು ಆ ಬೆಳೆ ಸಸ್ಯಗಳಿಗೆ ಸಿಗೋಲ್ಲ ಮತ್ತು ಆ ಧಾನ್ಯಗಳಲ್ಲಿ ಬರೋಲ್ಲ. ಹಾಗಾಗಿ ಈ ಪೋಷಕಾಂಶಗಳ ಕೊರತೆಯನ್ನು ನಾವು ಗಮನಿಸ್ಬೋದು ಆ ಧಾನ್ಯಗಳಲ್ಲಿ. ಮತ್ತು ಈ ರೀತಿ ವಿಷ ರಾಸಾಯನಿಕಗಳನ್ನು ಸತತವಾಗಿ ಬಳಸೋದ್ರಿಂದ ಬಳಸುತ್ತಿರಬೇಕಾದ್ರೆ ಆ ಮತ್ತು ಅದನ್ನು ಬಳಸಿದ ಗ್ರಾಹಕರಿಗೂ ಈ ಒಂದು ವಿಷ ರಾಸಾಯನಿಕದ ಪ್ರಭಾವವನ್ನು ಆಗುತ್ತೆ. ಹಾಗಾಗಿ ಗ್ರಾಹಕರು ಮತ್ತು ಕೃಷಿಕರು ಇಬ್ಬರೂ ಸಹ ವಿಷ ರಾಸಾಯನಿಕದ ಪ್ರಭಾವಕ್ಕೆ ಒಳಪಡ್ತಾರೆ. ಇದರಿಂದ ಮಣ್ಣು, ಪರಿಸರ ಮತ್ತು ನೈಸರ್ಗಿಕ ಸಂಪನ್ಮೂಲಗಳು ಎಲ್ಲವೂ ದುರ್ಬಳಕೆಗೊಂಡು ಹಾನಿಯಾಗಿ ಮತ್ತು ಈ ಒಂದು ರಾಸಾಯನಿಕ ಕೃಷಿ ಪರಾವಲಂಬಿ ಕೃಷಿಯಾಗಿಯೇ ಉಳ್ಕೊಂಬಿಡುತ್ತೆ. ಹಾಗಾಗಿ ನಮ್ಮ ರಾಸಾಯನಿಕ ಕೃಷಿಯಲ್ಲಿ ಇದಿಷ್ಟನ್ನು ಆಗೋದನ್ನು ನಾವು ಗಮನಿಸ್ಬೋದು. ಸೊ ಮಣ್ಣಿನ ಆರೋಗ್ಯ, ಗುಣಮಟ್ಟದ ಮೇಲೆ, ಪ್ರಾಕೃತಿಕ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಒಂದು ಋಣಾತ್ಮಕ ಪರಿಣಾಮವನ್ನು ಈ ರಾಸಾಯನಿಕ ಕೃಷಿ ಪದ್ಧತಿ ಬೀರ್ತಾ ಇದೆ. ಸೊ ದಿ ಕೆಮಿಕಲ್ ಫಾರ್ಮಿಂಗ್ ವಿಲ್ ಎಫೆಕ್ಟ್ಸ್ ದಿ ಸಾಯಿಲ್ ಕ್ವಾಲಿಟಿ ವಿಲ್ ಕಮ್ ಡೌನ್ and it pollutes the ecology and the natural resources. So everything gets polluted and the natural resources get degraded. So hence it cannot be called as a sustainable farming. This is in summary of chemical farming. Most of it you know, but when I am contrasting the sustainability in natural farming, we should also understand the hazardous or the limitations of chemical farming. Now let us look at the next point, which is natural farming, which we are all practicing, and what are the benefits of this natural farming and how we achieve sustainability with the natural farming. ಮಿತ್ರರೇ, ಈ ವಿಷ ರಾಸಾಯನಿಕ ಕೃಷಿ ಪದ್ಧತಿಯನ್ನು ನಾವು ಗಮನಿಸಿದ್ವಿ. ಅದಕ್ಕೆ ವಿರುದ್ಧವಾಗಿ ನಾವುಗಳು ಪ್ರಯತ್ನ ಮಾಡ್ತಕ್ಕಂಥ ಈ ಒಂದು ನೈಸರ್ಗಿಕ ಕೃಷಿ ಏನಿದೆ, ಇದರಲ್ಲಿ ಯಾವ ರೀತಿ ನಮಗೆ ಮಹತ್ವಗಳಿದೆ, ಕೊಡುಗೆಗಳಿದೆ, ಉಪಯೋಗಗಳಿದೆ ಅನ್ನೋದನ್ನು ನಾವು ಗಮನಿಸ್ತಾ ಬರೋಣ. ಮುಖ್ಯವಾಗಿ ನೀವಿಲ್ಲಿ ಗಮನಿಸ್ಬೋದು, ನಾವು ನೈಸರ್ಗಿಕ ಕೃಷಿಯಲ್ಲಿ ಬಹುಬೆಳೆ ಬಹುಮಾಡಿ ಪದ್ಧತಿ ಅಂತ ಹೇಳ್ತೀವಿ. ಅಂದರೆ ಒಂದು ಬೆಳೆಯ ವೈವಿಧ್ಯತೆಯನ್ನು ನಮ್ಮ ಕೃಷಿ ಭೂಮಿಯಲ್ಲಿ ಸೃಷ್ಟಿ ಮಾಡಿರ್ತೀವಿ. ಅದ್ರ ಜೊತೆಗೆ ನಮ್ಮ ಮಣ್ಣಿಗೆ ನಾವು ಸಾಕಷ್ಟು ಮಣ್ಣಿನ ಆರೋಗ್ಯಕ್ಕೆ ನಾವು ಸಾಕಷ್ಟು ಗಮನವನ್ನು ಕೊಡ್ತೀವಿ. ಮತ್ತು ನಮ್ಮ ಮಣ್ಣಿನಲ್ಲಿರ್ತಕ್ಕಂಥ ಉಪಕಾರಿ ಸೂಕ್ಷ್ಮಜೀವಿಗಳಿಗೆ ಆಶ್ರಯ ಮತ್ತು ಆಹಾರವನ್ನು ಒದಗಿಸ್ತಾ ಇರ್ತೀವಿ. ಇದೆಲ್ಲ ಮಾಡೋದ್ರಿಂದ ಒಂದು ಗುಣಮಟ್ಟದ ಫಸಲು ನಮಗೆ ಸಿಗುತ್ತೆ ಮತ್ತು ನಮ್ಮ ಒಳಸುರಿಗಳ ವೆಚ್ಚವನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ತೀವಿ. ನೋಡಿ, ಇದನ್ನು ರೀಸೈಕ್ಲಿಂಗ್ ಅಂತ ಹೇಳ್ತೀವಿ. ನಮ್ಮ ತೋಟದಲ್ಲಿ ಬರ್ತಕ್ಕಂಥ ಕೃಷಿ ತ್ಯಾಜ್ಯಗಳನ್ನೇ ಮಣ್ಣಿಗೆ ಸೇರಿಸಿ ಮಣ್ಣಿನ ಫಲವತ್ತತೆಯನ್ನು ವೃದ್ಧಿ ಮಾಡಿ ಮತ್ತು ಆ ಮಣ್ಣಿನ ಪೋಷಕಾಂಶವನ್ನು ಮತ್ತೆ ಬೆಳೆ ಸಸ್ಯಗಳು ಪಡ್ಕೊಳ್ತವೆ. ಈ ರೀತಿ ಒಂದು ಚಕ್ರವನ್ನು ನೀವು ಇಲ್ಲಿ ಗಮನಿಸ್ಬೋದು. ಇಟ್ಸ್ ಎ ಕ್ಲೋಸ್ಡ್ ಲೂಪ್ ಅಂತ ಹೇಳ್ತೀವಿ. ಈ ರೀತಿ ಮಾಡೋದ್ರಿಂದ ಒಳಸುರಿಗಳ ವೆಚ್ಚ ಕಮ್ಮಿ ಆಗುತ್ತೆ ಮತ್ತು ಈ ರೀತಿ ವೈವಿಧ್ಯತೆ ಇರೋದ್ರಿಂದ ನಮ್ಮ ಗಿಡದ ಬೆಳೆಗಳಿಗೆ ಯಾವುದೇ ರೀತಿಯ ಕೀಟ ರೋಗ ಬಾಧೆಗಳು ಬರಲ್ಲ. ಮಣ್ಣು ಆರೋಗ್ಯವಾಗಿರುತ್ತೆ, ಬೆಳೆ ಸಸ್ಯ ಆರೋಗ್ಯವಾಗಿರುತ್ತೆ, ಬೆಳೆ ಸಸ್ಯಕ್ಕೆ ರೋಗ ಕೀಟಬಾಧೆಗಳು ಕಡಿಮೆ ಆಗಿರುತ್ತೆ. ಅಥವಾ ಆ ರೀತಿ ಬಂದ್ರೂ ಪ್ರಕೃತಿನೇ ವೈವಿಧ್ಯತೆ ಉಳ್ಳಂತಹ ಈ ಪ್ರಕೃತಿ ಅದನ್ನು ತಾನೇ ನಿಯಂತ್ರಣ ಮಾಡುತ್ತೆ ಮತ್ತು ಒಂದು ಗುಣಮಟ್ಟದ ಪೋಷಕಾಂಶದಿಂದ ಪೂರಿತವಾದಂತಹ ಆರೋಗ್ಯಕರವಾದಂತಹ ದವಸ ಧಾನ್ಯ ಆಹಾರ ಪದಾರ್ಥಗಳು ನಮಗೆ ಇಲ್ಲಿ ಉತ್ಪತ್ತಿ ಆಗುತ್ತೆ. ಇದು ನಮ್ಮ ನೈಸರ್ಗಿಕ ಕೃಷಿಯ ಒಂದು ಪಕ್ಷಿ ನೋಟ.
ಸೊ ಹಾಗಾಗಿ ಇದು ನೈಸರ್ಗಿಕ ಕೃಷಿಯಲ್ಲಿ ನಾವು ಗಮನಿಸಬೇಕಾದಂಥ ಮುಖ್ಯ ಅಂಶಗಳು. ಫ್ರೆಂಡ್ಸ್, ಇನ್ ದಿ ನ್ಯಾಚುರಲ್ ಫಾರ್ಮಿಂಗ್ ವಿ ಫೋಕಸ್ ಆನ್ ಡೈವರ್ಸಿಟಿ, ದಟ್ ಇಸ್ ಪ್ಲಾಂಟ್ ಡೈವರ್ಸಿಟಿ. ವಿ ಆಲ್ವೇಸ್ ಗ್ರೋ ಮೋರ್ ದೆನ್ ಒನ್ ಸ್ಪೀಷೀಸ್ ಆಫ್ ಪ್ಲಾಂಟ್ಸ್ ಆಸ್ ಎ multi-layer multi-cropping design. We focus more on the soil and the soil health. We focus on the beneficiary microbes. We provide them the food, shelter, and we maintain moisture for their activity or their performance. So in the natural farming, the soil is always healthy and buzzing with microbial activity. And whatever the residues we create on this multi-cropping, that residues will be pushed back into the soil as a mulching, and that gets decomposed and humus is created, and that will in turn return the nutrition to the plant. So there will be a closed loop between the plants and the soil. So the plant residues, crop residues will go back to the soil, and that will become the nutrition of the plants, and that nutrition is fed back to the plants with the help of microbes. So there is a closed loop. As a result, there is no external input required. Everything is recycled within the farm only. So this is the main benefit of natural farming. So there is no external input or minimum external input. Everything is recycled within the farm. Again, because the soil is healthy, buzzing with microbial activities, the plants will be healthy. If the plants are healthy, they will never get affected by the pests and insects. So there is no need to apply pesticide and insecticide even in the natural farming. Non-chemical, organic, not required, because that everything goes into a self-managed closed loop. So the diversity what we create and the nature will take care of the pest and disease management for the crops or the plants. Hence everything is sustainable. So we can look at, and the output what we get from the natural farming, we don't measure in yield, we measure in productivity. How the farm behaves, how it contributes to the sustainability of the natural resources, what is the quality of food grains, what is the nutritional value of the food grains, and this food grain has got any hazardous chemical residues. All the things we consider in the natural farming output. So this is the quick overview of natural farming which all of us are following today. So now let us understand what next. So this is a summary of natural farming. ಮಿತ್ರರು ಇಲ್ಲಿ ನೋಡ್ಬೋದು ನಮ್ಮ ನೈಸರ್ಗಿಕ ಕೃಷಿಯ ಕೊಡುಗೆಗಳೇನಿದೆ ಅಂದರೆ, ಮೊದಲನೇದು ಇದು ಸಸ್ಟೈನಬಲ್ ಅಂತ ಹೇಳಿ ಸುಸ್ಥಿರವಾಗಿರುತ್ತೆ. ಸಸ್ಯ ತ್ಯಾಜ್ಯಗಳ ಪುನರ್ಬಳಕೆ, ಮುಚ್ಚಿಗೆ ಮತ್ತು ಮಣ್ಣಿಗೆ ಪೋಷಕಾಂಶಗಳು ಅದರಿಂದನೇ ನಿರ್ವಹಣೆ ಆಗ್ತಾ ಇರುತ್ತೆ. ನಾವು ಎಷ್ಟು ಸಸ್ಯ ತ್ಯಾಜ್ಯಗಳನ್ನು ನಮ್ಮ ಕೃಷಿ ಭೂಮಿಯಲ್ಲೇ ಉತ್ಪಾದಿಸಿ, ಕತ್ತರಿಸಿ, ಮುಚ್ಚಿಗೆ ಮಾಡಿ, ತೇವಾಂಶವನ್ನು ಕಾಪಾಡಿ ಸೂಕ್ಷ್ಮಜೀವಿಗಳಿಗೆ ಆಶ್ರಯ ಕೊಡ್ತೀವೋ ಅಷ್ಟು ಪೋಷಕಾಂಶಗಳ ಪುನರ್ಬಳಕೆ ಮಣ್ಣಿನಲ್ಲಿ ಆಗ್ತಾ ಇರುತ್ತೆ. ಮತ್ತು ವೈವಿಧ್ಯತೆ ಇರೋದರಿಂದ, ಬೆಳೆಯಲ್ಲಿ ವೈವಿಧ್ಯತೆ, ಕಳೆಯಲ್ಲಿ ವೈವಿಧ್ಯತೆ, ಅರಣ್ಯ ವೃಕ್ಷಗಳಲ್ಲಿ ವೈವಿಧ್ಯತೆ ಎಲ್ಲವೂ ಇರೋದರಿಂದ ಸ್ವಾಭಾವಿಕವಾಗಿ ನಮ್ಮ ಬೆಳೆ ಸಸ್ಯಗಳು ಆರೋಗ್ಯವಾಗಿರುತ್ತವೆ ಮತ್ತು ಸಂರಕ್ಷಣೆ ಪಡುತ್ತವೆ. ಮತ್ತು ಈ ಬಹುಬೆಳೆ ಬಹುಮಾಡಿ ಪದ್ಧತಿ ಯೋಜನೆ ಮಾಡೋದ್ರಿಂದ ಮತ್ತು ಕೃಷಿ ಅರಣ್ಯವನ್ನು ನಾವು ಕಲ್ಪನೆ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ವೈವಿಧ್ಯತೆಯನ್ನು ನಮ್ಮ ಕೃಷಿ ಭೂಮಿಯಲ್ಲಿ, ನಮ್ಮ ನೈಸರ್ಗಿಕ ಕೃಷಿಯಲ್ಲಿ ನಾವು ಸೃಷ್ಟಿ ಮಾಡ್ತಾ ಹೋಗ್ತೀವಿ. ಈ ದವಸ ಧಾನ್ಯಗಳು ನಾವೇನು ಬೆಳಿತೀವಿ ಇದರಲ್ಲಿ ಪೋಷಕಾಂಶವಿರುತ್ತೆ ಮತ್ತು ಇದು ಆರೋಗ್ಯಕರವಾಗಿರುತ್ತೆ. ಆ ರೀತಿ ಒಂದು ಉತ್ಕೃಷ್ಟವಾದ ಆಹಾರವನ್ನು ನಾವು ಉತ್ಪಾದನೆ ಮಾಡ್ತೀವಿ. ನೈಸರ್ಗಿಕ ಸಂಪನ್ಮೂಲಗಳಾದ ಮಣ್ಣು, ಗಾಳಿ, ನೀರು, ಬೆಳಕು ಎಲ್ಲವೂ ಸದ್ಬಳಕೆ ಆಗುತ್ತೆ ಮತ್ತು ಪುನರ್ಬಳಕೆ ಆಗುತ್ತೆ. ಒಂದು ಸುಸ್ಥಿರತೆಯನ್ನು ಈ ನೈಸರ್ಗಿಕ ಕೃಷಿಯ ಮಜಲುಗಳು ನಮಗೆ ತೋರಿಸ್ತಾ ಹೋಗುತ್ತೆ. ಈ ರೀತಿ ವಿವಿಧ ರೀತಿಯ ವೈವಿಧ್ಯತೆಯ ಮಜಲುಗಳನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗ್ತೀವಿ. ಸೊ ಮುಖ್ಯವಾಗಿ ನೈಸರ್ಗಿಕ ಕೃಷಿಯಲ್ಲಿ ಸಂಪನ್ಮೂಲಗಳ ಪುನರ್ಬಳಕೆ, ಮಣ್ಣು ಮತ್ತು ಇತರ ಪ್ರಾಕೃತಿಕ ಸಂಪನ್ಮೂಲಗಳ ಸಂರಕ್ಷಣೆ ಎರಡೂ ಸಹ ಒಂದೇ ಕಾಲದಲ್ಲಿ ಸಮಸಮವಾಗಿ ಆಗ್ತಾ ಇರುತ್ತೆ. ಇದು ನೈಸರ್ಗಿಕ ಕೃಷಿಯ ಬಹುಮುಖ್ಯವಾದಂಥ ಒಂದು ಉಪಯೋಗ. ಹಾಗಾಗಿ ಒಂದು ಸುಸ್ಥಿರತೆ, ಪುನರ್ಬಳಕೆ, ಪರಿಸರ ಸ್ನೇಹಿ ಕೃಷಿ ಇದಾಗಿದೆ. So friends, these are all the summary of natural farming which all of us know. So it helps in sustainability of soil inputs. We grow sufficient plant residues, chop it and drop it and mulch it, and we maintain moisture. We create a favorable condition for the microbes to perform. Plants will grow without any stress. The risk management, or the plants are healthy, obviously there is no disease for them. Even there is a disease, nature takes care, or the diversity will go into control that. And we always create diversity using multi-layer multi-cropping. We also integrate forest species plants everywhere possible. This will create the required diversity into the farm. Then whatever the harvest we produce will be nutrition rich, healthy food without any chemical residue. This is the output we measure in terms of its quality and nutritional values. It restores the resources what is used in a closed cycle. The resources such as water, soil, air and sunlight is effectively used and recycled.
such a diversity being created, and multiple layers of environment or the nature is understood and managed along with the farming practices in natural farming. So summary: recycling of natural resources, restoration of soil health, soil life, and the microbial activity in the nature, all will happen in the natural farming. So that is a summary of natural farming versus chemical farming. Now let us do a quick contrasting before we close this topic. It's a summary, we are contrasting. So friends, may look at here, the natural farming, the chemical farming, we have shown it as a pipe. It is a pipe, so where you provide the input on one end of the pipe and you try to take the output on the other end of the pipe. So in chemical farming, the soil, the nature, the microbes, the diversity is never considered. It is just a flat pipe. You push the input from one end and try to collect the output on the other side. So this is straightforward design in the chemical farming. So what happens, as they keep using lot of chemical inputs, the soil degradation happens. So what I am showing here is a small ring. So this is the bottleneck on the pipe. So the pipe diameter keeps shrinking. It reduces. As the pipe size reduces, irrespective of how much of inputs you push in, there is a limited output, or the quality of the output will be lesser. So this is what we can look at it. So the chemical farming is represented in the form of a flat pipe with a bottleneck on the center. I think hope you can able to understand this. ಮಿತ್ರರೇ, ರಾಸಾಯನಿಕ ಕೃಷಿಯನ್ನು ನಾನು ಈ ಚಿತ್ರದಲ್ಲಿ ನಿಮಗೆ ತೋರ್ಸಕ್ಕೆ ಬರ್ತಾ ಇದ್ದೀನಿ. ಇದು ಒಂದು ಸಣ್ಣ ಒಂದು ಕೊಳವೆ ಅಥವಾ ಒಂದು ಪೈಪ್ ಥರ ಕಾಣಿಸ್ತಾ ಇದೆ, ಇಲ್ಲಿ ಕಾಣಿಸ್ಬೋದು. ಇದರಲ್ಲಿ ಈ ಕೊಳವೆನಲ್ಲಿ ಏನು ಮಾಡ್ತೀವಿ, ಒಂದು ತುದಿನಲ್ಲಿ ಅವರು ರಾಸಾಯನಿಕ ಒಳಸರಿಗಳನ್ನು ತುಂಬುತ್ತಾ ಹೋಗ್ತಾರೆ, ಮತ್ತು ಇನ್ನೊಂದು ತುದಿನಲ್ಲಿ ಅವರು ಅವರ ಫಸಲು ಅಥವಾ ಇಳುವರಿಯನ್ನು ಇಲ್ಲಿ ಗಮನಿಸ್ತಾ ಬರ್ತಾರೆ. ಆದರೆ ಸತತವಾಗಿ ರಾಸಾಯನಿಕಗಳನ್ನು ಬಳಸೋದ್ರಿಂದ ಈ ಕೊಳವೆಯ ಆಕಾರ ಏನಿದೆಯಲ್ಲ, ಇದು ಒಂದು ರೇಡಿಯಸ್, ಇದು ಕಮ್ಮಿ ಆಗ್ತಾ ಬರುತ್ತೆ. ಇಲ್ಲಿ ನೀವು ರಬ್ಬರ್ ಬ್ಯಾಂಡ್ ಹಾಕಿ ಇಟ್ಕೊಂಡಂಗೆ ಆಗ್ಬಿಡುತ್ತೆ. ಯಾವಾಗ ಈ ಕೊಳವೆ ಮಧ್ಯದಲ್ಲಿ ಸಂಕುಚಿತವಾಗುತ್ತೋ, ನೀವು ಎಷ್ಟೇ ಒಳಸರಿಗಳನ್ನು ಹಾಕ್ತಾ ಬನ್ನಿ, ನಿಮ್ಮ ಔಟ್ಪುಟ್ ಏನಿದೆ, ಫಸಲು ಏನಿದೆ, ಅದರದು ಗುಣಮಟ್ಟ ಮತ್ತು ಈಲ್ಡ್ ಎರಡೂ ಸಹ ಕಮ್ಮಿ ಆಗ್ತಾ ಬರುತ್ತೆ. ಒಳಸರಿಗಳ ವೆಚ್ಚ ಜಾಸ್ತಿ ಆಗುತ್ತೆ ಹೊರತು ಫಸಲಂತೂ ಖಂಡಿತ ಜಾಸ್ತಿ ಆಗಲ್ಲ. ಇದನ್ನು ನಾವು ಅವ್ರು ಬೆಳೀತಕ್ಕಂಥ ಮಾನೋಕ್ರಾಪಲ್ಲಿ ನಾವು ಗಮನಿಸ್ಬೋದು. ಇದನ್ನು ನಾವು ಈ ಒಂದು ಪೈಪಿನ ಉದಾಹರಣೆ ಮುಖಾಂತರ ಗಮನಿಸೋಣ. ಹಾಗೆ ನಮ್ಮ ನೈಸರ್ಗಿಕ ಕೃಷಿಯನ್ನು ನೋಡ್ತಾ ಹೋಗೋಣ. ನೈಸರ್ಗಿಕ ಕೃಷಿನ ಇಲ್ಲೊಂದು ಗಾಳಿಪಟಕ್ಕೆ ಹೋಲಿಸಿದೆ. ಇದು ನೋಡಿ 4 ಮೂಲೆ ಇರತಕ್ಕಂಥ ಗಾಳಿಪಟ ಇದೆ. ಇದು ಈ ಗಾಳಿಪಟದಲ್ಲಿ ಹೇಗಿದೆ ಅಂದರೆ, ಒಂದು ಭಾಗ ನೋಡಿ, ಇಲ್ಲಿ ನಮ್ಮ ಪಶ್ಚಿಮದ ಭಾಗದಲ್ಲಿ ನಾವು ಒಳಸುರಿಗಳನ್ನು ಮ್ಯಾನೇಜ್ ಮಾಡ್ತೀವಿ. ಈ ಒಳಸುರಿಗಳನ್ನು ನಮ್ಮ ಕೃಷಿ ಭೂಮಿಯಲ್ಲೇ ಉತ್ಪಾದನೆ ಮಾಡಿ ಬಳಸ್ತಾ ಹೋಗ್ತೀವಿ. ಇಲ್ಲಿ ನಾವು ಸುಸ್ಥಿರತೆಯನ್ನು ತರ್ತೀವಿ. ಮತ್ತು ನಾವೇನು ಇಲ್ಲಿ ಇನ್ನೊಂದು ಭಾಗದಲ್ಲಿ, ಪೂರ್ವ ಭಾಗದಲ್ಲಿ ಇಲ್ಲಿ ನಾವು ಫಲಿತಾಂಶವನ್ನು ಪಡಿತೀವಿ, ನಮ್ಮ ಫಸಲನ್ನು ಪಡಿತೀವಿ. ಫಸಲಿನ ಗುಣಮಟ್ಟ ಮತ್ತು ಇದು ಏನು ನ್ಯೂಟ್ರಿಷನಲ್ ವ್ಯಾಲ್ಯೂ ಎರಡೂ ಸಹ ಸಾಕಷ್ಟು ಇರೋದನ್ನು ನೀವು ಇಲ್ಲಿ ಗಮನಿಸ್ತಾ ಹೋಗ್ತೀರಾ. ಆದರೆ ಇದು ಒಂದು ಸಿಂಗಲ್ ಲೈನ್, ಈ ಎರಡು ತ್ರಿಭುಜದ ಜೊತೆಗೆ ಇನ್ನೂ 2 ತ್ರಿಭುಜಗಳನ್ನು ನೀವು ಇಲ್ಲಿ ಗಮನಿಸ್ಬೋದು. ಈ ಉತ್ತರದಲ್ಲಿ ಕಾಣ್ತಕ್ಕಂಥದ್ದು ವೈವಿಧ್ಯತೆಯ ತ್ರಿಭುಜ, ಡೈವರ್ಸಿಟಿ, ಮತ್ತು ದಕ್ಷಿಣದಲ್ಲಿ ಕಾಣಿಸ್ತಕ್ಕಂಥದ್ದು ನಮ್ಮ ಪರಿಸರ, ಪ್ರಕೃತಿ, ಎನ್ವೈರ್ನಮೆಂಟ್. ಸೊ ಇವೆರಡನ್ನೂ ನೀವು ನೋಡ್ತಾ ಇರ್ಬೋದು. ಅಂದರೆ ನಮ್ಮ ಕೃಷಿ ಪದ್ಧತಿಯಲ್ಲಿ ನಾವು ವೈವಿಧ್ಯತೆ ಕಡೆ ಗಮನ ಕೊಡ್ತೀವಿ. ಇದು ಒಂದು ಹೊಸ ತ್ರಿಭುಜವನ್ನು ಸೃಷ್ಟಿ ಮಾಡ್ತೀವಿ. ಈ ವೈವಿಧ್ಯತೆಯಿಂದ ನಮಗೆ ಒಳಸುರಿಗಳ ಸ್ವಯಂ ಸೃಷ್ಟಿ ಆಗುತ್ತೆ ಮತ್ತು ಬೆಳೆ ಸಸ್ಯಗಳ ಆರೋಗ್ಯ ನಿಯಂತ್ರಿಸಲ್ಪಡುತ್ತೆ. ಮತ್ತು ನಾವು ಪರಿಸರದ ಕಡೆಗೂ ಗಮನ ಕೊಡ್ತೀವಿ. ಒಂದು ಪರಿಸರ ಪ್ರಿಯ ಕೃಷಿಯನ್ನು ಮಾಡ್ತೀವಿ. ಈ ಪರಿಸರವನ್ನು ನಾವು ಎಷ್ಟು ರಕ್ಷಣೆ ಮಾಡ್ತೀವಿ, ಅಷ್ಟು ನಮ್ಮ ಮಣ್ಣು ಮತ್ತು ಮಣ್ಣು ಜೀವಿಗಳು, ಸೂಕ್ಷ್ಮಜೀವಿಗಳು ಆರೋಗ್ಯವಾಗಿರ್ತವೆ. ಹಾಗೆ ಈ 2 ಪಿರಮಿಡ್ ನೀವೇನು ಗಮನಿಸ್ತೀರಾ, ವೈವಿಧ್ಯತೆ ಮತ್ತು ಪರಿಸರ ಅಥವಾ ಪ್ರಕೃತಿ, ಇದೆರಡಕ್ಕೂ ನಾವು ಇದನ್ನು ಮುಖ್ಯವಾಗಿ ಗಮನ ಇಟ್ಟುಕೊಂಡು ಅವುಗಳನ್ನು ನಮ್ಮ ಕೃಷಿ ಭೂಮಿಯಲ್ಲೇ ಬೆಳೆಸುತ್ತಾ ಅವುಗಳಿಂದ ಉಪಯೋಗವನ್ನು ಪಡೆಯುತ್ತಾ ನಾವು ಗುಣಮಟ್ಟದ ಆಹಾರವನ್ನು ಉತ್ಪಾದನೆ ಮಾಡ್ತೀವಿ. ಆದರೆ ನೋಡಿ, ರಾಸಾಯನಿಕ ಕೃಷಿಯಲ್ಲಿ ವೈವಿಧ್ಯತೆಯೂ ಇಲ್ಲ ಮತ್ತು ಅವರು ಪರಿಸರದ ಬಗ್ಗೆ ಯಾವುದೇ ಗಮನವನ್ನು ಕೊಡಲ್ಲ. ಇದಿಷ್ಟನ್ನು ನೀವು ಈ ಚಿತ್ರರೂಪದಲ್ಲಿ ಗಮನಿಸ್ಬೋದು. ಇದು ನಮ್ಮ ರಾಸಾಯನಿಕ ಕೃಷಿಗೂ ಮತ್ತು ನೈಸರ್ಗಿಕ ಕೃಷಿಗೂ ಇರತಕ್ಕಂಥ ಪ್ರಮುಖವಾದ ವ್ಯತ್ಯಾಸ. The big difference between the chemical farming and the natural farming is, friends, chemical farming is represented by a flat pipe with a bottleneck as they progress. Whereas in the case of natural farming, which we are following, it represents like a four triangles presented in the form of a kite. You can see there is a kite with the 4 triangles. The first one is the input, which is again a self-sustainable from the residues of the plants and other resources within the farm. The second one will be the output, which is always with quality, with nutritional rich.
Then we also create two more triangles, one on the north side called diversity, other one on the south side called environment. That means all our package of practices and the activities in our farm focuses in creating and sustaining diversity and working with the environment, working with the nature, protecting the natural variables. So because we sustain these two things, or we focus on these two things, our whole practices become sustainable. Hence it's called sustainable farming. So these two pyramid, that is the diversity pyramid and the nature or the environmental services, is not at all there in the natural, in the chemical farming. So they don't get these benefits. So as in the long run, there will be a bottleneck here. In the long run, we will be growing more diversity and more natural friendly activity, or the sustainability or environmental services. This is something which is very important. We look at it. So what we are doing today, friends, in our farms, we are not only focusing on the input management and the harvest, we are giving value, importance to create diversity and also protect the environment. So these are the two key aspects of natural farming management, which makes the natural farming more sustainable. As these triangles grows, the kite become more strength. Equally, all the four triangles of a kite grows symmetrically, thereby the total ecosystem, the total farming system become regenerative, sustainable. So this is what we are going to see. This is the pictorial representation of chemical farming versus natural farming and how the natural farming is sustainable. ಈ ಒಂದು ಆಕೃತಿಯಲ್ಲಿ ನೀವು ಗಮನಿಸ್ಬೋದು, ನಮ್ಮ ನೈಸರ್ಗಿಕ ಕೃಷಿ ಹೇಗೆ ಸುಸ್ಥಿರವಾಗ್ತಾ ಹೋಗುತ್ತೆ. ನಾವು ಎಷ್ಟು ನಮ್ಮ ಕೃಷಿ ಭೂಮಿಯಲ್ಲಿ ವೈವಿಧ್ಯತೆಯನ್ನು ಸೃಷ್ಟಿ ಮಾಡ್ತಾ ಬರ್ತೀವೋ, ಎಷ್ಟು ನಾವು ಪರಿಸರ ಪ್ರಿಯ ಕೃಷಿಯನ್ನು ಅಳವಡಿಸ್ತಾ ಬರ್ತೀವೋ, ಪ್ರಕೃತಿಗೆ ಯಾವುದೇ ರೀತಿ ಹಾನಿ ಮಾಡಿದಾಗೆ ನಾವು ನಡೆಸ್ಕೊಂಡು ಬರ್ತಾ ಇರ್ತೀವೋ, ಅಷ್ಟು ನಮ್ಮ ಈ ಒಂದು ಗಾಳಿಪಟದ ಆಕಾರದಂಥ ಈ 4 ತ್ರಿಭುಜಗಳು ಶಕ್ತಿಯುತವಾಗುತ್ತವೆ. ಅಷ್ಟು ನಮ್ಮ ಕೃಷಿ ಸುಸ್ಥಿರತೆಯಾಗುತ್ತೆ, ಪರಿಸರ ಪ್ರಿಯವಾಗುತ್ತೆ ಮತ್ತು ಪುನರುತ್ಪಾದಕ ಕೃಷಿಯಾಗಿ ನಮ್ಮ ಒಳಸುರಿಗಳ ವೆಚ್ಚವನ್ನು ಕಡಿಮೆ ಮಾಡಿ ಗುಣಮಟ್ಟದ ಒಂದು ಫಸಲನ್ನು ನಾವು ನಮ್ಮ ಕೃಷಿಯಲ್ಲಿ ಪಡೀಲಿಕ್ಕೆ ಖಂಡಿತ ಸಾಧ್ಯವಾಗಿದೆ. ಇದು ನಮ್ಮ ನೈಸರ್ಗಿಕ ಕೃಷಿ ಸುಸ್ಥಿರತೆ ಕಡೆ ನಡೀತಾ ಇದೆ ಅನ್ನೋದಕ್ಕೆ ಒಂದು ವಿವರಣೆಯನ್ನು ನೀವಿಲ್ಲಿ ಗಮನಿಸ್ತೀರ. ಇದಿಷ್ಟು ನೈಸರ್ಗಿಕ ಕೃಷಿ ಮತ್ತು ರಾಸಾಯನಿಕ ಕೃಷಿ ಇವೆರಡರ ಮಧ್ಯೆ ಇರತಕ್ಕಂಥ ವ್ಯತ್ಯಾಸಗಳು ಮತ್ತು ಹೇಗೆ ನೈಸರ್ಗಿಕ ಕೃಷಿ ಸುಸ್ಥಿರತೆ ಕಡೆ ಹೋಗುತ್ತೆ ಅನ್ನೋದನ್ನು ನಾವು ಈ ಸ್ಲೈಡ್ಗಳಲ್ಲಿ ಗಮನಿಸಿದ್ದೀವಿ. ಇಲ್ಲಿಗೆ ಈ ಪ್ರೆಸೆಂಟೇಷನ್ನ ಮುಗಿಸ್ತೀನಿ. ಸೊ ಇದಕ್ಕೆ ಸಂಬಂಧಪಟ್ಟಗೆ ಏನಾದ್ರು ಪ್ರಶ್ನೆಗಳಿದ್ದರೆ ಮತ್ತು ಫೀಡ್ಬ್ಯಾಕ್ ಇದ್ದರೆ ಕೊಟ್ಬಿಡಿ. ಅದನ್ನು ಮುಗಿಸ್ಕೊಂಡು ನಂತರ ಈ ಮುಂದಿನ ಹಂತದಲ್ಲಿ ನಮ್ಮ ಇತರೆ ವಿಷಯಗಳನ್ನು ಮಾತಾಡ್ತಾ ಹೋಗೋಣ. ಸರ್ ನಮಸ್ಕಾರ ಸರ್, ಗೋಪಾಲ್ ಕೃಷ್ಣ ಮಾತಾಡ್ತಾ ಇದ್ದೀನಿ. ಹೇಳಿಯಪ್ಪ. ಐ ವಾಂಟ್ ಟು ಶೇರ್ ಮೈ ಎಕ್ಸ್ಪೀರಿಯನ್ಸ್ ಸರ್. ಇವಾಗ ನಮ್ದು ನಾನು ನಿಮ್ಗೆ ಎಲ್ಲ ಪರಿಚಯ ಮಾಡ್ಕೊಟ್ಟಂಗೆ, ಒಂದ್ ಕಡೆ ನಾವು ನಮ್ದು ಲ್ಯಾಂಡ್ 2 ಪ್ಲೇಸಸ್ ಅಲ್ಲಿ ಡಿವೈಡ್ ಆಗಿದೆ. ಒಂದು ಪ್ಲೇಸ್ಗೂ ಇನ್ನೊಂದು ಪ್ಲೇಸ್ಗೂ ಸುಮಾರು 1 ಕಿಲೋಮೀಟರ್ ಅವೇ ಇದೆ. ಒಂದು 2 acres ಫ್ಲಾಟ್, ಇನ್ನೊಂದು 8 acres ಫ್ಲಾಟ್ ಇದೆ. ನಾನು 2 acres ಫ್ಲಾಟ್ ಅಲ್ಲಿ ಇವಾಗ 1 acre ಅಲ್ಲಿ ಶಾವಂತಿಗೆನ ಹಾಕಿದೀವಿ. ನಿಮ್ಗೂ ನಾನು ಡಿಸ್ಕಸ್ ಹೇಳಿದ್ದೆ ಸರ್ ತುಂಬಾ ಹಿಂದೆ. ಸೊ ಇವಾಗ ನನ್ನ ಎಕ್ಸ್ಪೀರಿಯನ್ಸ್ ಐ ವಾಂಟೆಡ್ ಟು ಶೇರ್. ನೀವು ಹೇಳಿದ್ದೆಲ್ಲ 100% ಇಟ್ಸ್ ನಾನು ಅದನ್ನೆಲ್ಲ ಅನುಭವಿಸ್ತಾ ಇದ್ದೀನಿ. ಹೇಗಾಗ್ತಿದೆ ನನಗೆ ಅಂತಂದ್ರೆ, January 26 ನಾವು ಶಾವಂತಿಗೆ ಹೂವನ್ನ 1 acreಗೆ ತಗೊಂಡ್ ಬಂದಿದ್ದು. January 26 ನಾನು ಹೂವಕ್ಕೆ ಸ್ಯಾಪ್ಲಿಂಗ್ಗೆ ಖರ್ಚು ಮಾಡಿರೋ ದುಡ್ಡು ಬಂದು 13,000 ಆಗಿದೆ. 13,000 ಕೊಟ್ಬಿಟ್ಟು ಸುಮಾರು 12,000 ಶಾವಂತಿಗೆ ಸಸಿನ ಸ್ಯಾಪ್ಲಿಂಗ್ಸ್ ನ ತಗೊಂಡ್ಬಂದು, ಅದಕ್ಕಿಂತ ಮುಂಚೆ ಎಲ್ಲ ಭೂಮಿ ಎಲ್ಲ ರೆಡಿ ಮಾಡ್ಕೊಂಡು ಅಕ್ಟೋಬರ್ ಇಟ್ ಸ್ಟಾರ್ಟೆಡ್ ಫ್ರಮ್ ನವೆಂಬರ್, ಡಿಸೆಂಬರ್, ಜಾನ್ವರಿ ಎಲ್ಲ ಮಾಡ್ಕೊಂಡು ಅದ್ರ ಟ್ರ್ಯಾಕ್ಟರ್ ಅದು ಎಲ್ಲ ಮಾಡ್ಕೊಂಡು ಭೂಮಿನೆಲ್ಲ ರೆಡಿ ಮಾಡ್ಕೊಂಡು ದೆನ್ 26th January ನಮ್ಮ ಶಾವಂತಿಗೆ ಹೂವನ್ನ ಹಾಕಿದ್ದು. ಅಂಡ್ ಲಾಸ್ಟ್ ಫ್ರೈಡೆ ಐ ಗಾಟ್ ಮೈ ಫಸ್ಟ್ ಕಟ್ ಆಫ್ ಫ್ಲವರ್ಸ್. ಆಮೇಲೆ ಲಾಸ್ಟ್ ಫ್ರೈಡೆ ಸೆಕೆಂಡ್ ಬ್ಯಾಚ್ ಅಲ್ಲಿ ಇವಾಗ ಹಾರ್ವೆಸ್ಟಿಂಗ್ ಆಯ್ತು. ಈ ಫ್ರೈಡೆ ಇಟ್ಸ್ ಬಿಕಮಿಂಗ್ ಎವ್ರಿ ವೀಕ್. ಇವಾಗ ಐ ಆಮ್ ಟೇಕಿಂಗ್ ದಟ್ ಈಸ್ ದ ಕಾಸ್ಟ್ ಅಂಡ್ ದಟ್ ಈಸ್ ಅ ಡಿಫರೆಂಟ್ ಥಿಂಗ್. ಬಟ್ ಇನ್ ದಿಸ್ ಜರ್ನಿ ಸರ್, ಜನವರಿಯಿಂದ ನಾನು ಏಪ್ರಿಲ್ ವರ್ಗೂ ಹೂವತ್ತು ಸ್ಯಾಪ್ಲಿಂಗ್ಗೆ ನಾನು 13,000 ಖರ್ಚು ಮಾಡಿದ್ರೆ, ಟೋಟಲ್ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಇವಾಗ ನಮ್ದು 1,13,000 20,000 ಆಗಿದೆ ಸರ್, ವಿಚ್ ಇನ್ಕ್ಲೂಡ್ ಸಮ್ ಆಫ್ ದ ಟ್ರಾಕ್ಟರಿಂಗ್ ಅಂಡ್ JCB ವರ್ಕ್
ಪ್ರಯರ್ ಟು ದ ಸ್ಯಾಪ್ಲಿಂಗ್ಸ್. ಮೇ ಬಿ ನಾನು ಪ್ರಯರ್ ಟು ದ ಸ್ಯಾಪ್ಲಿಂಗ್ಸ್ ಒಂದು 20-30 ಸಾವಿರ, ನಾನು 30,000 ನಾನು ತೆಗೆದ್ಬಿಟ್ರೆ ಸ್ಯಾಪ್ಲಿಂಗ್ ಅದು ಭೂಮಿ ರೆಡಿ ಲ್ಯಾಂಡ್ ಪ್ರಿಪರೇಷನ್ಗೆ ಅಂತ ಮಾಡ್ಕೊಂಡ್ರು ಬಿಟ್ರು, ಬಟ್ ದ ಕಾಸ್ಟ್ ಈಸ್ ಟೂ ಹೈ ಸರ್. ಅಂದ್ರೆ 13,000 ನಾನು ಸ್ಯಾಪ್ಲಿಂಗ್ಸ್ ಖರ್ಚು ಮಾಡಿದ್ರೆ ಅದ್ರ 4-5 ನಾನು ಐ ಆಮ್ ಸ್ಪೆಂಡಿಂಗ್ ಇಟ್ ಎವ್ರಿ ವೀಕ್ ಫಾರ್ ದ ಮೆಡಿಸಿನ್ಸ್ ಫಾರ್ ದ ಪ್ಲಾಂಟ್ಸ್. ಅದು ಒಂದು ವಾರ ಡ್ರಿಪ್ಸ್ ಅಲ್ಲಿ ಗೊಬ್ಬರ ಕೊಡ್ಬೇಕು ಅಂದ್ಬಿಟ್ಟು ಒಂದ್ಸಲಿ ಮಾಡ್ಕೊಂತಾರೆ. ಅದೇ ವಾರದಲ್ಲಿ ಹಾರ್ವೆಸ್ಟ್ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದ್ಸಲಿ ಅದಕ್ಕೇನೋ ಮಳೆ ಬರ್ತಾ ಇಲ್ಲ, ಥ್ರಿಪ್ಸ್ ಬರ್ತಾ ಇದೆ ಗಿಡಗಳಿಗೆ ಅಂತ ಹೇಳ್ತಾ ಇದಾರೆ. ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. ದೇ ವಾಂಟ್ ಟು ಕಂಟ್ರೋಲ್ ದಟ್ ಥ್ರಿಪ್ಸ್. ಆ ಥ್ರಿಪ್ಸ್ ನ ಕಂಟ್ರೋಲ್ ಮಾಡೋದಕ್ಕೆ ಅದನ್ನ ಮೆಡಿಸಿನ್ಸ್ ಹಾಕ್ತಾರೆ. ಒಂದ್ಸಲಿ ನಾನು ಆನೆಕಲ್ಲಿಂದ ತಗೊಂಡ್ಬಂದಿದ್ದೆ ಮೆಡಿಸಿನ್ ನ, 6,500-7,500 ಆಗಿತ್ತು. ಲಾಸ್ಟ್ ವೀಕು ಅಲ್ಲಿ ತಳಿ ಹತ್ರನೇ ಹೋಗ್ಬಿಟ್ಟು ತಗೊಂಡ್ಬಂದಿದ್ದೆ, ಅದಕ್ಕೊಂದು 5,000 ಖರ್ಚಾಯ್ತು. ಅಂಡ್ ಇಟ್ ಈಸ್ ನೆವರ್ ಎಂಡಿಂಗ್ ಸರ್. ಅಂದ್ರೆ I don't know how much I will be getting. Maybe as per whatever the experience from the other farmers, ನಮ್ಮ ಹೊಲದಲ್ಲೇ ಬೇರೆ ಹೊಲದಲ್ಲಿ ಹಾಕಿರೋದಕ್ಕಿಂತ, ಬಿಕಾಸ್ ಆ ಭೂಮಿನಲ್ಲಿ ಒಂದು 6 ವರ್ಷದಿಂದ ಏನು ಪ್ರೊಡಕ್ಟಿವ್ ಆಗಿ ಬರೀ ರಾಗಿ ಮಾತ್ರ ಹಾಕೊಂಡು ನಿಂತಿದ್ರಿಂದ, ಫಸ್ಟ್ ಟೈಮ್ ಶಾವಂತಿಗೆ ಅದು ಸೆಂಟೆಲ್ಲೋ ಹಾಕಿರೋದ್ರಿಂದ ಅದು ದಟ್ ಪ್ಲಾಂಟ್ ವಿಲ್ ಸ್ಟೇ ಫಾರ್ ಅಟ್ ಲೀಸ್ಟ್ 5 to 6 months ಅಂತೆ. ಅಂಡ್ ಎವ್ರಿ ವೀಕ್ ಫ್ರಮ್ ನೌ ಆನ್ವರ್ಡ್ಸ್ ದೇರ್ ವಿಲ್ ಬಿ ಹಾರ್ವೆಸ್ಟಿಂಗ್ ಅಂತೆ. ಗಿಡ ಗ್ರೋತ್ ಎಲ್ಲ ಪರವಾಗಿಲ್ಲ, ಚೆನ್ನಾಗಿದೆ. ಅಂಡ್ ಇಟ್ ಸ್ಟಾರ್ಟೆಡ್ ಗಿವಿಂಗ್ ಮಿ ಫ್ಲವರ್. ಬಟ್ ದ ಕಾಸ್ಟ್ ಆಫ್ ಮೈ ಟೋಟಲ್ ಪ್ರಾಜೆಕ್ಟ್ ಅದು ಇಟ್ ಹ್ಯಾಸ್ ಕ್ರಾಸ್ಡ್ 1 lakh ನೌ, ಎಕ್ಸ್ಕ್ಲೂಡಿಂಗ್ ದ ಟ್ರಾಕ್ಟರ್ ಅಂಡ್ JCB ಕಾಸ್ಟ್. ನೀವ್ ಹೇಳಿದ್ದು ನಾನು ಇಫ್ ಐ ರಿಲೇಟ್ ಅದಕ್ಕೆ ಇಷ್ಟಕ್ಕೆ ಅಷ್ಟು ಒಳಸುರಿವುಗಳು ಅಂತ ಹೇಳ್ತಿರಲ್ಲ ಸರ್, ಬೇರೆ ಕಡೆಯಿಂದ ತಂದು ಹಾಕೋದು, ಇಟ್ ಈಸ್ ಎಕ್ಸ್ಪೋನೆನ್ಷಿಯಲ್ ಆಕ್ಚುಲಿ. ಯಾ, ಬಟ್ ಇವಾಗ ನಾವು ನ್ಯಾಚುರಲ್ ಫಾರ್ಮರ್ಸ್ ಆಗಿ ನಾವು, ಫಾರ್ ಎಕ್ಸಾಂಪಲ್, ಇದು ನಮ್ಮ ರೈತ ಮಾಡ್ಬೇಕು, ಅವ್ನ ಇಂಟ್ರೆಸ್ಟ್ ಅಲ್ಲಿ ಮಾಡ್ತಾ ಇದ್ದಾನೆ, ಐ ಆಮ್ ಜಸ್ಟ್ ಸಪೋರ್ಟಿಂಗ್ ಅಂತಾನೆ, ನಾನು ಅವನ್ಗೆ ಸಪೋರ್ಟ್ ಮಾಡ್ಬೇಕು ಅಂತಾನೆ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದೀನಿ. ಸಮ್ ಹೌ ಇಟ್ಸ್ ಗೋಯಿಂಗ್ ಆನ್. ಬಟ್ ಇಫ್ ಐ ಫ್ರಮ್ ಮೈ ನ್ಯಾಚುರಲ್ ಫಾರ್ಮಿಂಗ್ ಒಂಥರ ಪ್ರಾಕ್ಟೀಸ್ ಇಂದ ನಾವು ಇವಾಗ ಹೂವು ಬೆಳೀಲೇಬಾರ್ದು ಸರ್. ಅಂದ್ರೆ ಹೂವು ನಾವೆಲ್ಲ ಅಷ್ಟೆಲ್ಲ ಹಾಕಿದ್ರು ಶಾವಂತಿಗೆಗೆ ತುಂಬಾ ಇನ್ಸೆಕ್ಟ್ಸ್ ಬರ್ತಾ ಇರುತ್ತೆ, ತುಂಬಾ ಬರ್ತಾ ಇರುತ್ತೆ. ಇವಾಗ ನ್ಯಾಚುರಲ್ ಫಾರ್ಮರ್ಸು ನಾವು ಬರೀ ಮರ ಹಾಕೊಂಡು ಗಿಡ ಹಾಕೊಂಡು ಆತರನೇ ನಾವು ಫೋಕಸ್ಡ್ ಆಗಿರ್ಬೇಕಾ? ಅದರ್ ದೆನ್ ದಟ್ ಈ ಕಡೆನೂ ನಾವು ಇವಾಗ ಹೂವು ಇರ್ಬೋದು, ರೋಸ್ ಇರ್ಬೋದು, ಸಮಥಿಂಗ್ ಎಲ್ಸ್ ಇರ್ಬೋದು, ಕೋಸ್ ಇರ್ಬೋದು, ಟೊಮೊಟೊ ಇರ್ಬೋದು, ಎನಿಥಿಂಗ್ ಸರ್. ಅಂದ್ರೆ ಈ ಇನ್ಸೆಕ್ಟ್ಸ್ ಸಿಕ್ಕಾಪಟ್ಟೆ ದಾಳಿ ಮಾಡುತ್ತೆ ಸರ್. ಅಂದ್ರೆ ಐ ಡೋಂಟ್ ನೋ ವಾಟ್ ಇಸ್ ದ ರೀಸನ್. ಬಟ್ ಮೈ ಒನ್ ಕ್ವಶನ್ ಈಸ್, ಆಸ್ ಎ ನ್ಯಾಚುರಲ್ ಫಾರ್ಮರ್, ನಮ್ಗೆಲ್ಲ ಹೂವು ಬೆಳೆಯೋದಕ್ಕೆ ಈಸ್ ಇಟ್ ನಾಟ್ ಕರೆಕ್ಟ್? ಆರ್ ಅಷ್ಟೆಲ್ಲ ನಾನು ಆಚೆ ಕಡೆಯಿಂದ ತಗೊಂಬಂದು ಹಾಕಿದ್ರು ಅಷ್ಟು ಪವರ್ಫುಲ್ ಇನ್ಸೆಕ್ಟ್ಸ್ ನ ಸಾಯಿಸ್ತಾ ಇದ್ರು ಇಟ್ ಈಸ್ ನಾಟ್ ಗೋಯಿಂಗ್. ಅಂದ್ರೆ ಎವ್ರಿ ವೀಕ್ ಬರ್ತಾನೆ ಇರುತ್ತೆ. ಈ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ನಾವು ಮಾಡ್ತೀವಿ ಅಂದ್ರೆ ಇಟ್ ಈಸ್ ನಿಯರ್ ಟು ಇಂಪಾಸಿಬಲ್. ಐ ಫೀಲ್ ಐ ಡೋಂಟ್ ನೋ, ಮೇ ಬಿ ಅದರ್ ನಮ್ಮ ಫ್ರೆಂಡ್ಸ್ ಬೇರೆಯವ್ರಿಗೆಲ್ಲ ಅದ್ರದ್ದು ಒಂದು ಐಡಿಯಾ ಇರುತ್ತೆ. ಬಟ್ ಐ ಫೀಲ್ ಇಟ್ ಈಸ್ ವೇ ತುಂಬಾ ಕಷ್ಟ ಆಗತ್ತೆ. ನಾವು ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಕೆಲವು ಮಾತ್ರ ಮಾಡಕ್ಕಾಗತ್ತೆ, ಎಲ್ಲಾನು ಮಾಡಕ್ಕಾಗಲ್ಲ. ದಟ್ ಈಸ್ ಒನ್ ನನ್ನ ಎಕ್ಸ್ಪೀರಿಯನ್ಸ್ ಸರ್. ಅಂಡ್ ಸೆಕೆಂಡ್ ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಹೇಳಿದೆ, ಅದು ಎಕ್ಸ್ಪೋನೆನ್ಷಿಯಲ್. ಅಂದ್ರೆ ದಿಸ್ ಇಸ್ ದ ಫಸ್ಟ್ ಅಂಡ್ ಲಾಸ್ಟ್ ಟೈಮ್ ಐ ವಿಲ್ ಬಿ ಡೂಯಿಂಗ್ ದಿಸ್ ಪ್ರಾಜೆಕ್ಟ್ ದಟ್ ಐ ಡಿಸೈಡೆಡ್. ಯಾ, ದಟ್ ಈಸ್ ವಾಟ್ ಮೈ ಎಕ್ಸ್ಪೀರಿಯನ್ಸ್. ಅಂಡರ್ಸ್ಟ್ಯಾಂಡ್. ನೀವು ಗಮನಿಸ್ಬೋದು, ನೀವು ನೆನಪಿಸ್ಕೋಬೋದು. ಇವತ್ತು ನಾನು ನಿಮ್ಮ ತೋಟಕ್ಕೆ ಬಂದಾಗ, ನೀವು ಈ ಹೂವಿನ ಪ್ರಾಜೆಕ್ಟ್ ಮಾಡಿದಾಗ ನಾನು ನಿಮ್ಗೆ ಹೇಳಿದ್ದೆ ಒಂದು ಸೂಕ್ಷ್ಮವಾಗಿ, ನೆನಪಿದೆಯಾ? ಹೇಳಿದ್ದೀರಿ ಸರ್. ಮತ್ತೆ ಖಂಡಿತ ಇದೇ ದಾರಿ ಹಿಡಿಯುತ್ತದೆ ನನಗೆ ಗೊತ್ತಿತ್ತು. ಇಲ್ಲಿ ತೊಂದರೆ ಇಲ್ಲ, ಅದು ನಿಮ್ಗೆ ಅನುಭವ ಆಗಿದೆ, ಆಗ್ತಾ ಇದೆ. ಮುಖ್ಯವಾಗಿ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲೇ ಅಡಗಿದೆ ಸರ್. ನೀವು ಯಾಕೆ ಏಕ ಬೆಳೆ ಪದ್ಧತಿ ಮಾಡಕ್ಕೆ ಹೋಗ್ತೀರಾ? ನೀವು ಹೂ ಬೆಳೀರಿ, ತರಕಾರಿ ಬೆಳೀರಿ, ಕೋಸ್ಗೆಡ್ಡೆ ಬೆಳೀರಿ, ಏನಾರು ಬೆಳೀರಿ, ಅದು ಒಂದನ್ನು ಏಕ ಬೆಳೆ ಪದ್ಧತಿಗೆ ಯಾಕೆ ಬರ್ತೀರಾ? ನೀವು ನ್ಯಾಚುರಲ್ ಫಾರ್ಮಿಂಗ್ ಪ್ರಿನ್ಸಿಪಲ್ ಏನು ಹೇಳುತ್ತೆ? ಮಲ್ಟಿ ಕ್ರಾಪಿಂಗ್ ತಾನೆ. ಈ ರೀತಿ ನೀವೊಂದು ವೈವಿಧ್ಯತೆಯನ್ನು ಸೃಷ್ಟಿ ಮಾಡಿ, ಆಯಿತಾ? ಅದಕ್ಕೆ ತಕ್ಕಂಥ ಒಂದು ಪರಿಸರವನ್ನು ನಿರ್ಮಾಣ ಮಾಡಿದಾಗ ಎಲ್ಲ ಥರದ ಕೀಟ ರೋಗ ಬಾಧೆಗಳು ತಂತಾನೇ ನಿಯಂತ್ರಣಕ್ಕೆ ಬರುತ್ತೆ. ಮೊದಲು ನಾವು ಆ ಒಂದು ಡೈವರ್ಸಿಟಿ ಕ್ರಿಯೇಟ್ ಮಾಡಬೇಕು, ಆ ಥರದ ಒಂದು ಎನ್ವೈರ್ನ್ಮೆಂಟ್ನ ಸೃಷ್ಟಿ ಮಾಡಬೇಕು. ಆಮೇಲೆ ಅಲ್ಪಾವಧಿ ಬೆಳೆಗಳನ್ನು ಬೆಳಿಲಿಕ್ಕೆ ಹೋಗಬೇಕು. ಅಲ್ಪಾವಧಿ ಬೆಳೆ ಬೆಳಿಲಿಕ್ಕೆ ಹೊರಟಾಗ ಅವುಗಳ ನಿಯಂತ್ರಣ ಮಾಡೋದು ಕಷ್ಟವಾಗತ್ತೆ. ಅದು ಓಪನ್ ಫೀಲ್ಡ್ ಫಾರ್ಮಿಂಗು.
ಅಲ್ಲಿ ಎಲ್ಲ ಥರದ ಒಂದು ಬರುತ್ತೆ. ನೀವು ಅಲ್ಲಿ ಬಫರ್ ಝೋನ್ ಕ್ರಿಯೇಟ್ ಮಾಡಬೇಕು, ಸ್ಯಾಕ್ರಿಫೈಸಿಂಗ್ ಪ್ಲಾಂಟ್ಸ್ ಹಾಕಬೇಕು, ಮಲ್ಟಿ ಕ್ರಾಪಿಂಗ್ ಮಾಡ್ಕೊಂಬರ್ಬೇಕು, ಯಾವ ಏಕ ಬೆಳೆ ಪದ್ಧತಿ ಮಾಡಬಾರ್ದು, ಮಣ್ಣಿಗೆ ಶಕ್ತಿ ತುಂಬಬೇಕು, ಸೂಕ್ಷ್ಮಜೀವಿಗಳ ಕಡೆ ಗಮನ ಕೊಡಬೇಕು. ಆಮೇಲೆ ಸ್ವಾಭಾವಿಕ ನಿಯಂತ್ರಣ, ನೀಮ್ ಆಯಿಲು ಅದನ್ನೇ ಸ್ಪ್ರೇ ಮಾಡಿಕೊಂಡು ಕಂಟ್ರೋಲ್ ಮಾಡ್ತಾ ಬರಬೇಕು. ಅಂದರೆ ನೈಸರ್ಗಿಕ ಕೃಷಿಯ ಒಂದು ತತ್ವಗಳಲ್ಲೂ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ನಲ್ಲೂ ಅಲ್ಪಾವಧಿ ಬೆಳೆಗಳನ್ನು, ಅದು ಹೂವಾಗಿರ್ಬೋದು, ಹಣ್ಣಾಗಿರ್ಬೋದು, ತರಕಾರಿ ಆಗಿರ್ಬೋದು, ದವಸ ಧಾನ್ಯಗಳಾಗಿರ್ಬೋದು, ದ್ವಿದಳ ಧಾನ್ಯಗಳಾಗಿರ್ಬೋದು, ಎಲ್ಲವನ್ನು ಬೆಳೆಯೋಣ. ಯಾವಾಗ ಅಂದರೆ ಆ ಒಂದು ಸುಸ್ಥಿರತೆ ಸೃಷ್ಟಿಯಾದ ಮೇಲೆ, ಈ ಈ ಈ ಬಾವುಟದ, ಈ ನಮ್ಮ ಗಾಳಿಪಟದ ಈ ಎರಡೂ ಭಾಗಗಳು ಸೃಷ್ಟಿಯಾದ ಮೇಲೆ ನಾವು ವೈವಿಧ್ಯತೆಯನ್ನು ಮೊದಲು ಸೃಷ್ಟಿ ಮಾಡ್ಕೋಬೇಕು, ಒಂದು ಪೂರಕವಾದಂಥ ವಾತಾವರಣ, ಪರಿಸರವನ್ನು ನಿರ್ವಹಣೆ ಮಾಡ್ಕೋಬೇಕು. ಮತ್ತು ನಾವು ಯಾವಾಗ ಬೆಳೆ ಜೋಡಿಸಿದ್ರು ಏಕ ಬೆಳೆ ಪದ್ಧತಿಯಿಂದ ಬಹುಬೆಳೆ ಪದ್ಧತಿಗೆ ಬರಬೇಕು. ಮತ್ತು ಈ ಒಂದು ಪುನರ್ಬಳಕೆ ತತ್ವ, ರೀಸೈಕ್ಲಿಂಗ್ ಪ್ರಿನ್ಸಿಪಲ್, ಇದು ಎಸ್ಟಾಬ್ಲಿಷ್ ಆಗಬೇಕು. ಹೊರಗಡೆಯಿಂದ ತಂದಾಕೋದು, ನಿಯಂತ್ರಣ ಮಾಡೋದು ಬಹಳ ಕಡಿಮೆ ಇರಬೇಕು, 20% ಇರಬೇಕು. 80% ಇಲ್ಲೇ ನಡ್ಕೊಂಡು ಹೋಗೋ ಥರ ಮಾಡ್ಕೋಬೇಕು. ಎಲ್ಲಿವರೆಗೂ ನಮ್ಮ ಕೃಷಿ ಭೂಮಿ ಈ ಹಂತಕ್ಕೆ ಬರಲ್ವೋ ಅಲ್ಲಿವರೆಗೂ ನೀವು ಅಲ್ಪಾವಧಿ ಬೆಳೆಗಳನ್ನು, ಅದರಲ್ಲೂ ಏಕ ಬೆಳೆ ಪದ್ಧತಿಯಲ್ಲಿ ಬೆಳೆದಾಗ ಸಮಸ್ಯೆಗಳು ಖಂಡಿತ ಇರುತ್ತೆ. ಹಾಗೆ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಫಾರ್ಮಿಂಗ್ ಏನು ಹೇಳುತ್ತೆ, ಮಲ್ಟಿ ಲೇಯರ್ಡು, ಮಲ್ಟಿ ಕ್ರಾಪಿಂಗು, ಅದು ಶಾರ್ಟ್ ಟರ್ಮ್ ಕ್ರಾಪ್ ಇರ್ಬೋದು, ಲಾಂಗ್ ಟರ್ಮ್ ಕ್ರಾಪ್ ಇರ್ಬೋದು, ವಿತ್ ಡೈವರ್ಸಿಟಿ ಆ್ಯಂಡ್ ಕೇರಿಂಗ್ ಫಾರ್ ದ ಎನ್ವೈರ್ನಮೆಂಟ್. ಈ ವೈವಿಧ್ಯತೆ ಮತ್ತು ಪರಿಸರ ಸೃಷ್ಟಿ ಇವೆರಡವನ್ನು ಮಾಡ್ಕೊಂಡು ಬನ್ನಿ, ತಂತಾನೆ ನಿಮ್ಮ ಫಸಲು ನಿಮ್ಮ ಕೈ ಸೇರುತ್ತೆ. ಕಡಿಮೆ ವೆಚ್ಚದ ಕೃಷಿ ನಿಮ್ಮದಾಗುತ್ತೆ, ಅಲ್ಪಾವಧಿ ಬೆಳೆಗಳಲ್ಲೂ ಸಹ. ಓಕೆ ಸರ್, ಐ ಗಾಟ್ ಯುವರ್ ಪಾಯಿಂಟ್. ಏಕ ಬೆಳೆ ಪದ್ಧತಿ ಸರ್, ಮಾನೋಕ್ರಾಪಿಂಗ್ ಈಸ್ ದಿ ಡೇಂಜರಸ್ ಥಿಂಗ್ಸ್. ಶೋರ್ ಸರ್. ನೀವು ಹಳಿ ತಪ್ಪಿರೋದಲ್ಲೇ. ಏಕ ಬೆಳೆ ಪದ್ಧತಿ, ರಾಸಾಯನಿಕ ಒಳಸರಿಗಳು. ಹೇಳಿಯಪ್ಪ ಸರ್. ಗೋಪಾಲ್ ಕೃಷ್ಣ ಅವ್ರಿಗೂ ನಮ್ಮ ಜೊತೆ ಇದ್ದಾರೆ ಅಂತ ನನ್ಗೊಂದು ಸ್ವಲ್ಪ ಸಂತೋಷ ಆಯ್ತು. ಯಾಕಂದ್ರೆ ನಾನು ಬರೀ ಏಕ ಬೆಳೆ ಪದ್ಧತಿನಲ್ಲಿ ಬರೀ ಮೂಸಂಬಿ ಒಂದೇ ಇಟ್ಕೊಂಡಿದ್ದೆ. ಆಮೇಲೆ ಈ ಪ್ರೊಡಕ್ಷನ್ ಕಡೆನೆ ಗಮನ ಇಟ್ಬಿಟ್ಟು ಕೆಲಸ ಮಾಡ್ತಾ ಇರೋದ್ರಿಂದ ಪ್ರೊಡಕ್ಷನ್ ಮೇಲೆ ಇನ್ವೆಸ್ಟ್ಮೆಂಟ್ ಇದೆ. ಆಮೇಲೆ ಯಾರು ಈ ಪ್ರೊಡಕ್ಷನ್ ಮೇಲೆ ಗಮನ ಇಟ್ಟು ಈ ಗ್ರೂಪ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದೊಂದು ಯೋಚನೆ ಇತ್ತು. ಸೊ ಗೋಪಾಲ್ ಕೃಷ್ಣ ಅವರು ನಮ್ ಜೊತೆನೆ ಇದ್ದಾರೆ ಅಂತ ಸಂತೋಷ ಆಯ್ತು. ಎರಡನೇದು, ಅವರಿಗೆ ಆ ಹೂವಿಂದು ಇದ್ರಲ್ಲಿ ಬರೋದ್ರಲ್ಲಿ ಈ ಫೇಸ್ಬುಕ್ ನಲ್ಲೆಲ್ಲ ಬರ್ತಾ ಇದೆ ಸರ್, ಕಾತ್ಯಾಯಿನಿ ಇಂಡಸ್ಟ್ರೀಸ್ ಅಂತ ಒಂದು ಬರುತ್ತೆ. ಅಂದ್ರೆ ನಾನು ಅವ್ರಿಗೆ ತಗೋಬೇಕು ಅಂತಲ್ಲ ಹೇಳ್ತಿರೋದು, ನನಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ. ನಮ್ಗೆ ಇಲ್ಲಿ ಸುತ್ತಮುತ್ತ ಇರೋರು ಒಬ್ರು ಕನಕಾಂಬರ ತೋಟ ಇಟ್ಟಿದ್ರು. ಅವ್ರಿಗೆ ಅದೇ ಸೇಮ್ ಗಿಡ ಸಾಯೋದು ಅಥವಾ ಗ್ರೋತ್ ಇಲ್ದಂಗಿರೋದು ಆ ತರ ಪರಿಸ್ಥಿತಿನಾಗಿದ್ದಾಗ ಅವ್ರು ಕೆಮಿಕಲ್ ಫಾರ್ಮಿಂಗ್ ಮಾಡ್ತಿರೋದು, ನ್ಯಾಚುರಲ್ ಫಾರ್ಮಿಂಗ್ ಅಲ್ಲ. ಬರೇ ಕನಕಾಂಬರ ಹೂವು ಇಟ್ಟಿದ್ರು. ಅವ್ರದ್ದು ಒಂದು ನನಗ್ ಗೊತ್ತಿರೋ ನಾಲೆಜು ನಾನು ಗೋಪಾಲ್ ಕೃಷ್ಣ ಅವ್ರ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಕಾತ್ಯಾಯಿನಿ ಅಂತ ಒಂದು ಬರ್ತದೆ, ಅವ್ರದ್ದು ಇದು ಪ್ರಾಡಕ್ಟ್ ಬಂದು ಬವೇರಿಯಾನು ಮತ್ತೆ ಇನ್ನು 3-4 ಇದೆ ಸರ್, ಎಲ್ಲ ಬಯೋ ಪ್ರಾಡಕ್ಟ್. ಅದನ್ನ ಸ್ಪ್ರೇ ಮಾಡಿದ್ರೆ ಟ್ರಿಪಲ್ ಅಟ್ಯಾಕ್ ಅಂತ ಒಂದು 2-3 ಪ್ರಾಡಕ್ಟ್ಸ್ ಇದಾವೆ. ಅದನ್ನ ಸ್ಪ್ರೇ ಮಾಡಿದ್ರೆ ಅದು ವಾರಕ್ಕೊಂದ್ಸರಿ ಏನೇನೋ 15 ದಿವಸಕ್ಕೊಂದ್ಸರಿ ಸ್ಪ್ರೇ ಮಾಡ್ತಾ ಇದ್ದಾರೆ. ಗಿಡಗಳು ಕೂಡ ಚೆನ್ನಾಗಿ ಗ್ರೋತ್ ಬರ್ತಾ ಇದೆ. ಬೇರೆ ಏನು ಗಿಡಕ್ಕೆ ಅಟ್ಯಾಕ್ ಆಗ್ದಂಗೆ ಹೂವುಗಳು ಚೆನ್ನಾಗಿ ಬರ್ತಾ ಇದೆ. ಒಂದು ವಿಷಯ ಜಸ್ಟ್ ಅವರಿಗೆ ಗೊತ್ತಿರ್ಲಿ, ಅಲ್ಲಿಂದ ಏನು ಆನೇಕಲ್ ತಾಲೂಕಿಂದ ಏನ್ ತರ್ತಿದಾರೋ ಗೊತ್ತಿಲ್ಲ. ಆಗ್ಲಿ, ಇದು ಬಂದು ಬಯೋ ಪ್ರಾಡಕ್ಟ್. ಇದು ಬವೇರಿಯಾ, ಬಾಸಿಯಾನ, ಟ್ರೈಕೋಡರ್ಮಾ ಅವೆಲ್ಲ ಆ ತರದ ಪ್ರಾಡಕ್ಟ್ ಅದು. ಸೊ ಅವರಿಗೊಂದು ಇದೊಂದು ನಾಲೆಜ್ ಕೊಡೋಣ ಅಂತ ತಿರುಮಲ ಪ್ರಸಾದ್ ಅವರೇ, ಒಳಸೂರಿ ಅಂದಮೇಲೆ ಒಳಸೂರಿನೇ. ನೀವು ಬಯೋ ತಗೊಂಬನ್ನಿ, ಕೆಮಿಕಲ್ ತಗೊಂಬನ್ನಿ. ನೀವು ಕೆಮಿಕಲ್ ಹಾಕೋ ಬದಲು ಆರ್ಗ್ಯಾನಿಕ್ ಇನ್ಪುಟ್ ಹಾಕ್ತೀವಿ, ಬಯೋ ಇನ್ಪುಟ್ ಹಾಕ್ತೀವಿ ಅಂತ ಹೊರಡ್ತಾರೆ. ಅದು ಮತ್ತೆ ಹಾದಿ ತಪ್ಪೋ ಮಾರ್ಗನೇ. ಯಾಕೆಂದರೆ ನೀವು ಸ್ವನಿಯಂತ್ರಣ ಮಾಡ್ಕೋಬೇಕು. ಎಲ್ಲಿವರೆಗೂ ವೈವಿಧ್ಯತೆ ಇರಲ್ವೋ, ಎಲ್ಲಿವರೆಗೂ ಮಣ್ಣಿನಲ್ಲಿ ಶಕ್ತಿ ಇರಲ್ವೋ, ಸೂಕ್ಷ್ಮಗಳು ಕೆಲಸ ಮಾಡ್ತಾ ಇರಲ್ವೋ, ಯು ಆರ್ ರೀಪ್ಲೇಸಿಂಗ್ ಎಕ್ಸ್ ವಿತ್ ವೈ. ಕೆಮಿಕಲ್ ಇನ್ಪುಟ್ ತೆಗೆದು ಆರ್ಗ್ಯಾನಿಕ್ ಇನ್ಪುಟ್ ಹಾಕ್ತಾ ಇದ್ದೀರಾ. ಉಳಿದಿದ್ದ ವೇರಿಯಬಲ್ ಯಾವುದೂ ಅಡ್ರೆಸ್ ಮಾಡ್ತಾ ಇಲ್ಲ. ಈ ಯಾವುದು ಪಿರಮಿಡ್ ಇರಲ್ಲ, ವೈವಿಧ್ಯತೆಯೂ ಇರಲ್ಲ, ಆಮೇಲೆ ನಿಮ್ಮ ಮಣ್ಣಿನ ಪರಿಸರನೂ ಇಂಪ್ರೂವ್ ಆಗಿರಲ್ಲ. ಹಾಗಾಗಿ ಯು ಆರ್ ಜಸ್ಟ್ ಟ್ರೀಟಿಂಗ್ ಎ ಕಾಸ್. ಮತ್ತೆ ಆ ಕಾಸ್ ಮೇಲೆ ಟ್ರೀಟ್ ಮಾಡ್ತಾ ಹೋಗ್ತೀರಾ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಿರ್ತೀರಾ.
ಹಾಗಾಗಿ ದಯವಿಟ್ಟು ಹೊರಗಡೆಯಿಂದ ತಂದಾಕುವ ಒಳಸುರಿಗಳನ್ನು ನಂಬಿ ಮಾಡ್ತಕ್ಕಂಥ ಕೃಷಿ ಇದೆಯಲ್ಲ, ಅದು ನೀವು ಆರ್ಗ್ಯಾನಿಕ್ ಆರು ಮಾಡಿ ಕೆಮಿಕಲ್ ಆರು ಮಾಡಿ, ಹೊರಗಡೆಯಿಂದ ತಂದಾಕಿ ಮಾಡೋಕ್ಕಂಥ ಕೃಷಿ ಯಾವತ್ತಿದ್ರೂ ಡೇಂಜರಸ್. ಸರ್ ನಾನು ಎಕ್ಸ್ಪೀರಿಯನ್ಸ್ಗೋಸ್ಕರ ಕರೆಕ್ಟ್ ಸರ್. ಇವಾಗ ಅವ್ರು ನೋಡ್ಬಿಟ್ಟಿದಾರಲ್ಲ, ಇಲ್ಲ ತಿರುಮಲ ಸರ್, ಎಕ್ಸ್ಪೀರಿಯನ್ಸ್ಗೋಸ್ಕರ ನಮ್ ರೈತನ್ಗೋಸ್ಕರ ನಾ ಪ್ರಾಜೆಕ್ಟ್ ಮಾಡಿತ್ತು ಸರ್. ಇದ್ರ ಒಂದು ನನ್ಗೆ ಏನಂತಂದ್ರೆ ಐ ಆಮ್ ಜಸ್ಟ್ ವಾಚಿಂಗ್ ಆಸ್ ಎ ಔಟ್ಸೈಡರ್ ಸರ್. ಇದ್ರಲ್ಲಿ ಅಂದ್ರೆ ಲ್ಯಾಂಡ್ ನಮ್ದೇ ಇರ್ಬೋದು, ಅವ್ರೆಲ್ಲ ಮಾಡ್ತಿರ್ಬೋದು, ಬಟ್ ಐ ಆಮ್ ನಾಟ್ ಇನ್ ಟು ದಟ್. ಒಂಥರ ಇದು ಐ ಆಮ್ ಓಕೆ, ಅದು ಮಾಡ್ಕೊಂಡ್ ಇವಾಗ 2-3 ಹಾರ್ವೆಸ್ಟ್ ಆಯ್ತು ಅಂದ್ರೆ ಐ ವಿಲ್ ರಿಕವರ್ ಮೈ ಇನ್ಪುಟ್ ಕಾಸ್ಟ್. ಸೊ ಅದಾದ್ಮೇಲೆ ಏನೋ ಇಟ್ಸ್ ಅಪ್ ಟು ಹಿಮ್ ಅಂತ ಆತರ ಆತರ ಮೈಂಡ್ ಸೆಟ್ ಅಲ್ಲಿ ಇದೀನಿ ಸರ್ ನಾನು. ಇದು ಫಸ್ಟ್ ಟೈಮ್ ಒಂದ್ಸಲಿ ಮಾತ್ರ ಮಾಡೋದು. ಐ ಡೋಂಟ್ ನೋ, ಐ ವಿಲ್ ನೆವರ್ ರಿಪೀಟ್ ಇಟ್. ಅಂಡ್ ಸರ್ ಹೇಳ್ದಂಗೆ ಮೇ ಬಿ ಡೈವರ್ಸಿಟಿ ಕ್ರಿಯೇಟ್ ಮಾಡೋದನ್ನ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಕು. ಅಂಡ್ ಬೇರೆ ಜಾಗದಲ್ಲಿ ನಾನು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಇದ್ದೀನಿ ಸರ್. ಅಂದ್ರೆ ಈ ಜಾಗದಲ್ಲಿ ಮಾತ್ರ 1 ಎಕರ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಅಷ್ಟೇ ಸರ್. ಜಸ್ಟ್ ಸುಮ್ಮನೆ. ಇರಲಿ, ತೊಂದರೆ ಇಲ್ಲ. ಕರೆಕ್ಟ್ ಸರ್. ನಾನೇನ್ ಹೇಳ್ತೀನಿ ಅಂದ್ರೆ, ಇವಾಗ ನಮಗೆ ಒಂದ್ಸಾರಿ ಕೆಳಗೆ ಇಳ್ದಾಗ್ಲೇ ಗೊತ್ತಾಗೋದಂತೆ, ನೀರ್ನಾಗ ಇಳ್ದಾಗ್ಲೇ ಆಳ ಗೊತ್ತಾಗದಂತೆ. ಗೊತ್ತಾದ್ಮೇಲೆ ನಾವು ಹುಷಾರಾಗಿರ್ಬೇಕು ಅಷ್ಟೇ. ಗೊತ್ತಾದ್ಮೇಲೆ ಬೇಡ ಇದಕ್ಕೆ ಹೋಗೋದ್ ಬೇಕಾಗಿಲ್ಲ, ನಾವು ನ್ಯಾಚುರಲ್ ಫಾರ್ಮಿಂಗ್ ಹೋಗೋಣ ಅಂತ. ಬಟ್ ಸ್ಟಿಲ್ ದಿಸ್ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಮೊನೋಕ್ರಾಪಿಂಗ್ ಹಾಕಿದ್ರೆ ಏನೇನ್ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಯಾವ ತರ ಸ್ಪ್ರೇ ಮಾಡ್ತೀವಿ, ಯಾವ ತರ ಇನ್ಪುಟ್ಸ್ ಕೊಡ್ತೀವಿ, ಯಾವ ತರ ನಮಗೆ ಔಟ್ಪುಟ್ ಬರ್ತದೆ. So what is the cost we are incurring, what is the amount we are gaining, all counts in monocropping. ಈ ನಾಲೆಜ್ ಅಂತೂ ಬರುತ್ತಲ್ಲ ಸರ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಡಾಟಾ ವಾಟ್ ಯು ಆರ್ ಗೋಯಿಂಗ್ ಟು ಗೇನ್. ನೀವು ಮಾಡಿ ಅಂತ ಹೇಳಲ್ಲ, ಬಟ್ ವಾಟ್ ಯು ಆರ್ ಡನ್ ಈಸ್ ಒನ್ ಎಕ್ಸ್ಪೀರಿಯನ್ಸ್. ಕರೆಕ್ಟ್ ಸರ್, ಎಕ್ಸ್ಪೀರಿಯನ್ಸ್ ಅಷ್ಟೇ, ಎಕ್ಸ್ಪೆರಿಮೆಂಟ್. ಖಂಡಿತ. ಸೊ ಹೇಳಿಯಪ್ಪ, ಹೇಗಿತ್ತು ಈ ಸಬ್ಜೆಕ್ಟು? ನಮಸ್ತೆ ಸರ್. ಇವತ್ತು ಒಂದು ತಾವು ಮಾಹಿತಿ ಕೊಟ್ಟು ತುಂಬಾ ಚೆನ್ನಾಗಿದೆ ಸರ್. ಅಂದ್ರೆ ಈ ಅಂಶಗಳಲ್ಲಿ ನೀವು ಸಾಕಷ್ಟು ಬಾರಿ ಒತ್ತಿ ಹೇಳಿದಿರಾ, ಮತ್ತೆ ನಮ್ಗೆ ರಿವಿಸನ್ ಆಯ್ತು, ಮತ್ತೆ ಹೆಚ್ಚು ವಿಚಾರಗಳನ್ನು ಸೇರಿಸ್ಕೊಂಡು ಹೇಳಿದಿರಾ ಸರ್. ತುಂಬಾ ಧನ್ಯವಾದಗಳು. ಆಮೇಲೆ ಗೋಪಾಲ್ ಕೃಷ್ಣ ಸರ್ ಅವರು ಈ ಆನೆಕಲ್ ತಳಿ ಭಾಗದಲ್ಲಿ ಏನೇನ್ ಬೆಳೆ ಬೆಳಿತಾರೆ ಅಲ್ಲಿ ರೈತರ ಒಂದು ಒತ್ತಡದ ಮೇಲೆ ಅವರು ಬೆಳೆದಿರೋದು ಒಳ್ಳೇದೇ ಆಯ್ತು. ಯಾಕಂದ್ರೆ ಅವ್ರಿಗೆ ಅನುಭವ ಆಗೋಯ್ತು, ನ್ಯಾಚುರಲ್ ಫಾರ್ಮಿಂಗ್ ಏನು ಮಹತ್ವ ಅನ್ನೋದು ಅವ್ರಿಗೆ ತುಂಬಾ ಮಂದಟ್ಟಾಯ್ತು ಅನ್ಕೊಳ್ತೀವಿ. ಯಾಕಂದ್ರೆ ಅವ್ರು ವೀಕೆಂಡ್ ಅಲ್ಲಿ ಹೋದ್ರು ಸಹ ಇದನ್ನೆಲ್ಲ ಬೆಳೆದಿರೋದಕ್ಕೆ ಅವ್ರಿಗೆ ಒಂದು ರೀತಿ ತುಂಬಾ ಅನುಭವ ಬಂದಿದ್ದಕ್ಕೆ ಅದನ್ನ ಅವರು ಮುಂದಿನ ದಿನದಲ್ಲಿ ಬಿಟ್ಬಿಡ್ತಾರೆ ಅನ್ನೋದು ಅವರೇ ಹೇಳಿದ್ದಾರೆ. ಇದು ಚೆನ್ನಾಗಿದೆ ಸರ್. ಮತ್ತೆ ಸರ್, ಈಗ ಅವರು ಒಂದು ಪ್ರಶ್ನೆ ಪೂರಕವಾಗಿ ನೀವೇನ್ ಹೇಳಿದ್ರೆ ವೈವಿಧ್ಯತೆ ಮುಖಾಂತರ ಬೆಳಿಬೇಕು ಈ ತರ ಮೊನೋಕ್ರಾಪ್ ಅಂತ ಹೇಳಿದಾಗ, ನಾವ್ ಹೆಚ್ಚು ಇಳುವರಿ ಮಾಡ್ಕೋಬೇಕು ಅಂದ್ರೆ ಅದು ಸ್ವಲ್ಪ ಕಷ್ಟ ಸಾಧ್ಯ ಅನ್ಸುತ್ತಲ್ಲ ಸರ್? ಇಲ್ಲ, ನಾವು ಇಳುವರಿ ಇಲ್ಲ ಮುರಳೀಧರ್, ನಾವು ಇಳುವರಿಯಿಂದ ಹೋಗಲ್ಲ. ಇಳುವರಿಯಿಂದ ಹೋಗೋರು ಅವರು. ಹೌದು ಸರ್. ನಾವು ಉತ್ಪಾದಕತೆಗೆ ಗಮನ ಕೊಡ್ತೀವಿ, ಪ್ರೊಡಕ್ಟಿವಿಟಿ. ವಿ ಆರ್ ನಾಟ್ ಗೋಯಿಂಗ್ ಬಿಹೈಂಡ್ ದ ಈಲ್ಡ್, ವಿ ಆರ್ ಗೋಯಿಂಗ್ ವಿತ್ ಪ್ರೊಡಕ್ಟಿವಿಟಿ. ನಾವು ಇಲ್ಲಿ ಪ್ರೊಡಕ್ಟಿವಿಟಿ ಕಡೆ ಗಮನ ಕೊಡ್ತಾ ಹೋಗಬೇಕು. ಒಂದು ಬೆಳೆ, ಒಂದು ಕ್ರಾಪ್ ಸೈಕಲ್ ಮಾಡಿದಾಗ ಅದು 60 ಡೇಸ್ ಕ್ರಾಪ್ ಆಗ್ಬೋದು, 90 ಡೇಸ್ ಕ್ರಾಪ್ ಆಗ್ಬೋದು. ನೀವು ಅಲಸಂದನೇ ಬೆಳೀರಿ, ಅವರೇನೇ ಬೆಳೀರಿ, ಏನೇ ಒಂದು ಬೆಳೀರಿ, ಕಡಲೆಕಾಯಿ ಗಿಡದ ಬೆಳೀರಿ, ಒಂದು ಕ್ರಾಪ್ ಸೈಕಲ್ ನೀವು ಮಾಡಿದಾಗ ಅದರದ್ದು ಬೆನಿಫಿಟ್ಸ್ ನೀವು 4 ಕಡೆ ಮೆಜರ್ ಮಾಡಬೇಕು. ಡೈವರ್ಸಿಟಿ ಕಡೆಗೆ ಏನು ಕಾಂಟ್ರಿಬ್ಯೂಟ್ ಆಯಿತು, ಮಣ್ಣಿಗೆ ಮತ್ತು ಪರಿಸರಕ್ಕೆ. ಈ ಟ್ರ್ಯಾಂಗಲ್ ಇದೆಯಲ್ಲ ಸರ್, ಈ ಟ್ರ್ಯಾಂಗಲ್ನ ಬೆಳೆಸ್ತಾ ಹೋಗಬೇಕು. ಪ್ರತಿ ಕ್ರಾಪ್ ಸೈಕಲಲ್ಲೂ ಈ ಡೈವರ್ಸಿಟಿ ಟ್ರ್ಯಾಂಗಲ್ಲು, ಎನ್ವೈರನ್ಮೆಂಟಲ್ ಟ್ರ್ಯಾಂಗಲ್ಲು ಬೆಳೀತಾ ಹೋಗಬೇಕು. ಇದೇ ನಿಮಗೆ ಸಸ್ಟೈನಬಿಲಿಟಿ ಕೊಡೋದು, ಇದೇ ನಿಮಗೆ ಇನ್ಪುಟ್ ಕಾಸ್ಟ್ನ ಕಮ್ಮಿ ಮಾಡೋದು, ಇದೇ ನಿಮ್ಮ ತಂತಾನಾಗೆ ರೋಗ ನಿಯಂತ್ರಣ ಮಾಡೋದು, ಒಳಸುರಿ ವೆಚ್ಚವನ್ನು ಕಮ್ಮಿ ಮಾಡೋದು, ಉತ್ಪಾದಕನ ಜಾಸ್ತಿ ಮಾಡೋದು. ಪ್ರತಿ ಸಲ ನಾವು ಯಾವುದೇ ಬೆಳೆಗಳನ್ನು ಬೆಳೆದಾಗ ಇವೆರಡೂ ಕಡೆಗೆ ನಾವು ಗಮನ ಕೊಡಬೇಕು. ಹಾಗಾಗಿ ನೀವು ಅಲ್ಪಾವಧಿ ಬೆಳೆಗಳನ್ನು ಬೆಳೀರಿ, ಅದನ್ನು ಮಲ್ಟಿ ಅಕಡಿ ಸಾಲು ಅಂತೀವಲ್ಲ, ಮಲ್ಟಿ ಕ್ರಾಪಿಂಗಲ್ಲೇ ಬೆಳೀರಿ. ಆಮೇಲೆ ನೀವು ಏನು ಮೆಜರ್ ಮಾಡ್ತೀರೋ ಅದನ್ನು ಈಲ್ಡ್ ಲೆಕ್ಕದಲ್ಲಿ ಮೆಜರ್ ಮಾಡಬೇಡಿ, ಉತ್ಪಾದಕತೆ ವೆಚ್ಚದಲ್ಲಿ ಮೆಜರ್ ಮಾಡಿರಿ. ಅಂದರೆ ಈ ಬೆಳೆ ಮಾಡಿದ್ರಿಂದ ನಾನು ಮಣ್ಣಿಗೆ ಏನು ಸೇರಿಸಿದ್ದೀನಿ, ವೈವಿಧ್ಯತೆ ಏನು ಸೃಷ್ಟಿ ಮಾಡಿದ್ದೀನಿ, ಪರಿಸರಕ್ಕೆ ಏನು ರೆಸ್ಟೋರ್ ಮಾಡ್ಕೊಂಡಿದ್ದೀನಿ, ಇದೆಲ್ಲ ಇದು ಡಿಪಾಸಿಟ್ಸ್ ಸರ್. ಇದು ಈ 2 ಟ್ರ್ಯಾಂಗಲ್ಗಳು ಡಿಪಾಸಿಟ್ಸು. ಎಷ್ಟು ಈ ಟ್ರ್ಯಾಂಗಲ್ಗಳು ಬೆಳೀತಾ ಹೋಗ್ತಾವೋ, ಉತ್ತರ ಮತ್ತು ದಕ್ಷಿಣದಿರೋ ಟ್ರ್ಯಾಂಗಲ್ಗಳು ಮುಂದಿನ ಬೆಳವಣಿಗೆಗೆ, ಮುಂದಿನ ಬೆಳೆಗೆ, ನೆಕ್ಸ್ಟ್ ಕ್ರಾಪ್ ಸೈಕಲ್ಗೆ ಇವೆಲ್ಲ ಆ್ಯಡ್ ಆಗ್ತಾ ಹೋಗ್ತವೆ. ಯು ಆರ್ ಡಿಪಾಸಿಟಿಂಗ್ ಫಾರ್ ದ ಫ್ಯೂಚರ್.
ಇದೆಲ್ಲಿದೆ ಈ ಪೈಪಲ್ಲಿ ನೋಡಿ, ಈ ಪೈಪಲ್ಲಿ ಇನ್ನೂ ರಬ್ಬರ್ ಬ್ಯಾಂಡ್ ಆಗ್ತಂಗೆ ಆಗೋಯ್ತಿದ್ದು ಬೆಳೆ ಬೆಳೀತಾ. ಹಾಗಾಗಿ ನೀವು ಬೆಳೆಯತಕ್ಕಂಥ ಪ್ರತಿ ಬೆಳೆಯು ಬೆಳೆ ತ್ಯಾಜ್ಯವನ್ನು ಭೂಮಿಗೆ ಸೇರಿಸೋದು, ಮತ್ತು ಅಲ್ಲಿ ಪರಿಸರವನ್ನು ಸೃಷ್ಟಿ ಮಾಡೋದು, ಸೂಕ್ಷ್ಮಗಳ ಸಂಖ್ಯೆಯನ್ನು ಜಾಸ್ತಿ ಮಾಡೋದು. ಆಮೇಲೆ ನೀವು ಇಲ್ಲಿ ಒಂದೇ ಒಂದು ಬೆಳೆ ಹಾರ್ವೆಸ್ಟ್ ಮಾಡಲ್ಲ, ಮಲ್ಟಿಪಲ್ 3-4 ಬೆಳೆನ ಬೆಳೆದಿರ್ತೀರ. ಅಂದರೆ ನಿಮ್ಮ ಮನೆಗೆ, ನಿಮ್ಮ ಊಟಕ್ಕೆ, ಮಾರ್ಕೆಟಿಗೆ ಬೇಕಾಗುವಂಥ ಕಾಳುಗಳನ್ನು ಉತ್ಪಾದನೆ ಮಾಡೋದ್ರ ಜೊತೆಗೆ ಮಣ್ಣಿಗೂ ಸಹ ಶಕ್ತಿ ತುಂಬ್ತಾ ಇರ್ತೀರಾ. ಇದನ್ನು ಮೆಜರ್ ಮಾಡಿ ಸರ್. ಡೋಂಟ್ ಲುಕ್ ಅಟ್ ದ ಈಲ್ಡ್, ಲುಕ್ ಅಟ್ ದ ಪ್ರೊಡಕ್ಟಿವಿಟಿ. ನಾನು ಆವಾಗ ಡಿಸೆಂಬರ್ ತಿಂಗಳಿಂದನೇ ಹೇಳ್ತಾ ಇದ್ದೀನಿ ಈಲ್ಡ್ ವರ್ಸಸ್ ಪ್ರೊಡಕ್ಟಿವಿಟಿ ಅಂತ. ಇವತ್ತು ಒಂದು ಪಿಕ್ಚರೇ ಕೊಟ್ಬಿಟ್ಟಿದ್ದೀನಿ ನಿಮಗೆ. ಈ ತ್ರಿಭುಜಗಳನ್ನು ಬೆಳೆಸಿದ್ದೀರಾ. ಒಂದು ಸಲ ಕಡಲೆಕಾಯಿ ಬೆಳೆದ್ರಿ, ಕಡಲೆಕಾಯಿ ಜೊತೆ ಏನೇನು ಬೆಳೆದ್ರಿ? ಅಲಾಂಗ್ ವಿತ್ ಗ್ರೌಂಡ್ನಟ್ ಯು ಶುಡ್ ಗ್ರೋ ಮಿನಿಮಮ್ 4 to 5 ಕ್ರಾಪ್ಸ್. ಮಸ್ಟರ್ಡ್ ಹಾಕಿ, ಅಲಸಂದೆ ಹಾಕಿ, ಮುಸ್ಕಿ ಜೋಳ ಬೆಳೀರಿ, ಎಂಥದ್ದು ರಾಗಿ ಹಾಕಿ, ಜೊತೆನಲ್ಲಿ ಹಾಕಿ ಸರ್ ಎಲ್ಲವನ್ನು. ಏನೇನು 75 ದಿವಸದಿಂದ 125 ದಿವಸದ ಕ್ರಾಪ್ ಸೈಕಲ್ ಇರೋ ಎಲ್ಲ ಬೆಳೆನೂ ಜೋಡಿಸ್ತಾ ಬನ್ನಿ. ವೈವಿಧ್ಯತೆ ಸೃಷ್ಟಿ ಮಾಡಿ, ಎಲ್ಲ ಹಾರ್ವೆಸ್ಟ್ನು ಮಾಡಿ, ಕಂಪೇರ್ ಮಾಡಿ. ಯಾಕೆ ಪ್ರೊಡಕ್ಟಿವಿಟಿ ಆಗಲ್ಲ ನ್ಯಾಚುರಲ್ ಫಾರ್ಮಿಂಗು? ಹಾಗೆ ಖಂಡಿತ ಆಗುತ್ತೆ ಸರ್. ಸೊ ನೀವು ಈ ತ್ರಿಭುಜಗಳನ್ನು ಬೆಳೆಸ್ತಾ ಬನ್ನಿ, ಡೈವರ್ಸಿಟಿ ತೊಗೊಂಬನ್ನಿ, ಬಹುಬೆಳೆ ಪದ್ಧತಿ ಮಾಡಿರಿ. ನೀವು ಇವಾಗ ಏನು ಹಾರ್ವೆಸ್ಟ್ ಮಾಡಿರ್ತೀರೋ ಅದು ಆಗಸ್ಟ್ ಸೈಕಲ್ಲಿಗೆ ಮುಗಿತು ಅಂತ ಅನ್ಕೋಬೇಡಿ. ನೀವು ಜೂನ್ ಟು ಆಗಸ್ಟ್ ಬೆಳೆದಂಥ ಬೆಳೆಯ ಪರಿಣಾಮಗಳು ಸೆಪ್ಟೆಂಬರ್ ಟು ಡಿಸೆಂಬರ್ ಕ್ರಾಪ್ ಸೈಕಲ್ಗೆ ಆ್ಯಡ್ ಆಗ್ತಾ ಇರುತ್ತೆ ನೋಡಿ. ಇಲ್ಲಿ ಡಿಪಾಸಿಟ್ ಆಗ್ತಾ ಇರುತ್ತೆ ಈ ಟ್ರಯಾಂಗಲಲ್ಲಿ. ಈ 4-5 ವರ್ಷ ಈ ಥರ ಮಾಡಿ. ನೀವು ಏನು ಹೊರಗಡೆ ಏನೂ ತರೋದು ಬೇಡ. ನಿಮ್ಮ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ನು 3.0 ಮಾಡ್ಕೊಳ್ಳಿ. ಎಡಗೈಲಿ ಎಷ್ಟು ಬಲಗೈಲಿ ತಗೊಳ್ಳಿ. ಆ ಹಂತಕ್ಕೆ ಬರುತ್ತೆ ಮಣ್ಣು. ಆ ಥರ ದೂರದೃಷ್ಟಿ ಇಟ್ಕೊಂಡು ನಾವು ನೈಸರ್ಗಿಕ ಕೃಷಿನ ಮಾಡಬೇಕಪ್ಪ. ಸರಿ ಸರ್. ಕೇಳಿಯಪ್ಪ, ಹೇಳಿ, ಫೀಡ್ಬ್ಯಾಕ್ ಕೊಡಿ. ನಮಸ್ಕಾರ, ನಾನು ಪ್ರಭು. ಹೇಳಿ ಸರ್. ಅದೇ ನೀವು ಹೇಳಿದ ಪಾಯಿಂಟ್ಸ್ ಎಲ್ಲ ಬಹಳ ಸೂಕ್ಷ್ಮ, ಕರೆಕ್ಟ್ ಆಗಿದೆ. ಬಟ್ ಒಂದು ಅಬ್ಸರ್ವೇಷನ್ ಏನು ಅಂತಂದ್ರೆ, ನಾನು ಬೇರೆ ನ್ಯಾಚುರಲ್ ಮತ್ತೆ ಆರ್ಗ್ಯಾನಿಕ್ ಕೃಷಿಕರ ಹತ್ರ ಮಾತಾಡ್ತಾ ಇರ್ತೀನಿ. ನಮ್ಮ ಫ್ರೆಂಡ್ ಒಬ್ರು ಹುಣಸೂರಲ್ಲಿ ಇದೆ ರಾಜಮುಡಿ ಭತ್ತ ಬೆಳಿತಾರೆ. ಅವರು ಬೆಳಿತಾ ಇದಾರೆ ಅಂದ್ರೆ ಅವರು ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ನ್ಯಾಚುರಲ್ ಫಾರ್ಮಿಂಗ್ ಎರಡನ್ನು ಮಿಕ್ಸ್ ಮಾಡಿ ಟ್ರೈ ಮಾಡ್ತಾ ಇದ್ದಾರೆ. ಇಟ್ ಡಸಂಟ್ ಯೂಸ್ ಕೆಮಿಕಲ್ಸ್. ಅವರು ಹೇಳೋದು ಏನು ಅಂತಂದ್ರೆ, ನೀವು ಫರ್ಟಿಲೈಸರ್ಸ್ ಕೆಮಿಕಲ್ಸ್ ಯೂಸ್ ಮಾಡದೇ ಇದ್ರೆ ಭತ್ತನ ಏನಿವೆ ಈ ಜೊತೆ ಬೆಳೆಯೋಕ್ಕಾಗುತ್ತೆ ಇಲ್ಲೋ ಗೊತ್ತಿಲ್ಲ, ಮಿಕ್ಸ್ಡ್ ಫಾರ್ಮಲ್ ಆಗುತ್ತೆ ಇಲ್ವೋ. ಅವ್ರು ಹೇಳೋದು ಅರ್ಧಂಬರ್ಧ ಈಲ್ಡ್ ಕಮ್ಮಿ ಆಗುತ್ತೆ, 40 ಮೂಟೆ ಬರೋ ಬದಲು 20 ಮೂಟೆ ಬರುತ್ತೆ ಅಂತ ಹೇಳ್ತಾರೆ. ಈಗ ನಾವು ಹೇಳೋದು ನ್ಯಾಚುರಲ್ ಫಾರ್ಮಿಂಗ್ ವೈಯಕ್ತಿಕವಾಗಿ ನಾವು ಫೇವರ್ ಆಗಿದ್ರು ಪ್ರೊಡಕ್ಟಿವಿಟಿ ಪಾಯಿಂಟ್ ಆಫ್ ವ್ಯೂ ಇಂದ, ಜಾಸ್ತಿ ಉತ್ಪಾದನೆ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಎಲ್ಲಿದ್ದೀವಿ ಅಂತ ಗೊತ್ತಿಲ್ಲ. ಇದು ಎರಡನೇ ದಿನದ ನೀವು ಶ್ರೀಲಂಕಾದಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು, ನಿಮಗೆ ಜ್ಞಾಪಕ ಇರಬೇಕು. ಶ್ರೀಲಂಕಾದಲ್ಲಿ ಎಲ್ಲ ಕೆಮಿಕಲ್ ಫರ್ಟಿಲೈಸರ್ಸ್, ಈ ಕೆಮಿಕಲ್ ಇಂಪೋರ್ಟ್ ಎಲ್ಲ ಕಂಪ್ಲೀಟ್ ಬ್ಯಾನ್ ಮಾಡ್ತಿದ್ರು. ಬ್ಯಾನ್ ಮಾಡಿದಾಗ ಏನಾಯ್ತು ಅಂದ್ರೆ ಪ್ರೊಡಕ್ಟಿವಿಟಿ ಕಂಪ್ಲೀಟ್ ಎಷ್ಟು ವರ್ಷ ಮಾಡಿದ್ರೆ ಏನೋ, ಆ ಡಾಟಾ ನನ್ನ ಹತ್ರ ಇಲ್ಲ. ಅದು ಕಂಪ್ಲೀಟ್ ಮಾಡಿದ್ಮೇಲೆ ಅವ್ರ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ತುಂಬಾ ಕಮ್ಮಿ ಆಗಿದ್ದೆ. ಗಾನ್ ಇನ್ ಟು ಕೈಂಡ್ ಆಫ್ ಡಿಪ್ರಿಸಿಯೇಷನ್, ಡಿಪ್ರೆಷನ್, ವಾಟ್ ಎವರ್ ಇಟ್ ಕಾಲ್. ಲೇಟರ್ ಐ ಡು ನಾಟ್ ನೋ ಏನ್ ಮಾಡ್ತಾ ಇದಾರೆ ಅಂತ. 2 ಮಾಡೆಲ್ ನಮ್ಮ ಹತ್ರ ಇದೆ. ಅದು ಏನು ಅಂದ್ರೆ, ನಮ್ಮ ವೈಯಕ್ತಿಕ ಆರೋಗ್ಯಕ್ಕೆ ಒಳ್ಳೆ ಆರೋಗ್ಯಕರವಾದ ನೈಸರ್ಗಿಕವಾಗಿ ಬೇಕಾದಂತ ಈ ನಮ್ಮ ಫಾರ್ಮಿಂಗ್ ಏನಿದೆ ಪ್ರಾಡಕ್ಟ್ಸ್, ಅದು ಬೇಕು ಅಂದ್ರೆ ಅವ್ನು ಡೆಫಿನೆಟ್ ಆಗಿ ನ್ಯಾಚುರಲ್ ಫಾರ್ಮಿಂಗು ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಯಾವ್ದಾರು ಚೂಸ್ ಮಾಡ್ಕೋಬಹುದು. ಆದ್ರೆ ಇಡೀ ದೇಶದ ಒಂದು ಆಹಾರ ಉತ್ಪಾದನೆಗೆ ಅದು ಯಾವ ತರ ಕಾಂಟ್ರಿಬ್ಯೂಟ್ ಮಾಡುತ್ತೋ ಇಲ್ವೋ ಅದನ್ನು ಒಂದು ಕಾನ್ಸೆಪ್ಷಿಯಲಿ ನಾವು ಯೋಚನೆ ಮಾಡೋಕ್ಕಾಗುತ್ತೆ. ಜೊತೆಗೆ ನೀವು ಹೇಳಿದಾಗ ಮಣ್ಣು ಹಾಳಾಗುತ್ತೆ, there is no doubt about that. So somewhere we have to think about that ಅಂತ ನಂದೊಂದು ಸಜೆಷನ್. ಯಾರು ಬೇರೆ ಈ ವಿಚಾರದಲ್ಲಿ ಇನ್ನೂ ಸ್ವಲ್ಪ ಮಾಹಿತಿ ಇದ್ರೆ ಖಂಡಿತ ಹೇಳಿರಪ್ಪ. ಸೇರಿಸಿ ಕೆಲವು ಪಾಯಿಂಟ್ಸ್ ಇದ್ರೆ ಹೇಳಿ. ಪ್ರಭು ಸರ್ ಪ್ರಸ್ತಾಪ ಮಾಡಿರೋ 3-4 ಪಾಯಿಂಟ್ಸ್ ಇದೆ. ಯಾರು ಮಾಹಿತಿ ಇದ್ರೆ ಹಂಚ್ಕೊಳ್ಳಿ ಸರ್. ಐ ಆಲ್ಸೋ ಅಗ್ರಿ ವಿತ್ ಪ್ರಭು ಸರ್. ಸರ್ ಯಾಕಂದ್ರೆ ಇವಾಗ ನಾವು ನಮ್ದೊಂದು ಗ್ರೂಪ್ ಅಲ್ಲಿ ನಮ್ದೊಂದು ಸೇಮ್ ಲೈಕ್ ಮೈಂಡೆಡ್ ಪೀಪಲ್ ನಾವೆಲ್ಲ ಒಂಥರ ನ್ಯಾಚುರಲ್ ಫಾರ್ಮಿಂಗ್ ಅಂತ ಮಾಡ್ತಾ ಇದೀವಿ ಸರ್. ಬಟ್ ಇವಾಗ ಒಂದು 2 ಲೆವೆಲ್ಸ್ ಕೆಳಗೆ ನಾವು ಹೋಗಿ ನೋಡಿದ್ರೆ ನ್ಯಾಚುರಲ್ ಆಗಿ ಅಂದ್ರೆ ನಾವು ಊರ್ಗ್ ಹೋದಾಗ ಬೇರೆಯವರೆಲ್ಲ ಏನ್ ಮಾಡ್ತಿದ್ದಾರೆ ಅಂತೆಲ್ಲ ನಾವು ಡಿಟೇಲ್ ಆಗಿ ಅನಾಲಿಸಿಸ್ ಮಾಡಿದ್ರೆ ಅವರೆಲ್ಲರೂ ದೇ ಆಲ್ ಆರ್ ಗೋಯಿಂಗ್ ಫಾರ್ ಮೊನೋಕ್ರಾಪ್. ಅಂಡ್ ರೈತರು ಅವರು ಒಂಥರ
ಇಮಿಡಿಯೇಟ್ ರಿಟರ್ನ್ಸ್ ಬರ್ಬೇಕು. ನಾನು ಇವತ್ತು ಹಾಕ್ತೀನಿ, ನನಗೆ ಒಂದು 3 ತಿಂಗಳ ಒಳಗೆ ಬಂದ್ಬಿಡ್ಬೇಕು, ನನಗೆ ಇಷ್ಟು ಮಾರ್ಕೆಟ್ಗೆ ಇಷ್ಟು ಹಾಕ್ಬಿಡ್ಬೇಕು, ಇಷ್ಟು ದುಡ್ಡು ಬಂದ್ಬಿಡ್ಬೇಕು, ಆ ದುಡ್ಡು ಬಂದ್ರೆ ಮಾತ್ರ ನನ್ನ ಜೀವನ ನಡೆಸೋದು ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ ಸರ್. ಅಂದ್ರೆ ನಾನು ಕೆಲವ್ರನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಲ್ಲ, ಅವರು ಮೇನ್ ಅವರು ಮನೆ ನಡೆಸ್ಬೇಕು ಅಂದ್ರೇನೆ ಅವ್ರಿಗೆ ಇದೇ ಮೇನ್ ಆಗಿ ಹೋಗಿರುತ್ತೆ. ಅಂಡ್ ವಿ ಟೆಲ್ ದೆಮ್ ಈ ತರ ನ್ಯಾಚುರಲ್ ಫಾರ್ಮಿಂಗ್ ಮಾಡಿ, ಬೇರೆ ಬೇರೆ ಗಿಡ ಹಾಕಿ, ಬೇರೆ ಬೇರೆ ಇದು ಮಾಡಿ ಎಲ್ಲ ಅವ್ರಿಗೆಲ್ಲ ಹೇಳಿದ್ರೆ, I mean, they will not take it. That is one thing. And the second thing, sir, ಅದು ಒಂಥರ ಎಲ್ರಿಗೂ ನಮ್ ತರ ಕೊಕೊನೆಟ್ ಆ ತರ ಮಾಡಲ್ಲಿ they will not do. ಅವ್ರಿಗೆ ಒಂಥರ ಇವತ್ ಹಾಕಿ ನಾಳೆ ಒಂದ್ 3 ತಿಂಗಳಲ್ಲಿ ಏನೋ ಬಂದ್ಬಿಡ್ಬೇಕು, ಅದನ್ನ ಯಾವ್ದೋ ಮದ್ವೆಗೋ ಅಥವಾ ಇನ್ನೇನಕ್ಕೋ ಅವ್ರದ್ದು ಸಾಲ ಪಾಲ ಮಾಡಕ್ಕೆ ತೀರ್ಸ್ಕೊಳಕ್ಕೆ ಆತರ ದೇ ಆರ್ ಡೂಯಿಂಗ್ ಇಟ್ ಸರ್. ಆನ್ ದ ರಿಯಾಲಿಟಿ ಆನ್ ದ ಗ್ರೌಂಡ್ ಇಟ್ ಈಸ್ ವೆರಿ ಕಾಂಪ್ಲೆಕ್ಸ್ ಅನ್ಸುತ್ತೆ ಸರ್. ಎಲ್ರ ಮೈಂಡ್ ಸೆಟ್ ಚೇಂಜ್ ಆಗೋದು, ಅಥವಾ ನಾವೆಲ್ಲ ಡೆಫಿನೆಟ್ ಆಗಿ ನ್ಯಾಚುರಲ್ ಫಾರ್ಮಿಂಗ್ ಫಾಲೋ ಮಾಡ್ತೀವಿ ಸರ್. ಮೇ ಬಿ ಪ್ರಭು ಸರ್ ಹೇಳ್ದಂಗೆ ಇಡೀ ದೇಶದ್ದು ಎಲ್ಲ ಐ ಥಿಂಕ್ ಇಟ್ ಈಸ್ ಟೂ ಮಚ್ ಫಾರ್ ಅಸ್ ಐ ಥಿಂಕ್. ಬಟ್ ಅದೆಲ್ಲ ಹೋಗ್ಬೇಕು ಅಂದ್ರೆ ಅದು ತುಂಬಾ ಯಾವಾಗಾಗುತ್ತೋ ಗೊತ್ತಿಲ್ಲ ಸರ್. ಖಂಡಿತ. ಈಗ ಪ್ರಭು ಸರ್ ಹೇಳಿದಾಗೆ, ಒಂದು ಸಾವಯವದಲ್ಲಿ ಅಥವಾ ನೈಸರ್ಗಿಕ ಕೃಷಿನಲ್ಲಿ ನೀವು ಭತ್ತ ಬೆಳಿಬೇಕಾದ್ರೆ, ಉದಾಹರಣೆಗೆ ಭತ್ತ ಬೆಳೆಯುವಾಗ ನಾವು ವೈವಿಧ್ಯತೆ ಮಲ್ಟಿ ಕ್ರಾಪಿಂಗ್ ಮಾಡೋಕ್ಕೆ ಸಾಧ್ಯವೇ? ಅದು ಏಕಬೆಳೆ ಪದ್ಧತಿನಲ್ಲೇ ಬೆಳಿಬೇಕೆ? ನೀವು ರಾಸಾಯನಿಕದಲ್ಲೇ ಏಕಬೆಳೆ ಪದ್ಧತಿ ಬೆಳೀತಾರೆ, ನಮ್ಮದು ನ್ಯಾಚುರಲ್ ಫಾರ್ಮಿಂಗ್ನಲ್ಲಿ ನಾವು ಮಲ್ಟಿ ಕ್ರಾಪಿಂಗ್ ಮಾಡಿ ಅಂತ ಹೇಳ್ತೀವಿ. ಈ ಟ್ರಯಾಂಗಲ್ ಡೈವರ್ಸಿಟಿ ಬಗ್ಗೆ ಮಾತಾಡ್ತೀವಿ. ಸೊ ನಾವು ಭತ್ತದ ಜೊತೆ ವೈವಿಧ್ಯತೆ ತರಲಿಕ್ಕೆ ಸಾಧ್ಯವೇ ಅನ್ನೋದು ಒಂದು ಬರುತ್ತೆ. ಕೆಲವು ಹಂತದಲ್ಲಿ, ಪ್ರಾರಂಭಿಕ ಹಂತಗಳಲ್ಲಿ ನಾವು ಭತ್ತವನ್ನು ಏಕಬೆಳೆ ಪದ್ಧತಿಯಾಗಿಯೇ ಬೆಳೆದು ಪಾಲಿಸ್ಕೊಂಡು ಬಂದಿರೋದ್ರಿಂದ, ಅದನ್ನು ನಾಟಿ ಮಾಡೋದ್ರಿಂದ ಹಿಡಿದು ಅಂತರ ಬೇಸಾಯ, ಕಳೆ ನಿಯಂತ್ರಣ ಮತ್ತು ಔಷಧೋಪಚಾರ ಮತ್ತು ಕೊಯ್ಲು ತಂತ್ರಜ್ಞಾನ ಎಲ್ಲವನ್ನೂ ಏಕಬೆಳೆ ಪದ್ಧತಿಯಲ್ಲೇ ಭತ್ತ ಮತ್ತು ಗೋಧಿಯನ್ನು ಹೊಂದಿಸ್ಕೊಂಡ್ಬಿಟ್ಟಿದ್ದೀವಿ. ಭತ್ತ ಮತ್ತು ಗೋಧಿಯನ್ನು ನಾವು ಏಕಬೆಳೆ ಪದ್ಧತಿಯಲ್ಲೇ ಬೆಳೆಯೋದು ಒಂದು ಡಿಫಾಲ್ಟ್ ಆಗಿಬಿಟ್ಟಿದೆ, 99% ಹಂಗಾಗಿದೆ. ಹಾಗಾಗಿ ಭತ್ತದಲ್ಲಿ ವೈವಿಧ್ಯತೆ ತರೋದು ಹೇಗೆ, ಭತ್ತವನ್ನು ಬೆಳೆಯುವಾಗ ವೈವಿಧ್ಯತೆ ತರೋದು ಹೇಗೆ ಅನ್ನೋದು ಒಂದು ಪ್ರಶ್ನೆ ಉಳಿಯುತ್ತೆ. ಅದನ್ನು ಕೆಲವರು ಪ್ರಯೋಗ ಮಾಡಿದ್ದಾರೆ, ಬಟ್ ಇನ್ನೂ ಅದನ್ನು ಮಾಡಬೇಕಾಗಿದೆ. ಯಾರು ನೈಸರ್ಗಿಕ ಕೃಷಿನಲ್ಲಿ ಭತ್ತ ಅಥವಾ ಗೋಧಿ ಬೆಳೆಯೋರು ಅಥವಾ ಈ ಥರ ಏಕಬೆಳೆ ಪದ್ಧತಿನಲ್ಲಿ ಮಾಡಬೇಕಾದವರು. ಆದರೆ ಇಲ್ಲಿ ಏನು ಗಮನಿಸಬೇಕು ನಾವು, ಈಗ ಏನು ನಡೀತಿದೆ ಅಂದರೆ, ನಾನು ಗಮನಿಸಿದಂಥ ಕೆಲವು ಸಾವಯವ ಕೃಷಿಕರು ಅಂತ ಹೇಳೋಣ, ಅವರನ್ನು ನೈಸರ್ಗಿಕ ಕೃಷಿಕರು ಅಂತ ಹೇಳೋಕ್ಕಾಗಲ್ಲ ಇಷ್ಟು ಬೇಗ. ಅವರೇನು ಮಾಡ್ತಿದ್ದಾರೆ ಅಂದರೆ, ಒಂದು ಕ್ರಾಪು ಅವರು ಭತ್ತವನ್ನು ಏಕಬೆಳೆ ಪದ್ಧತಿಯಲ್ಲಿ ಬೆಳೆದರು, ಅಂದರೆ ಸಾವಯವ ಒಳಸುರಿಗಳನ್ನೇ ಹಾಕಿ ಬೆಳೆದರು, ಇಮಿಡಿಯೇಟಾಗಿ ಕ್ರಾಪ್ ಹಾರ್ವೆಸ್ಟ್ ಆದ ತಕ್ಷಣ ಆ ಹುಲ್ಲನ್ನು ಮತ್ತೆ ಪುಕವಕ ಮಾದರಿನಲ್ಲಿ ಮಣ್ಣಿಗೆ ಸೇರಿಸಿ ಮತ್ತೆ ಒಂದು ಕಂಪಲ್ಸರಿ ಒಂದು ದ್ವಿದಳ ಧಾನ್ಯ ಬೆಳೆಯನ್ನು ಬೆಳೆದು ಅದನ್ನು ಮಣ್ಣಿಗೆ ಸೇರಿಸಿ ನಂತರ 3ನೇ ಬೆಳೆಯಾಗಿ ಮತ್ತೆ ಭತ್ತ ತರ್ತಾರೆ. ಭತ್ತ ಬಂದ ತಕ್ಷಣ ಮೊದಲನೇ ಕ್ರಾಪ್ ಭತ್ತ ಇದ್ದರೆ ಸೆಕೆಂಡ್ ಸೈಕಲಲ್ಲಿ ಭತ್ತ ಬೆಳೆಯಲ್ಲ, ಅವರು ಬೇರೆ ಇನ್ನೇನೋ ಬೆಳೆದಿರ್ತಾರೆ. ಆ ರೀತಿ ಕ್ರಾಪ್ ರೊಟೇಷನ್ ಅಂತೀವಿ, ಬೆಳೆ ಪರಿವರ್ತನೆ. ಏಕಬೆಳೆ ಪದ್ಧತಿಯಲ್ಲಿ ಭತ್ತ ಬೆಳೆದ್ರೂ ಮತ್ತೆ ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಅದನ್ನು ಬೆಳೆ ಪರಿವರ್ತನೆ ಮಾಡಿ ಮಣ್ಣಿಗೆ ಮತ್ತೆ ಶಕ್ತಿ ತುಂಬಿ ನಂತರ ಅವರು ಮತ್ತೆ ಭತ್ತವನ್ನೇ ಮುಂದಿನ ಸೈಕಲಲ್ಲಿ ಬೆಳೆಯೋದನ್ನು ನಾನು ಗಮನಿಸಿದ್ದೀನಿ. ಅವ್ರಿಗೆ ಇಳುವರಿ ಬರ್ತಾ ಇರುತ್ತೆ, ಅದು ಸಾಕಷ್ಟು ಬರುತ್ತೆ. ಇದು ಮೊದಲನೇ ಅಂಶ. ಅಂದರೆ ಎಲ್ಲಿ ನೀವು ಬಹುಬೆಳೆ ಪದ್ಧತಿ ಮಾಡೋಕ್ಕಾಗಲ್ವೋ ಅಲ್ಪಾವಧಿ ಬೆಳೆಗಳಲ್ಲಿ ಅಟ್ಲೀಸ್ಟ್ ಬೆಳೆ ಪರಿವರ್ತನೆ ಕಡೆ ಗಮನ ಕೊಡ್ಬೋದು. ಇದು ಮೊದಲನೇ. ಇದು ಎರಡನೇದು, ಅವರು ಇಳುವರಿ ಬಗ್ಗೆ ಮಾತಾಡ್ತಾರೆ. ಯಾವುದೇ ಒಂದು ಸಾವಯವದಲ್ಲಿ ಭತ್ತವನ್ನು ಬೆಳೆದಂಥ ಕೃಷಿ ಭೂಮಿನಲ್ಲಿ ಅವ್ರಿಗೆ ಇಳುವರಿ ಕಮ್ಮಿ ಬರುತ್ತೆ ಅನ್ನೋದಿರುತ್ತೆ. ಎಲ್ಲರೂ ನಾವು ಇಳುವರಿ ಬಗ್ಗೆ ಮಾತ್ರ ಮಾತಾಡ್ತಿದ್ದೀವಿ, ಅದಕ್ಕೆ ಒಳಸೂರಿ ಎಷ್ಟು ಖರ್ಚಾಗಿದೆ ಮತ್ತು ಎನ್ವೈರ್ನಮೆಂಟಲ್ ಕಾಸ್ ಎಷ್ಟಾಗಿದೆ ಅದ್ರ ಬಗ್ಗೆ ಯಾರು ಮೆಷರ್ ಮಾಡಲ್ಲ. ಪ್ರೊಡಕ್ಟಿವಿಟಿ ಮೆಷರ್ ಮಾಡ್ತಾ ಇಲ್ಲ, ಈಲ್ಡ್ ಮೆಷರ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕಾಳಜಿ ಏನಿರುತ್ತೆ ಅಂದರೆ, ನೀವು ರಾಸಾಯನಿಕ ರಹಿತವಾಗಿ ಸಾವಯವದಲ್ಲಿ ನೈಸರ್ಗಿಕ ಭತ್ತವನ್ನು ಬೆಳೀರಿ, ಅದನ್ನು ಏಕಬೆಳೆ ಪದ್ಧತಿನಲ್ಲೇ ಬೆಳೆಯತಕ್ಕಂಥ ಪದ್ಧತಿ ನಮ್ಮಲ್ಲಿದೆ, ಅದನ್ನು ಏಕಬೆಳೆ ಪದ್ಧತಿಯಲ್ಲಿ ಬೆಳೆಯೋಣ. ಆದರೆ ಅದನ್ನು ಮತ್ತು ಕ್ರಾಪ್ ರೊಟೇಷನ್ ಬೆಳೆ ಪರಿವರ್ತನೆ ಮಾಡಿಕೊಳ್ಳೋಣ. ಮುಂದಿನ ಸಲ ಭತ್ತ ಬೆಳೆಯೋಷ್ಟೊತ್ತಿಗೆ ಆ ಜಾಗದಲ್ಲಿ ಇನ್ನೆರಡು ದ್ವಿದಳ ಧಾನ್ಯಗಳನ್ನು ಬೆಳ್ಕೊಂಡಿರೋಣ, ಅಥವಾ ಮಣ್ಣಿಗೆ ಸಾಕಷ್ಟು ವೈವಿಧ್ಯತೆಯನ್ನು ಸೃಷ್ಟಿ ಮಾಡಿರೋಣ, ಶಕ್ತಿ ತುಂಬಿರೋಣ, ನಂತರ ಮತ್ತೆ ಭತ್ತ ಬೆಳೆಯೋಣ. ಈ ರೀತಿ ಮಾಡಿದಾಗ ನಿಮಗೆ ಅಲ್ಲಿ ಭತ್ತದಲ್ಲಿ ಗಿಡ ಆರೋಗ್ಯ ಬರುತ್ತೆ, ಮತ್ತು ಸಂರಕ್ಷಣೆ ಕಮ್ಮಿ ಆಗುತ್ತೆ, ಮತ್ತು ಇಳುವರಿ ಸಹ ಬರುತ್ತೆ. ಆಮೇಲೆ ಇನ್ನೊಂದು ನೀವು ಗಮನಿಸ್ಬೋದು, ಭತ್ತದಲ್ಲಿ ನೀವು ಸಾವಯವ ಕೃಷಿನಲ್ಲಿ ಮಾಡಿದಂಥ ಭತ್ತ ಅದು 15 ಕ್ವಿಂಟಾಲೇ ಬರಲಿ ಒಂದು ಎಕರೆಗೆ,
ನೀವು ರಾಸಾಯನಿಕ ಕೃಷಿಯಲ್ಲಿ ಮಾಡಿದಾಗ 25 ಕ್ವಿಂಟಾಲ್ ಬರಲಿ, ನೀವು ಅದನ್ನು ಮಾತ್ರ ಮೆಜರ್ ಮಾಡಬೇಡಿ. 25 ಕ್ವಿಂಟಾಲ್ ಭತ್ತ ನನಗೆ ರಾಸಾಯನಿಕ ಕೃಷಿಯಲ್ಲಿ ಬಂದಿದೆ, ಸಾವಯವದಲ್ಲಿ 15 ಕ್ವಿಂಟಾಲ್ ಬಂದಿದೆ, ಅದೊಂದನ್ನೇ ಮೆಜರ್ ಮಾಡಬೇಡಿ. ಯಾಕೆಂದರೆ 25 ಕ್ವಿಂಟಾಲ್ ಭತ್ತ ಬೆಳೆಯೋದಕ್ಕೆ ಅವರು ಒಳಸುರಿಗಳ ವೆಚ್ಚ ಎಷ್ಟು ಖರ್ಚು ಮಾಡಿದ್ದಾರೆ ಗಮನಿಸಿ, ಸಾವಯವದಲ್ಲಿ ಮಾಡಿದ್ದಕ್ಕೆ ನೀವು ಎಷ್ಟು ಒಳಸುರಿಗಳ ವೆಚ್ಚ ಖರ್ಚು ಮಾಡಿದ್ದೀರಾ ಗಮನಿಸಿ. ಇದು 2025ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದಾಗ ಸಾವಯವ ಒಳಸುರಿಗಳು ನಿಮಗೆ ಎಕ್ಸ್ ಇರುತ್ತೆ, ಅಂದರೆ ಎಷ್ಟೋ ಒಂದು 80 ರೂಪಾಯಿ ಬಂದಿರುತ್ತೆ ಅಂತ ಇಟ್ಕೊಳ್ಳಿ. ಮತ್ತು ವರ್ಷಗಳ ನಂತರ ನೀವು ಮಣ್ಣಿಗೆ ಮತ್ತೆ ಬೆಳೆ ಪರಿವರ್ತನೆ ಮಾಡಿ ಮಣ್ಣಿಗೆ ಶಕ್ತಿ ತುಂಬ್ತಾ ಇರೋದ್ರಿಂದ 26ನೇ ಇಸ್ವಿ, 27ನೇ ಇಸ್ವಿ, 28ನೇ ಇಸ್ವಿನಲ್ಲಿ ನಿಮ್ಮ ಇನ್ಪುಟ್ ಕಾಸ್ಟ್ ಇದೆಯಲ್ಲ, ಒಳಸುರಿ ವೆಚ್ಚ ಆಲ್ಮೋಸ್ಟ್ 20 ರೂಪೀಸ್ ಇಳಿದಿರುತ್ತೆ. ಆದರೆ ಅವರು ನೋಡ್ಕೊಳ್ಳಿ, ಇಲ್ಲಿ ಅವರು 60 ರೂಪಾಯಿ ಖರ್ಚು ಮಾಡಿರ್ತಾರೆ 25ನೇ ಇಸ್ವಿನಲ್ಲಿ, 28ನೇ ಇಸ್ವಿ ಬರೋಷ್ಟೊತ್ತಿಗೆ ಅವರು 120 ರೂಪಾಯಿ ಖರ್ಚು ಮಾಡಬೇಕಾಗಿರುತ್ತೆ 25 ಕ್ವಿಂಟಾಲ್ ಭತ್ತ ತೆಗಿಲಿಕ್ಕೆ. ನಾವಿಲ್ಲಿ 60 ರೂಪಾಯಿ ಖರ್ಚು ಮಾಡಿ 15 ಕ್ವಿಂಟಾಲ್ ತೆಗೆದಿದ್ವಿ. 3 ವರ್ಷದ ನಂತರ ನಾವು 20 ರೂಪಾಯಿ ಖರ್ಚು ಮಾಡಿ 18ರಿಂದ 20 ಕ್ವಿಂಟಾಲ್ ತೆಗೆದಿರ್ತೀವಿ. ಆದರೆ ಅವರು ಪ್ರತಿ ವರ್ಷವೂ 100-150 ರೂಪಾಯಿ ಅಂದರೆ ಅವ್ರಿಗೆ ಇನ್ಪುಟ್ ಕಾಸ್ಟ್ನ ಎಕ್ಸ್ಪೋನೆನ್ಷಿಯಲಾಗಿ ಬೆಳೆಸ್ಕೊತಾ ಹೋಗ್ತಿರ್ತಾರೆ, ಔಟ್ಪುಟ್ಟು ಪ್ರಪೋರ್ಷನೇಟಾಗಿ ಡಿಕ್ರೀಸ್ ಆಗ್ತಾ ಇರುತ್ತೆ. ಇವತ್ತು ಸತತವಾಗಿ ವರ್ಷಕ್ಕೆ 2 ಬೆಳೆ ಬೆಳೆದಂಥ ರಾಸಾಯನಿಕ ಪದ್ಧತಿಯಲ್ಲಿ ಮಾಡಿದಂಥ ಭತ್ತದ ಗದ್ದೆಗಳಲ್ಲಿ ಇವತ್ತು ಇಳುವರಿ 18ರಿಂದ 20 ಕ್ವಿಂಟಾಲ್ಗೆ ಇಳಿದಿದೆ. 10 ವರ್ಷದ ಕೆಳಗಡೆ 8 ವರ್ಷದ ಕೆಳಗಡೆ 40ರಿಂದ 45 ಕ್ವಿಂಟಾಲ್ ಭತ್ತ ಬರ್ತಾ ಇದ್ದಂಥ ಜಾಗಗಳಲ್ಲಿ ಇವತ್ತು 15ರಿಂದ 18 ಕ್ವಿಂಟಾಲ್ಗೆ ಇಳಿದಿದೆ. ಇದೆಲ್ಲವನ್ನು ನಾವು ಗಮನಿಸಿದ್ದೀವಿ. ನಮ್ಮ ಕಾವೇರಿ ಬೆಲ್ಟಲ್ಲಿ, ಹೇಮಾವತಿ ಬೆಲ್ಟಲ್ಲಿ, ತುಂಗಭದ್ರಾ ಬೆಲ್ಟಲ್ಲಿ ಎಲ್ಲ ರೈತರದ್ದು ನಾನು ಮಾತಾಡ್ತಾ ಇರ್ತೀನಿ. ಈ ನಂಬರ್ಗಳಿದೆ ಸರ್, ಆ ನಂಬರ್ಗಳನ್ನು ಅವ್ರಿಗೆ ಮಾತಾಡೋಕ್ಕೆ ಹೇಳಿ, ಗೊತ್ತಾಗುತ್ತೆ. ಹಾಗಾಗಿ ಸಾವಯವದಲ್ಲಿ ಕೃಷಿ ಮಾಡಿದಾಗ ಭತ್ತದ ಉತ್ಪಾದನೆ ಕಮ್ಮಿ ಆಗುತ್ತೆ. ಯಾವಾಗ ಪ್ರಾರಂಭಿಕ ಹಂತಗಳಲ್ಲಿ ಬೆಳೆ ಪರಿವರ್ತನೆ ಮಾಡಿ ಮಣ್ಣಿಗೆ ಶಕ್ತಿ ತುಂಬಿ ಒಳಸುರಿಗಳನ್ನು ನಾವೇ ನಿಯಂತ್ರಣ ಮಾಡ್ಕೊಂಡು ಬಂದಾಗ ಉತ್ಪಾದನೆ ಕಮ್ಮಿ ಆಗುತ್ತೆ, ಉತ್ಪಾದನಾ ವೆಚ್ಚನೂ ಕಮ್ಮಿ ಆಗುತ್ತಲ್ಲ, ಅದನ್ನು ಗಮನಿಸ್ಕೊಳ್ಳಿ. ವಿ ಆರ್ ರೆಡ್ಯೂಸಿಂಗ್ ದ ಇನ್ಪುಟ್ ಕಾಸ್ಟ್. ಇವನ್ ದೋ ಅವರ್ ಔಟ್ಪುಟ್ ಮೇ ಬಿ ರಿಲೇಟಿವ್ಲಿ ಲೆಸ್, ಬಟ್ ಅವರ್ ಇನ್ಪುಟ್ ಕಾಸ್ಟ್ ಈಸ್ ರೆಡ್ಯೂಸಿಂಗ್, ಸಾಯಿಲ್ ಈಸ್ ಎನ್ರಿಚಿಂಗ್, ಕ್ವಾಲಿಟಿ ಆಫ್ ದ ಫುಡ್ ಗ್ರೈನ್ಸ್ ಈಸ್ ಇಂಪ್ರೂವಿಂಗ್. ಆಮೇಲೆ ಸಾವಯವದಲ್ಲಿ ಬೆಳೆದಂಥ ಭತ್ತವನ್ನು 22 ರೂಪಾಯಿ ಕೆಜಿ APMC ಮಂಡಿಗೆ ಯಾಕೆ ಕೊಡ್ತೀರಾ? ಆ ಸಾವಯವ ಬೆಳೆದ ಭತ್ತವನ್ನು ಅಕ್ಕಿ ಮಾಡಿಸಿ 60 ರೂಪಾಯಿ ಕೆಜಿಲಿ ಮಾರಿ. ಈ 90% ಸರ್ ಇವತ್ತು ಸಾವಯವದಲ್ಲಿ ಯಾರು ಭತ್ತ ಬೆಳೀತಿದ್ದಾರೋ ಅವ್ರು ಯಾರು APMC ಮಂಡಿಗಳಿಗೆ ಭತ್ತವನ್ನು ಮಾರ್ತಾ ಇಲ್ಲ, ಮಾರಲೂಬಾರ್ದು. ಅವ್ರು ಅದನ್ನು ಅಕ್ಕಿ ಮಾಡಿಸಿ 60 ರೂಪಾಯಿ 70 ರೂಪಾಯಿ ಕೆಜಿನಲ್ಲಿ ಗ್ರಾಹಕರಿಗೆ ತಲುಪಿಸ್ಬೇಕು. ಸೊ ನಿಮಗೆ 10 ಕ್ವಿಂಟಲ್ ಭತ್ತದಲ್ಲಿ ಇಳುವರಿ ಕಮ್ಮಿ ಆಗಿದ್ದರೂ ಅವ್ರು 22 ರೂಪಾಯಿ ಕೆಜಿ ಭತ್ತ ಮಾರ್ತಾರೆ, ನೀವು ಅಕ್ಕಿ ಮಾಡಿಸಿ 60 ರೂಪಾಯಿ ಕೆಜಿಗೆ ಮಾರ್ತೀರಾ, ನಿಮಗಿನ್ನು 35 ಕ್ವಿಂಟಲ್ ಭತ್ತ ಬಂದಂಗೆ ಆಯಿತು. ಸೊ ವಾಟ್ ಈಸ್ ದ ಬಾಟಮ್ ಲೈನ್? ಬಾಟಮ್ ಲೈನ್ ಹುಡುಕಿ. ಬಾಟಮ್ ಲೈನಲ್ಲಿ ನಿಮಗೆ ಮಾರುಕಟ್ಟೆ, ಒಳ್ಳೆ ಮಾರುಕಟ್ಟೆ ಸಿಗ್ತಾ ಇದೆ ಮತ್ತು ನಿಮ್ಮ ಸುಸ್ಥಿರತೆ ಕೃಷಿ ಭೂಮಿನಲ್ಲಿ ಭತ್ತದ ಗದ್ದೆಯಲ್ಲಿ ಸೃಷ್ಟಿಯಾಗ್ತಾ ಇದೆ. ಮತ್ತು ಇನ್ನು 2 ಬೆಳೆ ನಿಮಗೆ ಅನಾಯಾಸವಾಗಿ 2 ದ್ವಿದಳ ಧಾನ್ಯದ ಬೆಳೆ ಬರ್ತಾ ಇದೆ ಭತ್ತದ ಜೊತೆಗೆ. ಇದಿಷ್ಟು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಸರ್. ಇದಿಷ್ಟನ್ನು ಇಟ್ಕೊಂಡು ಮಾಡಿದಾಗ ಖಂಡಿತ ಮೀಡಿಯಮ್ ಟು ಲಾಂಗ್ ಟರ್ಮಲ್ಲಿ ಸಸ್ಟೈನಬಿಲಿಟಿ ಬಂದೇ ಬರುತ್ತೆ, ಅನುಮಾನ ಬೇಡ. ಇದು ಮಾತ್ರ ನಾನು ಆನ್ಸರ್ ಮಾಡಿದ್ದೀನಿ. ಆ ಶ್ರೀಲಂಕಾದ್ದು ಇವತ್ತು ಪ್ರಸ್ತಾಪ ಮಾಡೋದು ಬೇಡ ಅನ್ಸುತ್ತೆ, ಗೊತ್ತಿಲ್ಲ, ಯಾಕೆಂದ್ರೆ ನನಗೂ ಮಾಹಿತಿ ಇಲ್ಲ. ನಿಮ್ಮ ಥರನೇ ಅರ್ಧಂಬರ್ಧ ಅವ್ರು ದಡಬಡ ಅಂತ ಹೋದರು, ಸಿಕ್ಕಾಕೊಂಡ್ರು, ಅವ್ರಿಗೆ ತಾಳ್ಮೆ ಇರಲಿಲ್ಲ, ಏನೋ ಆಯ್ತು ಅವ್ರದ್ದು ಶ್ರೀಲಂಕಾದ ಕತೆ. ಇನ್ನೊಂದ್ಸಲ ಇಲ್ಲ ಸರ್, ಅದು ಶ್ರೀಲಂಕಾದ ಕೂಡ, ಶ್ರೀಲಂಕಾದಲ್ಲಿ ಏನಾಯ್ತು ಅಂದ್ರೆ ನ್ಯಾಚುರಲ್ ಫಾರ್ಮಿಂಗ್ ಎಲ್ಲ ಕಂಪಲ್ಸರಿ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಬೇಕಂತ ಗವರ್ನಮೆಂಟ್ ಇಂದ ಆರ್ಡರ್ ಬಂದ್ಬಿಟ್ಟು, ಯಾಕಂದ್ರೆ ಪಾಪ ಅದು ಸಣ್ಣ ದೇಶ ಅಲ್ಲ, ಎಲ್ಲಾನು ಇನ್ಪುಟ್ಸ್ ಎಲ್ಲ ಹೊರಗಡೆಯಿಂದ ತಂದು ಹಾಕ್ಬೇಕು, ಫರ್ಟಿಲೈಸರ್ ಅವರ ಎಲ್ಲ ಇಂಡಿಯಾದಿಂದಾನೇ ಮ್ಯಾಕ್ಸಿಮಮ್ ಇನ್ಪುಟ್ಸ್ ಹೋಗೋದು, ಚೈನಾದಿಂದ. ಇವ್ರ ಮೇಲೆ ಯಾಕೆ ಡಿಪೆಂಡ್ ಆಗ್ಬೇಕು ಅಂತ ಅವ್ರು ಹಾಕಿದ್ರು, ಅದು ಸುಸ್ಟೈನ್ ಆಗ್ಲಿಲ್ಲ. ಇದು ಅವ್ರ ರಿಕ್ವೈರ್ಮೆಂಟ್ಸ್ ಫುಲ್ಫಿಲ್ ಆಗ್ಲಿಲ್ಲ. ಮತ್ತೆ ಇಂಡಿಯಾದಿಂದ ಎಲ್ಲ ಅಕ್ಕಿ, ದವಸ ಧಾನ್ಯ ಎಲ್ಲ ಹೋಯ್ತು. ಮತ್ತೆ ಅದಾದ್ಮೇಲೆ ನಿಧಾನಕ್ಕೆ ಹಂತವಾಗಿ ಅವ್ರು ಮತ್ತೆ ಕೆಮಿಕಲ್ ಬಂದ್ರು. ಸರ್ ಮಂಜುನಾಥ್ ಸರ್, ನೀವು ಹೇಳ್ದಂಗೆ ನಾನು ಅಕ್ಕಿ ಹಾಕ್ತಾ ಇದ್ದೆ, 45ರಿಂದ 46 ಚೀಲಗಳು ತೆಗೆದಿದ್ದೀನಿ. ಈಗ ಅದೇ ಭೂಮಿನಲ್ಲಿ ನಾನು ಮಾಡ್ತಾ ಇಲ್ಲ, ನಮ್ಮ ಹುಡುಗರು ಮಾಡ್ತಾ ಇದ್ದಾರೆ, ಅದೇ ಭೂಮಿನಲ್ಲಿ 30ಕ್ಕೆ ಬಂದ್ಬಿಟ್ಟಿದೆ. ಅಂದ್ರೆ 15 ಚೀಲ ಅಷ್ಟು ಅಕ್ಕಿ ಕಡಿಮೆ ಬರ್ತಾ ಇದೆ 1 ಎಕರೆಗೆ. ಅದೊಂದು. ಇನ್ನೊಂದು ವಿಷಯ, ನಿನ್ನೆ ಮೊನ್ನೆನೆಲ್ಲ ಆಗಿದ್ದು ಸರ್, ಇದು ಔಟ್ ಆಫ್ ಟಾಪಿಕ್ ಇದು. ಬಟ್ ಆದ್ರೆ ನಮ್ಮ ಸುತ್ತಮುತ್ತ ಯಾವ ತರ ಇದಕ್ಕೆ ವ್ಯಾಲ್ಯೂ ಕೊಡ್ತಾರೆ ಅಂತ, ಈ
ಜೀವಾಮೃತ ಹಾಕೋದು, ಆಮೇಲೆ ಆಚ್ಛಾದನೆ ಮಾಡೋದು. ಅಂದ್ರೆ ನಾನು ಸ್ಲಾಶರ್ ತಗೊಂಡು ಕಟ್ ಮಾಡ್ತಾ ಇರ್ತೀನಲ್ಲ, ಎಷ್ಟೊಂದ್ ಜನ ಬಂದು ಏನ್ ಮಾಡ್ತಾರೆ ಅಂತ ನೋಡ್ತಾ ಇದಾರೆ. ಸುತ್ತಮುತ್ತ ಯಾರ ಹತ್ರನೂ ಸ್ಲಾಶರ್ ಇಲ್ಲ, ಮತ್ತೆ ನ್ಯಾಚುರಲ್ ಫಾರ್ಮಿಂಗ್ ಮಾಡೋರು ಯಾರು ಇಲ್ಲ. ಎಲ್ಲ ನಮ್ಮ ಇಲ್ಲಿರೋ ಹೊಲಗಳೆಲ್ಲ ಮೋಸಂಬಿ ಹೊಲಗಳು ಕ್ಲೀನ್ ಆಗಿರುತ್ತೆ ಅನ್ಬೇಕು. ಒಂದು ಹುಲ್ಲಿನ ಗಡ್ಡಿನೂ ಕಾಣಿಸಲ್ಲ, ಆತರ ಇಟ್ಕೊಂಡಿರ್ತಾರೆ. ಬಟ್ ಬಂದಾಗ ಒಬ್ಬ ರೈತ ಹೇಳ್ತಾನೆ, ದುಡ್ಡು ಜಾಸ್ತಿ ಆಗಿದೆ ಅದಕ್ಕೆ ಇವೆಲ್ಲ ಮಾಡ್ತಾ ಇದ್ದಾರೆ, ಇದರಿಂದ ಏನಿಲ್ಲ, ದುಡ್ಡು ಜಾಸ್ತಿ ಇರೋರೆ ಈ ಕೆಲಸ ಮಾಡ್ಬೇಕು ಅನ್ನೋದು ಅಭಿಪ್ರಾಯ. ಅಂದ್ರೆ ಇಲ್ಲಿ ಕೆಮಿಕಲ್ ಮೊನೋಕ್ರಾಪಿಂಗ್ ಮಾಡೋರು ಸರ್ ಈ ಅವ್ರ ತರ ಅಭಿಪ್ರಾಯ ಆಲೋಚನೆ. ತಿರುಮಲ ಪ್ರಸಾದ್ ಸರ್ ಅವ್ರ ಅಭಿಪ್ರಾಯ ಪಡ್ಲಿ, ಅವರಿಗೆ ಸತ್ಯದ ಅನ್ವೇಷಣೆ ಆಗಿಲ್ಲ. ದೇ ಡೋಂಟ್ ನೋ ದ ಟ್ರೂತ್. ಅವರು ಆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಒಳಸುರಿಗಳ ಒಂದು ಲಾಬಿ ಒಳಗಡೆ ಸಿಗಾಕೊಂಡ್ಬಿಟ್ಟಿದ್ದಾರೆ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಈಚ್ತಾ ಇದ್ದಾರೆ. ಅವ್ರು ಈಚ್ಕೊಳ್ಳಿ, ನಾವು ಅವ್ರ ತಂಟೆ ಬಗ್ಗೆ ಮಾತಾಡೋದು ಬೇಡ. ಇವತ್ತು ಯಾಕೆ ನಾನು ಕಂಪೇರ್ ಮಾಡಿದೆ ಅಂದರೆ, ಈ ನಮ್ಮ ಈ ನೈಸರ್ಗಿಕ ಕೃಷಿಯ ಈ ಗಾಳಿಪಟವನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಕಂಪ್ಯಾರಿಸನ್ಗೋಸ್ಕರ ಅದು ಇಟ್ಕೊಂಡೆ ಅಷ್ಟೇ. ಈಗ ನೀವೇ ಹೇಳಿದ್ದೀರ ಸ್ಟ್ಯಾಟಿಸ್ಟಿಕ್ಸು, 45 ಬ್ಯಾಗು 80 kgದು 45 ಬ್ಯಾಗ್ ಬರ್ತಾ ಇದ್ದಂಥ ಒಂದು ಭತ್ತದ ಗದ್ದೆನಲ್ಲಿ ಇವತ್ತು 30 ಬ್ಯಾಗಿಗೆ ಇಳಿದಿದೆ. ಅಂದರೆ ನೀವು ಇಳುವರಿನಲ್ಲಿ ಡ್ರಾಪ್ ಇನ್ ಈಲ್ಡ್ ನೋಡ್ತಿದ್ದೀರಾ. ಬಟ್ ಐ ಆಮ್ ವರ್ಡ್ ಅಬೌಟ್ ದಟ್ ಸಾಯಿಲ್. ನಾನು ಆ ಮಣ್ಣು ಎಷ್ಟು ಕ್ಷೀಣಿಸಿದೆ, ಮಣ್ಣಿನಲ್ಲಿ ವೈವಿಧ್ಯತೆ ಎಷ್ಟೋ ನಾಶವಾಗಿದೆ, ಆ ಮಣ್ಣನ್ನು ಮತ್ತೆ ಪುನರುತ್ಪಾದನೆ ಮಾಡೋದು ಹೇಗೆ, ಮತ್ತು ಅದನ್ನು ಉದಾಹರಣೆಗೆ 45 kg 80 kg ಬ್ಯಾಗ್ ಬರಲಿಕ್ಕೆ 45 ಬ್ಯಾಗ್ಗಳು 80 kgದು ಬರೋ ಥರ ಮಾಡೋದು ಹೇಗೆ? ನೀವೇನೋ ಯಾರಿಗೋ ಔಟ್ಸೋರ್ಸ್ ಮಾಡಿಬಿಟ್ಟಿದ್ದೀರಾ ಜಮೀನನ್ನ. ಹಾಳಾಗ್ತಿರೋದು ನಿಮ್ಮ ಮಣ್ಣಲ್ವಾ ಸರ್? ಸೊ ಇದು ಮುಖ್ಯವಾದ ಪ್ರಶ್ನೆ. ಮತ್ತು ಆ ಮಣ್ಣನ್ನು ಹೆಂಗೆ ಪುನರುಜ್ಜೀವನ ಮಾಡ್ತೀರಾ? ಯು ಹ್ಯಾವ್ ಲಾಸ್ಟ್ ದಿ ಲಾಂಗ್ ಟರ್ಮ್ ಸ್ಟೆಬಿಲಿಟಿ. ಸರ್ ನಮಸ್ತೆ ಸರ್, ರವಿಕುಮಾರ್ ಮಾತಾಡ್ತಿರೋದು. ಹೇಳಿ ಸರ್. ಸರ್ ಈಗ ಇದುವರೆಗೂ ಡಿಸ್ಕಷನ್ ಕೇಳಿದ್ಮೇಲೆ ಈಗ ಎಸ್ಪೆಷಲಿ ಈಗ ನಾನ್ ಫೇಸ್ ಮಾಡ್ತಿರೋದು, ಈಗ ನಮ್ ತಾತಾರ್ ಕಾಲದ ಜಮೀನು ತಿಪ್ಪೆ ಗೊಬ್ಬರ ಎಲ್ಲ ಹಾಕಿ ಬೆಳಿತಾ ಇದ್ರು, ಸಸ್ಟೈನ್ ಇತ್ತು. ನೆಕ್ಸ್ಟ್ ನಮ್ ತಂದೆಯರು ಯೂಸ್ ಮಾಡಿದ್ರು, ಕಬ್ಬು ಬೆಳೆದ್ರು, ಟನ್ ಗಟ್ಲೆ ಸರ್ಕಾರಿ ಗೊಬ್ಬರ ಎಲ್ಲ ಸುರಿದ್ರು. ಸೊ ಸಾಯಿಲ್ ಟೆಸ್ಟ್ ಮಾಡಿಸಿದಾಗ pH ಇಲ್ಲ, ನೈಟ್ರೋಜನ್ ಇಲ್ಲ, ಭೂಮಿ ಎಲ್ಲ ಇದಾಗ್ಬಿಟ್ಟಿದೆ. ಈಗ ನನಗೆ ನಮ್ ತಂದೆಯವ್ರ ಕೆಮಿಕಲ್ ಯೂಸ್ ಮಾಡಿ ಈ ಭೂಮಿ ಕೊಟ್ಟಿದ್ದಾರೆ. ಈಗ ನನಗೆ ಆ ಭೂಮಿನ ಫಲವತ್ತತೆ ಮಾಡ್ಕೊಂಡು ಇದು ಮಾಡಿದ್ರೆ ನೆಕ್ಸ್ಟ್ ಮುಂದಿನ ಪೀಳಿಗೆಗೆ ನಾನು ಅಟ್ಲೀಸ್ಟ್ ಏನಾದ್ರು ಬೆಳೆಯಕ್ಕೆ ಮಾಡಿ ಕೊಡಬಲ್ಲೆ ಅನ್ನೋದಾದ್ರೆ ಇವಾಗ ನಾನು ನೈಸರ್ಗಿಕ ಕೃಷಿ ಹೋದ್ರೆ ಮಾತ್ರ ಸಾಧ್ಯ. ಇಲ್ಲ ಅಂದ್ರೆ ಈಗ ಅಟ್ಲೀಸ್ಟ್ ಕಳೆ ಬೆಳೀತಿದೆ, ಮುಂದಿನ ಪೀಳಿಗೆ ಕಳೆನೂ ಬೆಳೆಯಲ್ಲ. ಇದಕ್ಕಾಗುತ್ತೆ. ಅವಾಗ ನಾವಾರ ಅಟ್ಲೀಸ್ಟ್ ನಮ್ಮಪ್ಪ ಏನೊಂದ್ ಜಮೀನ್ ಕೊಟ್ಟ, ಏನೋ ತರಕಾರಿ ಸೊಪ್ಪು ಬೆಳ್ಕೊಂತಿದೀವಿ ಅಂತ ನಮ್ಮ ಮಕ್ಳಿಗೆ ಜಮೀನ್ ಕೊಟ್ಟಾಗ ಸುಮ್ನೆ ಎಂತದ ಒಂದ್ ಕೊಟ್ಟನ ಇದ್ರಾಗ ಏನು ಬೆಳೆಯಲ್ಲ ಅಂತ. ಹೌದು ರವಿ, ಅದಕ್ಕೋಸ್ಕರ ನೈಸರ್ಗಿಕ ಕೃಷಿ ಮಾಡಿ ಇವತ್ತು ಸಾಯಿಲ್ ಟೆಸ್ಟ್, ನಂದು ಸಾಯಿಲ್ ಟೆಸ್ಟ್ ರಿಪೋರ್ಟ್ ಬಂದಿದೆ ಸರ್. ಅದರಲ್ಲಿ ನೈಟ್ರೋಜನ್ ಇಲ್ಲ, pH ಇಲ್ಲ, ಸಾಯಿಲ್ ಕಾರ್ಬನ್ ಇಲ್ಲ. ಹಿಂದೆ ಏನ್ ಬೆಳಿತಿದ್ರಿ? ಕಬ್ಬು, ಸಿಕ್ಕಾಪಟ್ಟೆ ನೀರ್ ಹಾಸಿದೀರಾ, ಟನ್ ಗಟ್ಲೆ ಗೊಬ್ಬರ ಸುರಿತಿದೀರಾ. ಸೊ ಹಂಗಾಗಿ ಸಾಯಿಲ್ ಸಾಲ್ಟಿ ಆಗಿದೆ, ಎಲ್ಲ ಹೋಗಿದೆ. ಇದನ್ನ ನೀವು ಕಂಪಲ್ಸರಿ ಮತ್ತೆ pH, ಸಾಯಿಲ್ ಕಾರ್ಬನ್ ಇದನ್ನ ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಕನಿಷ್ಠ ಪಕ್ಷ 1 ವರ್ಷ ನೀವು ದ್ವಿದಳ ಧಾನ್ಯಗಳನ್ನ ಮಲ್ಚಿಂಗ್, ಕಂಟಿನ್ಯೂ ಮಲ್ಚಿಂಗ್ ಮಾಡಿದ್ರೆ ಸಾಯಿಲ್ಗೆ ಸ್ವಲ್ಪ pH, ಕಾರ್ಬನ್ ಬರೋ ಸಾಧ್ಯತೆ ಇದೆ ಅಂತ ಹೇಳಿದೆ. ಅಲ್ಲ ಇದೇನೆ ದ್ವಿದಳ ಧಾನ್ಯ ಅನ್ನೋದು ಒಂದ್ ಸಣ್ಣ ಎಕ್ಸಾಂಪಲ್ ಸರ್. ಅವ್ರು ಅಲ್ಲಿಗೆ ನಿಂತು ಬಿಡ್ತಾರೆ. ನಾವು ರಾಸಾಯನಿಕ ಕೃಷಿ ಮಾರ್ಗದರ್ಶಕರು ಏನಿದ್ದಾರೆ ಅವರು ಹಸಿಳೆ ಗೊಬ್ಬರ ಬೆಳೀರಿ, ಮುಚ್ಚಿಗೆ ಮಾಡಿಬಿಡ್ತಾರೆ ಸರ್. ಅದು ಇಷ್ಟೆಲ್ಲ ಆಗಿರೋ ಸಮಸ್ಯೆಗಳಿಗೆ 1 ವರ್ಷದ ಒಂದು ಬೆಳೆ ಮಂತ್ರದಂಡ ಆಗಲ್ಲ. ನೀವು ಇದೆಲ್ಲ ಕ್ರಿಯೇಟ್ ಮಾಡ್ಬೇಕು ಸರ್, ಡೈವರ್ಸಿಟಿ ಕ್ರಿಯೇಟ್ ಮಾಡಬೇಕು. ಡೈವರ್ಸಿಟಿ ಕೆನಾಟ್ ಬಿ ಕ್ರಿಯೇಟೆಡ್ ಬೈ ಓವರ್ ನೈಟ್. ಒಂದು ವರ್ಷದಲ್ಲಿ, ಒಂದು ಋತುಮಾನದಲ್ಲಿ, ಒಂದು ಮಳೆಗಾಲದಲ್ಲಿ ಡೈವರ್ಸಿಟಿ ಬರಲ್ಲ ನಮ್ಮ ತೋಟದಲ್ಲಿ. ಹೌದು ಸರ್, ನನಗೆ ಗೊತ್ತಿದ್ದಂಗೆ 10 ವರ್ಷ ಕಬ್ಬು ಬೆಳೆದಿದ್ವಿ. ನಾನೇ ಟ್ರ್ಯಾಕ್ಟರ್ ತಗೊಂಡು ಗೊಬ್ಬರ ಸುರಿದಿರೋದು ನೋಡಿದೀನಿ, ಚೀಲ್ ಗಟ್ಟಿ. ಸೊ ಇವತ್ತು ನನ್ನ ಸಾಯಿಲ್ ಅಲ್ಲಿ pH ಇಲ್ಲ, ಸಾಯಿಲ್ ಕಾರ್ಬನ್ ಇಲ್ಲ, ನೈಟ್ರೋಜನ್ ಇಲ್ಲ, ಸಾಯಿಲ್ ಎಲ್ಲ ಉಪ್ಪು ಆಗೋಗಿದೆ. ಅಲ್ಲ ಸರಿ, ನೀವು ಈ ಎರಡೂ ತ್ರಿಭುಜಗಳನ್ನ ಈ ಚಿತ್ರ ಕಾಣ್ತಿದ್ಯಾ ರವಿ? ಹೌದೌದು ಸರ್. ಈ ಎರಡೂ ತ್ರಿಭುಜಗಳ ಕಡೆ ಗಮನ ಕೊಡಿ. ನಿಮ್ದು ಫ್ಲಾಟ್ ಪೈಪ್ ಆಗ್ಬಿಟ್ಟಿದೆ, ಈ ತರ ಫ್ಲಾಟ್ ಪೈಪ್. ಹೌದು, ಈಗೆಲ್ಲ ಮಾಡ್ರಿ. ಈ ಎರಡೂ ತ್ರಿಭುಜದ ಕಡೆ ಗಮನ ಕೊಡಿ. ಏನೇ ಮಾಡಿದ್ರು ಬಹುಬೆಳೆ ಪದ್ಧತಿ ಮಾಡಿ, ಮಣ್ಣಿಗೋಸ್ಕರ ಬೆಳಿರಿ, ನಮಗೋಸ್ಕರ ಬೇಡ. ಮಣ್ಣಿನ ಆರೋಗ್ಯವನ್ನ ಪುನರುತ್ಪಾದನೆ ಮಾಡ್ಕೋತೀನಿ. ಐ ವಿಲ್ ರೆಸ್ಟೋರ್ ಮೈ ಹೆಲ್ತ್ ಆಫ್ ದ ಸಾಯಿಲ್. ಮಣ್ಣಿನಲ್ಲಿ ಮಣ್ಣು ಜೀವಿಗಳು, ಸೂಕ್ಷ್ಮ ಜೀವಿಗಳು ಬರೋ ಥರ ಮಾಡ್ತೀನಿ.
ಹೌದು. ಬೇಸಿಕ್ಸ್ ಕೊಟ್ಟೋಗೋಣ ನಾವು. ಈ ಎರಡೂ ತ್ರಿಭುಜಗಳನ್ನ ಬೆಳೆಸ್ತಾ ಹೋಗೋಣ. ಈ ಎರಡೂ ತ್ರಿಭುಜಗಳು ಬೆಳೆದ್ರೆ ಸುಸ್ಥಿರತೆ ತಂತಾನಾಗಿ ಬರುತ್ತೆ ಅಪ್ಪ. ಈಗ ನಾವು ನೆಕ್ಸ್ಟ್ ಈಲ್ಡ್ ಅಥವಾ ಇದ್ರ ಪ್ರಕಾರನ ಅಂತಾನೆ ಹೋಗ್ಬಿಟ್ರೆ, ಈಗ ಅಟ್ಲೀಸ್ಟ್ ಈ ನೆಲ ಇದೆ ಅಂತನಾರ ಇದೆ ನಮ್ಮ ಹತ್ರ. ನಾವ್ ಇದನ್ನೇ ಇನ್ನು 5 ವರ್ಷ 10 ವರ್ಷ ಕಂಟಿನ್ಯೂ ಮಾಡಿದ್ರೆ ನೆಲ ಇದೆ, ಬಟ್ ಅದ್ರಲ್ಲಿ ಏನೂ ಬರಲ್ಲ. ಈ ತರ ಈ ಪೈಪ್ ರಬ್ಬರ್ ಬ್ಯಾಂಡ್ ಹಾಕ್ತಂಗೆ ಆಗುತ್ತೆ. ಈ ಪೈಪ್ಗೆ ಹೌದು ಇಲ್ಲೊಂದು ರೆಡ್ ಕಲರ್ ತೋರಿಸಿದಾನೆ ಇಲ್ಲಿ. ಹೌದೌದು ಇದು ರಬ್ಬರ್ ಬ್ಯಾಂಡ್. ಇದು ಖಂಡಿತ. ರಬ್ಬರ್ ಬ್ಯಾಂಡ್ ಟೈಟ್ ಮಾಡ್ತಾ ಹೋಗಿ ಔಟ್ಪುಟ್ ಬರುತ್ತಾ? ಇಲ್ಲ ಬರಲ್ಲ. ಇನ್ಪುಟ್ ಹಾಕಿ ರಬ್ಬರ್ ಬ್ಯಾಂಡ್ ಟೈಟ್ ಆದಷ್ಟು ಔಟ್ಪುಟ್ ಬರುತ್ತೇನಪ್ಪ? ಇಲ್ಲ ಬರಲ್ಲ ಸರ್. ಆ ಸ್ಥಿತಿಗೆ ತಲುಪಿಟ್ಟಿದ್ದೀರಾ ಅಂತ ಅಂದ್ರೆ ಈ ರಬ್ಬರ್ ಬ್ಯಾಂಡ್ ಕಿತ್ತಾಕಿ ಅಂತ. ಈ ರಬ್ಬರ್ ಬ್ಯಾಂಡ್ ತೆಗೆದ್ಬಿಟ್ಟು ಇವೆರಡು ತ್ರಿಭುಜವನ್ನ ಬೆಳೆಸಿ. ಹೌದು ಸರ್. ಖಂಡಿತ ಒಳ್ಳೇದು ಹಂಚ್ಕೊಂಡಿದ್ದಕ್ಕೆ. ಅಟ್ಲೀಸ್ಟ್ ಮೆಸೇಜ್ ಇಸ್ ಬೀಯಿಂಗ್ ಕ್ಲಿಯರ್. ಸಂದೇಶಕ್ಕೆ ತಲುಪ್ತಾ ಇದೆ ಅಂತ ಅನ್ಕೋತೀನಿ. ಸರ್ ನಾನು ನಮಸ್ಕಾರ, ಚಂದ್ರಶೇಖರ್ ಮಾತಾಡ್ತೀನಿ ಕೊಳ್ಳೇಗಾಲದಿಂದ. ಹೇಳಿ ಸರ್. ನಾನು ಸ್ವಲ್ಪ ಲೇಟ್ ಆಗಿ ಜಾಯಿನ್ ಅದೇ ಚಿತ್ರದ ಮೂಲಕ ವಿವರಣೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಸರ್. ಸರ್ ಹೌದು ಸರ್. ಒಂದ್ ನಿಮಿಷ. ಹೌದು ಸರ್. ಸರ್ ಒಂದು ಪೂರಕ ಪ್ರಶ್ನೆ ಇದೆ. ಮುರಳೀಧರ್ ಸರ್, ಹಲೋ ಒಬ್ಬರು ಒನ್ ಅಟ್ ಎ ಟೈಮ್ ಚಂದ್ರಶೇಖರ್ ಹೆಸರು ಸ್ಟಾರ್ಟ್ ಮಾಡಿದ್ದಾರೆ. ಚಂದ್ರಶೇಖರ್ ಸರ್ ಕಂಟಿನ್ಯೂ ಮಾಡಿ. ಓಕೆ. ಸೊ ನಾನು ನನ್ನ ಪ್ರತಿಯೊಂದು ನನ್ನ ಜಮೀನಲ್ಲಿ ಪೂರ್ತಿ ಸಾವಯವನ್ನೇ ಮಾಡ್ತಾ ಇರೋದು ನಾನು 100%. ತಮಗೂ ಗೊತ್ತಿದೆ. ಅದಕ್ಕೆ ಅಕ್ಕಪಕ್ಕದಲ್ಲಿ ಕಬ್ಬು ಬೆಳೀತಾ ಇದ್ರು. ಅವರು ಕಬ್ಬು ಕಟಾವ್ ಮಾಡಿದಾಗ ಮೇಲ್ಗಡೆ ಅದೇನು ವೇಸ್ಟ್ ಅಂತ ಸುಡ್ತಾ ಇದ್ರು, ಅದನ್ನ ಸ್ಟಾಪ್ ಮಾಡಿಸಿ ಅದನ್ನ ಅಲ್ಲಿಂದ ಕಲೆಕ್ಟ್ ಮಾಡ್ಕೊಂಡು ಟ್ರ್ಯಾಕ್ಟರ್ ಅಲ್ಲಿ ತಗೊಂಡ್ ಬಂದು ನನ್ನ ತೋಟಕ್ಕೆ ಹಾಕಿ ಅದನ್ನ ಬಿಡ್ತಾ ಇದ್ದೆ. ಅದೇ ರೀತಿ ಇದನ್ನ ಈ ಮುಸ್ಕಿನ ಜೋಳ ಬೆಳೀತಾ ಇದ್ರು. ಆ ಮುಸ್ಕಿ ಜೋಳ ಎಲ್ಲ ಆದ್ಮೇಲೆ ಇದು ಬರುತ್ತಲ್ಲ ದಿಂಡು, ಅದನ್ನ ಇಟ್ಟಿಗೆ ಫ್ಯಾಕ್ಟರಿಗಳಿಗೆ ಕೊಟ್ಬಿಡೋರು ಆಸ್ ಎ ಫ್ಯೂಯಲ್ ತರ ಯೂಸ್ ಮಾಡ್ಲಿಕ್ಕೆ. ಅದನ್ನ ತಗೊಂಡ್ ಬಂದು ನಾನು ಪುಡಿ ಮಾಡಿ ಎಲ್ಲ ತೋಟಕ್ಕೆ ಎರಚ್ತಾ ಇದ್ದೆ. ಸೊ ಇವಾಗ ಒಂದು 2 ವರ್ಷ ಆದ್ಮೇಲೆ ಈ ತರದ್ದು ಆದ್ಮೇಲೆ ನಮ್ಮ ಭೂಮಿ ಫಲವತ್ತತೆ ಇಂಪ್ರೂವ್ ಆಗಿದ್ ನೋಡಿ ಈಗ ಅವ್ರುಗಳೇ ಮಾಡಕ್ ಶುರು ಮಾಡಿದ್ರು ಅಕ್ಕಪಕ್ಕ. ವೆರಿ ಗುಡ್. ಸೊ ಅದನ್ನ ನಾವು ಮಂಜುನಾಥ್ ಸರ್ ಹೇಳ್ದಂಗೆ ಬರೀ ಪ್ರೊಡಕ್ಷನ್ ದೃಷ್ಟಿ ಇಟ್ಕೊಂಡೇ ಮಾಡ್ದಲನೆ ಭೂಮಿ ಫಲವತ್ತತೆ ಆಗೋದನ್ನ ಕಡೆ ಗಮನ ಕೊಟ್ಟಾಗ ಆವಾಗ ಅದ್ರದ್ದು ಒಂದು ಒಳಸುರಿ. ಇವಾಗ ಬೇರೆಯವರೆಲ್ಲ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಿದ್ದವ್ರು ಇವಾಗ ಅಕ್ಕಪಕ್ಕದವ್ರು ಕೇಳಿದ್ರೆ, ಸರ್ ನಿಮ್ಗೆಲ್ಲ ನಿಮ್ಮ ಹತ್ರ ದುಡ್ಡಿದೆ ಸರ್, ನೀವು ಮಾಡ್ತೀರಾ ಸರ್, ನೀವು ಕಾಯ್ತೀರಾ ಸರ್, ನಮ್ಗೆಲ್ಲ ಆಗಲ್ಲ ಸರ್, ನಾವು ಮನೆ ನಡೆಸ್ಬೇಕು ಸರ್ ಅಂತ ಹೇಳ್ತಿದ್ದ ವ್ಯಕ್ತಿಗಳು ದೇ ಸ್ಟಾರ್ಟೆಡ್ ಡೂಯಿಂಗ್. ಮುಂಚೆ ಒಂದೇ ಭೂಮಿಯಲ್ಲಿ 3 ಸಾರಿ ಮುಸ್ಕಿನ ಜೋಳ ತೆಗಿತಾ ಇದ್ರು. ಈಗ ಒಂದ್ ಮುಸ್ಕಿನ ಜೋಳ ತೆಗಿತಾರೆ, ಮತ್ತೆ ಡಯಾಂಚ ಅಥವಾ ಇನ್ನೊಂದನ್ನ ಹಾಕಿ 45 ದಿವಸ 50 ದಿವಸಕ್ಕೆ ರೋಟಾವೇಟರ್ ಹೊಡೆದ್ಬಿಟ್ಟು ನೆಕ್ಸ್ಟ್ ಹಾಕ್ತಾರೆ. ಈ ಸರಿ ಆತರ ಮಾಡಿರೋದ್ರಿಂದ ದೇ ಗಾಟ್ ಎ ಬೆಟರ್ ಔಟ್ಪುಟ್. ಸೊ ಅದನ್ನ ನಾವುಗಳು ವಿದ್ಯಾವಂತರಾದವರು ಅದನ್ನ ಮನವರಿಕೆ ಮಾಡ್ಕೊಂಡು ನಾವು ಪ್ರಾಕ್ಟೀಸ್ ಮಾಡೋದನ್ನ ಅಕ್ಕಪಕ್ಕದವ್ರು ನೋಡ್ತಾ ಇದ್ರೆ ಅವರೇ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡ್ತಾರೆ. ಇಟ್ ಈಸ್ ನಾವು ಅವ್ರಿಗೆ ಮಾದರಿ ಆಗ್ಬೇಕು ಅಷ್ಟೇ ಹೊರತು ಅವ್ರು ಯಾರೋ ಮಾಡ್ತಾ ಇದಾರೆ ನಾವು ಹಂಗೆ ಮಾಡ್ಬೇಕು. ಅವ್ರು ಯಾರು ಈಗ ಯಾರೋ ಒಬ್ರು ಮಧ್ಯದಲ್ಲಿ ಹೇಳಿದ್ರು, ಈಗ ರವಿ ಅವರು ಹೇಳಿದ್ರು ಅವ್ರ ತಾತಿನ ಕಾಲದಲ್ಲಿ ಎಲ್ಲ ಹಾಕ್ತಾ ಇದ್ರು, ಚೆನ್ನಾಗೇ ಇತ್ತು ಇವ್ರ ಅನಿಸಿಕೆ. ಅದಾದ್ಮೇಲೆ ಬಂದ್ರು ಇವ್ರ ತಂದೆ ಕಾಲದಲ್ಲೆಲ್ಲ ಕೆಮಿಕಲ್ ಹಾಕಿದ್ರು, ಇವಾಗೆಲ್ಲ ಹಿಂಗ ಆಗ್ಬಿಟ್ಟಿದೆ ಅಂತ ಹೇಳಿ. ಸೊ ಅವ್ರಿಗೆ ಈಸ್ ಎ ಲಿವಿಂಗ್ ಎಕ್ಸಾಂಪಲ್. ಸೊ ಹಾಗಾಗಿ ಬೇರೆಯವ್ರು ಹೇಳ್ತಾರೆ, ನಾನು ಇಲ್ಲಿ ಪಕ್ಕದಲ್ಲಿ ಬಂದಾಗ, ನಾನು ಇಲ್ಲಿ ಹೊಸದಾಗಿ ಬಂದಾಗ ನಾನು ಹೇಳೋದ್ ಮಾಡಕ್ ಹೋದ್ರೆ, ಸರ್ ನಿಮ್ಗೆಲ್ಲ ಬುದ್ಧಿ ಇಲ್ಲ ಸರ್, ಸುಮ್ಮನೆ ಅವೆಲ್ಲ ನಂಬ್ಕೊಂಡು ಕೂತ್ಕೋಬೇಡಿ ಸರ್ ಅಂತ ಹೇಳ್ತಿದ್ರು. ಇವಾಗ ಆಯ್ತಪ್ಪ ಆಯ್ತು ಅಂತ ಹೇಳಿ ನಾನು ಹೇಳ್ದಂಗೆ ನೀವು ಮಾಡ್ಕೊಂಡು ಹೋಗಿ ನನ್ನ ಭೂಮಿ ನಾನು ಹಿಂಗ್ ಮಾಡ್ತೀನಿ ಅಂತ ಹೇಳಿ ಮಾಡ್ಕೊಂಡು ಹೋದ್ಮೇಲೆ ಈಗ ನನ್ನನ್ನು ನೋಡಿ ಅವ್ರು ಕಾಪಿ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಈಗ ಬರ್ತಾರೆ ಅಕ್ಕಪಕ್ಕದವ್ರು ಬರ್ತಾರೆ, ಬಂದು ಸರ್ ಹಿಂಗ್ ಮಾಡ್ತೀವಿ ಸರ್, ಹಿಂಗ್ ಪರವಾಗಿಲ್ವಾ ಸರ್ ಅಂತ ಕೇಳಕ್ ಶುರು ಮಾಡಿದ್ದಾರೆ. ಬಟ್ ದೇ ಆರ್ ನಾಟ್, ಇನ್ನು ಗೊಬ್ಬರ ಹಾಕೋದು ನಿಲ್ಸಿಲ್ಲ, ಸೀಮೆ ಗೊಬ್ಬರ ಹಾಕೋದು ನಿಲ್ಸಿಲ್ಲ. ಬಟ್ ಅಟ್ಲೀಸ್ಟ್ ಇನ್ ಬಿಟ್ವೀನ್ ಕ್ರಾಪ್ಗಳಿಗೆ ಹಸಿರೆಲ್ಲ ಗೊಬ್ಬರ ಅದು ಇದು ಮಾಡ್ಕೊಳ್ಳೋದಕ್ಕಾದ್ರೂ ತಲೆ ಕೊಟ್ಟಿದ್ದಾರೆ, ಮನಸ್ಸು ಕೊಟ್ಟಿದ್ದಾರೆ. ಒಳ್ಳೆ ಅಬ್ಸರ್ವೇಷನ್ ಸರ್, ಒಳ್ಳೆ ಮೋಟಿವೇಶನ್, ಒಳ್ಳೆ ಅಬ್ಸರ್ವೇಷನ್. ಅದೇ ನಾವೇ ಎಕ್ಸಾಂಪಲ್ ಆಗಿ ನಿಲ್ಬೇಕಾಗತ್ತೆ ಕೆಲವು ಸಲ. ಅದಕ್ಕೋಸ್ಕರನಾದ್ರೂ ನಾವು ಈ ಪದ್ಧತಿನ ಸ್ವಲ್ಪ ಹೈಲೈಟ್ ಮಾಡ್ತಾ ಹೋಗೋಣ. ಆಮೇಲೆ ಇನ್ನೊಬ್ರು ಕೇಳ್ತಾ ಇದ್ರು, ಅದೇನೋ
ಆ, ಇದು ಕೀಟಗಳು ಅವು ಇವು ನಿರ್ವಹಣೆ ಬಹಳ ಕಷ್ಟ ಆಗ್ತಿದೆ ಅಂತ. ನಾನ್ ಬಂದು ಹೊಸದ್ರಲ್ಲೂ ನಾನು ಇಲ್ಲಿ ಫಸ್ಟ್ ಟೈಮು ಒಂದು ಇಂಟರ್ ಕ್ರಾಪ್ ಹಾಕಿದಾಗ ನನಗೂ ಆ ಪ್ರಾಬ್ಲಮ್ ಬಂತು. ಯಾವಾಗ ನಂದು ಸಾಕಷ್ಟು ಡೈವರ್ಸಿಟಿ ಬಂತು, ಈಗ ತೆಂಗಿನ ತೋಟದಲ್ಲಿ ಮಧ್ಯದಲ್ಲಿ ಒಂದ್ ಸಾಲು ಅಡಿಕೆ ಹಾಕಿದ್ದೀನಿ, ಆಮೇಲೆ ಅಕ್ಕಪಕ್ಕ ಇದು ಜಿಗ್ಜಾಗ್ ಆಗಿ ಅಡಿಕೆ ಮತ್ತೆ ಅಲ್ಲ ಇದು ಬಾಳೆ ಮತ್ತೆ ಕೋಕ ಹಾಕಿದ್ದೀನಿ. ಆಮೇಲೆ ತೆಂಗಿನ ಸಾಲಿನಲ್ಲಿ ಇದನ್ನ ಜಾಯಿಕಾಯಿ ಗಿಡ ಹಾಕಿದ್ದೀನಿ. ಇದೆಲ್ಲ ಹಾಕಿದ್ಮೇಲೆ ಇವಾಗ ನನಗೆ ಯಾವ್ದು ಇಲ್ಲಿವರೆಗೆ ನಾನು ಲಾಸ್ಟ್ 2 years ಇಂದ ಒಂದು ಸ್ಪ್ರೇ ಕೊಟ್ಟಿಲ್ಲ, ನಂದು ಯಾವ ಗಿಡಗಳು ಹಾಳಾಗಿಲ್ಲ. ಖಂಡಿತ ಮಲ್ಟಿ ಕ್ರಾಪಿಂಗೇ ಕಾರಣ, ವೈವಿಧ್ಯತೆ. ಮಲ್ಟಿ ಕ್ರಾಪಿಂಗ್ ಇಸ್ ದಟ್ ಈಸ್ ನಮ್ಗೆ ಯಾರು ಬೇಕಾದ್ರೂ ಅರ್ಥ ಮಾಡ್ಕೊಳ್ಬೋದು ಸರ್. ಖಂಡಿತ ಖಂಡಿತ. ಸೊ ಅದರಿಂದ ಸರ್ ನಾನು ರವಿಕುಮಾರ್. ಹೇಳಿ ರವಿ. ಈಗ ಸರ್ ಮಾತಾಡಿದ್ರಲ್ಲ ಸರ್, ಈಗ ತೆಂಗಲ್ಲಿ ಕೋಕೋ ಹಾಕಿದೀವಿ ಅಂತ ಹೇಳಿದ್ರಲ್ಲ ಸರ್, ತೆಂಗು ಎಷ್ಟು ವರ್ಷದ ಸಸಿಗಳು ಸರ್? ತೆಂಗು ಬಂದು 22-23 ವರ್ಷದ ಮರಗಳು, ಸಸಿಗಳಲ್ಲ, ಹಳೆ ಮರಗಳು. ಅದರಲ್ಲಿ ನನಗೆ ಶೇಡ್ ಇದೆ, ಆ ಶೇಡ್ ಉಪಯೋಗಿಸ್ಕೊಂಡು ಮತ್ತೆ ಬಾಳೆನೂ ಹಾಕಿದ್ದೀನಿ. ಸೊ ಬಾಳೆ ಶೇಡು ಎಲ್ಲ ಆಗಿ ತುಂಬಾ ಚೆನ್ನಾಗಿ ಬರ್ತಿದೆ ಕೋಕೋ. 2ನೇ ವರ್ಷಕ್ಕೆ ಎಲ್ಲ ಕಾಯಿಗಳು ಕಚ್ಚಕ್ ಶುರುವಾಗಿದಾವೆ. ನಾವು ಅದನ್ನ ತೆಗಿತಾ ಇದ್ದೀವಿ. ತೆಗೆದ್ಬಿಟ್ಟು ಕಾಂಡ ದಪ್ಪ, ಯಾಕೆಂದ್ರೆ ನಾನು ಪ್ಲಾಂಟ್ ಮಾಡಿ ಜಸ್ಟ್ 6 months ಆಗಿದೆ. ಕಾಂಡ ದಪ್ಪಗಾಗ್ಲಿ ಅಂದ್ಬಿಟ್ಟು 2ನೇ ವರ್ಷದ್ದು ನಾವು ಆ ಹೂವುಗಳನ್ನೆಲ್ಲ ತೆಗಿತಾ ಇದ್ವಿ. ಸೊ ನೆಕ್ಸ್ಟ್ ಇಯರ್ ಇಂದ ನಾವು ಬಿಡ್ತೀವಿ. ಹಾ ಸರ್, ನಾನು ಈಗ ತೆಂಗ್ ಪ್ಲಾಂಟ್ ಮಾಡಿ 6 months ಆಗಿದೆ ಅಷ್ಟೇ. ಈಗ ನಾನು ಮಂಜುನಾಥ್ ಸರ್ ಹತ್ರನು ಬಂದು ಅವ್ರ ತೋಟಕ್ಕೆ ಹೋಗಿ ಪ್ಲಾನಿಂಗ್ ಎಲ್ಲ ತಗೊಂಡ್ ಬಂದಿದ್ದೀನಿ. ಬಟ್ ಈಗ ನಾವು ಕೋಕೋ ಅದೆಲ್ಲ ಹಾಕೋದಾದ್ರೆ ಅದಕ್ಕೆ ನೆರಳಿನ ಅವಶ್ಯಕತೆ ಇರುತ್ತಾ? ನೆರಳಿನ ಅವಶ್ಯಕತೆ ಇರುತ್ತೆ. ಮತ್ತೆ ಸಾಹೇಬ್ರು ಹೇಳ್ದಂಗೆ ನೀವು ಅದ್ರದ್ದು ಬಳೆ ಏನ್ ಹೇಳ್ತಾರ ಅದನ್ನ, ಅದ್ರ ಸುತ್ತ ನೀವು ಇದನ್ನ ಬೆಳ್ಕೊಳ್ಬಹುದಲ್ಲ, ಶೇಡ್ ಕ್ರಿಯೇಟ್ ಮಾಡ್ಬೋದು. ಹಾ ಮಾಡ್ಬೋದು ಅಲ್ವಾ? ಈಗ ಆಕ್ಚುಲಿ ಸರ್ ಹತ್ರ ಮನಸ್ಸಿದ್ರೆ ಸರ್, ನಿಮ್ ಮನಸ್ಸಿದ್ರೆ ನೀವು ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ನೀವು ಶೇಡ್ ಕ್ರಿಯೇಟ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಈಗ ಅದೇ 6 months ತೆಂಗಿನ ಸಸಿಗೆ ಸರ್ ತೋಟದಿಂದ ತೊಗರಿ ತಂದಿದ್ದೆ. ತೊಗರಿ ಎಲ್ಲ ಸರ್ಕಲ್ ಹಾಕಿದೀನಿ. ಈಗ ಎಲ್ಲ 1 feet ಇದೆ ತೊಗರಿ. ಈಗ ಅದೇ ನಾನು ಎಲ್ಲ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದಕ್ಕೂ ಅದೇ ತರ ಮಾಡ್ಬೋದಲ್ಲ ಸರ್? ಸರ್ ಮಂಜುನಾಥ್ ಸರ್, ಖಂಡಿತ. ಹಸಿರು ಬಳೆ ಸಂಗಾತಿ ಗಿಡ ಅಷ್ಟೇ. ಹಸಿರು ಬಳೆ ಸಂಗಾತಿ ಗಿಡ 2 ಮಾಡಿದ್ರೆ ಇಲ್ಲದೆ ಹೋದ್ರೆ ನಾವು ಅಷ್ಟು ವರ್ಷ ನೀವು ಈಗ ನಂದೇನೋ 22-23 ವರ್ಷದ ಮರಗಳಿದೆ. ಈಗ ನನ್ಗೆ ಮಾಡ್ಲಿಕ್ಕೆ ಅನುಕೂಲ ಆಯ್ತು, ಒಪ್ಕೊಳ್ತೀನಿ. ಬಟ್ ಇಲ್ಲದ್ರೆ ಕಾಯ್ಬೇಕಲ್ಲ ಸರ್, ಅಷ್ಟು ವರ್ಷ ಕಾಯ್ಬೇಕಲ್ವಾ? ಅಟ್ಲೀಸ್ಟ್ 10 ವರ್ಷನಾದ್ರೂ ಕಾಯ್ಬೇಕಾಗುತ್ತೆ. ಅದ್ರ ಬದಲು ನಾವು ವಿ ವಿಲ್ ಕ್ರಿಯೇಟ್ ಅಟ್ಮಾಸ್ಫಿಯರ್ ಲೈಕ್ ದಟ್. ಸರಿ ಸರ್. ಓಕೆ ರೈಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮುರಳೀಧರ್ ಸರ್ ಏನೋ ಹೇಳ್ತಾ ಇದ್ರಿ, ಚಂದ್ರಶೇಖರ ಸರ್ ಮಾತಾಡುವಾಗ. ಮುರಳೀಧರ್ ಇವಾಗ ಬರ್ಬೋದು, ಹೇಳಿಯಪ್ಪ. ಏನೋ ಫೀಡ್ಬ್ಯಾಕ್ ಕೊಡ್ತಾರೆ ಸರ್. ನಮಸ್ತೆ ಸರ್. ಈಗ ಇಲ್ಲ ಸರ್, ಒಂದು ನಮಸ್ತೆ. ಈಗ ಅಲ್ಪಾವಧಿ ಬೆಳೆಗಳನ್ನ ಬೆಳೆಯೋ ಸಂದರ್ಭದಲ್ಲಿ ನಾವು ನೈಸರ್ಗಿಕ ಕೃಷಿಯಲ್ಲಿ ಇದನ್ನ ತಳಿಗಳನ್ನ ಅಥವಾ ಬೀಜದ ಒಂದು ವೆರೈಟಿ ಏನಿರುತ್ತೆ ಅದನ್ನ ಯಾವ ರೀತಿ ನಾವು ಆಯ್ಕೆ ಮಾಡ್ಕೊಳ್ಬೇಕು ದಯವಿಟ್ಟು? ಅಲ್ಲ, ಮಿಶ್ರ ಬೆಳೆ ಬೆಳೀರಿ. ಅಲ್ಪಾವಧಿ ಬೆಳೆ ಬೆಳಿಬೇಕಾದ್ರೂ ಮಿಶ್ರ ಬೆಳೆ ಬೆಳೀರಿ. ಒಂದೇ ತಾಕಿನಲ್ಲಿ ಒಂದೇ ಬೆಳೆ ಬೇಡ. ಮಿಶ್ರ ಬೆಳೆಯಲ್ಲಿ ನೀವು ಬೀಜಗಳನ್ನು ತಗೋಬೇಕಂದ್ರೆ ಮುಖ್ಯವಾಗಿ ನೈಸರ್ಗಿಕ ಕೃಷಿನಲ್ಲಿ ಸೂಕ್ಷ್ಮ ಜೀವಿಗಳೇ ಎಲ್ಲವನ್ನು ನಿರ್ವಹಣೆ ಮಾಡೋದ್ರಿಂದ, ಹೊರಗಿನ ಒಳಸುರಿಗಳನ್ನು ತಂದು ಹಾಕದೇ ಇರೋದ್ರಿಂದ ಮಣ್ಣಿನಲ್ಲಿ ಆಗತಕ್ಕಂಥ ಬದಲಾವಣೆಗಳು ಮತ್ತು ಪರಿಸರದಲ್ಲಿ ಆಗತಕ್ಕಂಥ ಬದಲಾವಣೆಗಳನ್ನು ಅರ್ಥ ಮಾಡಿಕೊಂಡು ಬೆಳೆಯುವಂಥ ಸ್ಥಳೀಯ ಪ್ರಭೇದದ ಬೆಳೆಗಳನ್ನು ಬೆಳಿಬೇಕು. ನೇಟಿವ್ ಸೀಡ್ಸ್ ಅಂತ ಹೇಳ್ತೀವಲ್ಲ, ಅದು ಸ್ಥಳೀಯ ಪ್ರಭೇದದಲ್ಲಿ ಬೆಳೆದಂಥ, ಸ್ಥಳೀಯ ವಾತಾವರಣದಲ್ಲಿ ಬೆಳೆದಂಥ ಗಿಡಗಳಾದರೆ ನಾವೇನು ಈ ತ್ರಿಭುಜ ಸೃಷ್ಟಿ ಮಾಡಿದ್ದೀವಲ್ಲ, ಈ ತ್ರಿಭುಜದೊಳಗಡೆ ಅದು ತುಂಬ ಚೆನ್ನಾಗಿ ಬರುತ್ತೆ. ನಾವು ಯಾವ ಕಾರಣಾಂತರಗಳಿಂದ ಹೈಬ್ರಿಡ್ ಬೀಜಗಳನ್ನು ತಂದು ಹಾಕಿದಾಗ ಹೈಬ್ರಿಡ್ ಬೀಜಗಳು ಒಳಸುರಿಗಳನ್ನು ಎಕ್ಸ್ಪೆಕ್ಟ್ ಮಾಡುತ್ತವೆ. ಹೈಬ್ರಿಡ್ ಬೀಜಗಳಿಗೆ ಬೇಕಾದಂಥ ಒಂದು ಕಡಿಮೆ ಅವಧಿಯಲ್ಲಿ ಪೋಷಕಾಂಶ ಕೊಡುವಂಥ ಶಕ್ತಿ ನಿಮ್ಮ ಮಣ್ಣಿಗೆ ಮತ್ತು ಮಣ್ಣಿನ ಸೂಕ್ಷ್ಮಗಳಿಗೆ ಇಲ್ಲದೇ ಇರಬಹುದು. ಅವಾಗೇನಾಗುತ್ತೆ, ಹೈಬ್ರಿಡ್ ಬೀಜಗಳು ಜಾಸ್ತಿ ಒಳಸುರಿಗಳನ್ನು ಕೇಳ್ತಾ ಇರುತ್ತೆ. ನಾವು ನೈಸರ್ಗಿಕ ಕೃಷಿನಲ್ಲಿ ನಮ್ಮ ಮಣ್ಣಿನ ಒಂದು ಆರೋಗ್ಯದ ಮೇಲೆ ಅಷ್ಟೇ ನಾವು ಅದನ್ನು ಫೀಡ್ ಮಾಡ್ತಾ ಬರ್ತಿರ್ತೀವಿ. ಎಲ್ಲೋ ಒಂದು ಕಡೆ ಹೈಬ್ರಿಡ್ ಬೀಜದ ಬೆಳವಣಿಗೆ ಕುಂಠಿತವಾಗುತ್ತೆ. ಅದು ನ್ಯಾಚುರಲ್ ಫಾರ್ಮಿಂಗಿಗೆ ಅಡ್ಯಾಪ್ಟ್ ಆಗಲ್ಲ. ಫಸ್ಟ್ ಸೈಕಲಲ್ಲಿ ಒಂದು 2-3 ಸೈಕಲ್ ಆದಮೇಲೆ ಅಡ್ಯಾಪ್ಟ್ ಆಗುತ್ತೆ. ನಮ್ಮ ಸಾಯಿಲ್ ಎನ್ರಿಚ್ ಆದಂಗೆ
ಹಾಗಾಗಿ ಮೊದಲನೇ ಪ್ರಿಫರೆನ್ಸು ಸ್ಥಳೀಯ ಬೀಜಗಳಿಗೆ ಕೊಡಿ, ನೇಟಿವ್ ಸೀಡ್ಸಿಗೆ ಕೊಡಿ. ಅದು ಸಿಕ್ಕಲಿಲ್ಲ ಅಂದಾಗ ಮಾತ್ರ ಹೈಬ್ರಿಡ್ ಬೀಜಗಳನ್ನು ಬಳಸಿ ಅದು ಮಿಶ್ರ ಬೆಳೆಯಲ್ಲಿ ಬೆಳೀರಿ. ಕುಲಾಂತರಿ ಬೀಜಗಳು ಅಂತ ಸಿಗುತ್ತೆ, ಜೆನೆಟಿಕಲಿ ಮಾಡಿಫೈಡ್ ಸೀಡ್ಸ್ ಅಂತ. ಅದನ್ನು ಯಾವುದೇ ಕಾರಣಕ್ಕೂ ನಮ್ಮ ಕೃಷಿ ಭೂಮಿನಲ್ಲಿ ಸೋಗಿಸೋದು ಬೇಡ. ಯಾಕೆಂದರೆ ಅದು ನಮ್ಮ ಮಣ್ಣಿನಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು, ಪ್ರಕೃತಿಲಾಗತಕ್ಕಂಥ ಬದಲಾವಣೆಗಳನ್ನು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಅದು ತನ್ನ ಯೋಚನಾ ಶಕ್ತಿನೇ ಕಳ್ಕೊಂಡ್ಬಿಟ್ಟಿರುತ್ತೆ, ಬಿಕಾಸ್ ಇಟ್ ಜೆನೆಟಿಕಲಿ ಮಾಡಿಫೈಡು. ಹಾಗಾಗಿ ಅದು ಏನಿದ್ರೂ ಯಾವುದೇ ಒಂದು ನಿರ್ದಿಷ್ಟವಾದ ಒಳಸುರಿಗೋಸ್ಕರನೇ ಕಾಯ್ತಾ ಇರುತ್ತೆ ಅದು. ಹಾಗಾಗಿ GM ಸೀಡ್ಸ್ ಬಿಟ್ಟು 80% ನೇಟಿವ್ ಸೀಡ್ಸ್ ಯೂಸ್ ಮಾಡಿ, 20% ನೇಟಿವ್ ಸೀಡ್ಸ್ ಸಿಕ್ಕಲಿಲ್ಲ ಅಂದಾಗ ಹೈಬ್ರಿಡ್ ಸೀಡ್ಸ್ಗೆ ಹೋಗಿ ಒಂದು ಸೈಕಲ್ಲಿಗೆ ಮಾತ್ರ, ಮತ್ತು 2ನೇ 3ನೇ ಸೈಕಲ್ಗೆ ಮತ್ತೆ ಅದನ್ನು ನೇಟಿವ್ ಸೀಡ್ಸ್ನೇ ಹುಡುಕೊಂಡು ಕಾಪಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಹಾಂ, ಒಳ್ಳೆಯದು. ಹೇಳಿಯಪ್ಪ, ಇನ್ನೇನಾರು ವಿಷಯಗಳಿದ್ರೆ ಹೇಳಿ. ಸರ್ ನಾನು ಸರ್ ಚೆನ್ನಾಗಿಡ ಸರ್ ಮಂಡ್ಯ. ಹೇಳಿ ಗೌಡ್ರೆ. ಇನ್ನೇನಿಲ್ಲ ಸರ್, ನಮ್ ನೈಬರಿಂಗ್ ಅಂದ್ರೆ ನಮ್ಮೂರ್ನವ್ರನ್ನೇ, ಅವ್ರು ಬೆಂಗಳೂರಲ್ಲಿ ವಾಸ, ವೀಕ್ಲಿ ಒನ್ಸ್ ಬರ್ತಾರೆ. ತೆಂಗು ಆಗ್ಲೇ ಒಂದು 6 ವರ್ಷ ಅಂಬಾಳೆ ಬರ್ತಾ ಇದೆ ಸರ್. ಅದು ಏನಾಗಿದೆ ನೋಡ್ಕೊಂಡಿಲ್ಲ ಸರ್. ಅದು ಈ ಭೂಮಟ್ಟದಿಂದ ಒಂದಡಿ ಮೇಲಕ್ಕೆ ಇದೆ ಸರ್. ಅದು ತೆಂಗಿನ ಮೊಟ್ಟೆ ಇದೆಯಲ್ಲ ಸರ್, ಮೊಟ್ಟೆ ಪಕ್ಕದಲ್ಲೇನೆ ದೊಡ್ಡ ಗೂಡು ಮಾಡ್ಬಿಟ್ಟಿವೆ ಸರ್. ಯಾವ್ದು ಕೆಂಪು ಮೂತಿ ಹುಳುಗಳು ಅದು ನೋಡಿಲ್ಲ ಸರ್ ಪಾಪ ಅವರು. ಮೊನ್ನೆ ಅಣ್ಣ ಬನ್ನಿ ಇಲ್ಲಿ, ಇದು ಹಿಂಗೆ ಎಲ್ಲ ಇದ್ ಮಾಡ್ಬಿಟ್ಟಿದೆ, ನೀವು ನಿಮ್ಮ ಕಾರ್ಯಕ್ರಮ ಇದ್ ಮಾಡ್ತಿರ್ತಿರಲ್ಲ, ಅದ್ರಲ್ಲಿ ಸ್ವಲ್ಪ ಸೊಲ್ಯೂಷನ್ಸ್ ಸ್ವಲ್ಪ ನೀವು ಹೇಳಿ, ಸೊಲ್ಯೂಷನ್ ಏನು. ಅದಕ್ಕೆ ಗೂಡ್ ಮಾಡ್ಬಿಟ್ಟಿದೆ ಸರ್, 100 ಹುಳುಗಳು ಸರ್. ಅದ್ರ ಸಂಸಾರನೇ ಹೂಡ್ಬಿಟ್ಟಿದೆ ಸರ್ ಅಲ್ಲಿ. ಅದನ್ನ ಎಲ್ಲ ತೆಗೆದಾಕಿದ್ರು ಸರ್. ಸುತ್ತ ಮಾತ್ರ ಒಂಥರ ಗೋಡೆ ಉಳ್ಕೊಂಡಿದೆ, ಮೇಲೆ ಚೆನ್ನಾಗಿದೆ ಸರ್ ಅಷ್ಟೇನೆ. ಅಂದ್ರೆ ಯಾವ ರೀತಿ ಪ್ಯಾಕ್ ಮಾಡ್ಬೇಕು ಸರ್ ಅದಕ್ಕೆ ಸೊಲ್ಯೂಷನ್ಸ್ ಸರ್? ಇಲ್ಲ, ಅದು ಬರುತ್ತೆ, ಮತ್ತೆ ತೆಂಗಿನ ಮರ ಬಚಾವಾಗುತ್ತೆ, ತೊಂದರೆ ಇಲ್ಲ. ಹುಳ ಪೂರ್ತಿ ಹೊರಗಡೆ ತೆಗೆದು ಅದನ್ನ ಮುಚ್ಚಿಬಿಡ್ರಿ. ಆ ರಂಧ್ರವನ್ನು ಅದೇನು ಕೊರೆದಿದೆಯೋ ಅದ್ರ ರಂಧ್ರ ಯಾವ್ದ್ರಲ್ಲಿ ಮುಚ್ಚುದು ಸರ್? ಯಾವ್ದ್ರಲ್ಲಿ ಮುಚ್ಚುದು? ಶಾಶ್ವತವಾಗಿ ಮುಚ್ಚಬೇಕು, ಶಾಶ್ವತವಾಗಿ. ಮತ್ತೆ ಹುಳ ಕೊರೆದೇ ಇರ್ತಾರೆ, ಶಾಶ್ವತವಾಗಿ ಮುಚ್ಚಬೇಕು. ಅದೇನಾದ್ರು ಯಾವ್ದು ಸಿಮೆಂಟ್ ಹಾಕ್ಬೇಕಾ ಸರ್? ಮೋಸ್ಟ್ಲಿ ಅನ್ಸುತ್ತೆ, ಒಂದು ಹಲಗೆ ಇಡೋದು, ಟೈಲ್ಸ್ ಇಡೋದು, ಸಿಮೆಂಟ್ ಇಡೋದು, ಏನೋ ಒಂದು ಮಾಡಿ ಅದೇ ಜಾಗದಲ್ಲಿ ಮತ್ತೆ ಕೊರೆದೇ ಇರೋ ತರ ನೋಡ್ಕೋಬೇಕು. ಇದು ಒಂದು ಇಟ್ ಇಸ್ ಎ ಟ್ರೀಟ್ಮೆಂಟ್ ಟು ಎ ಸಿಂಪ್ಟಮ್. ಈಗ ಆಗಿರೋದಕ್ಕೆ ಒಂದು ಪರಿಣಾಮಕ್ಕೆ ಪರಿಹಾರ. ಆದ್ರೆ ಇದ್ರದ್ದು ರೂಟ್ ಕಾಸ್, ಇದು ಮೂಲ ಕಾರಣ ಏನ್ ಗೊತ್ತಾ? ಇತ್ತೀಚೆಗೆ ಮಾತ್ರ ನಾನು ಇದನ್ನ ರೈನೋಸರಸ್ ಬೀಟಲ್ ಮತ್ತೆ ರೆಡ್ ಪಾಮ್ ವಿವಿಲ್, ಪರ್ಟಿಕ್ಯುಲರ್ ರೆಡ್ ಪಾಮ್ ವಿವಿಲ್, ಕೆಂಪು ಮೂತಿ ಹುಳ, ರೆಡ್ ಪಾಮ್ ವಿವಿಲ್ ಅಂತೀವಿ, ಕೆಂಪು ಮೂತಿ ಹುಳ ತೆಂಗಿನ ಗಿಡವನ್ನ ಕಾಂಡವನ್ನ ಕೊರೆದು ಅಥವಾ ತೆಂಗಿನ ಗಿಡದ ಕಾಂಡದಲ್ಲಿ ಇರಬಹುದಂತ ತೂತದಲ್ಲಿ ಒಳಗಡೆ ಹೋಗಿ ಬರ್ತಾ ಇದೆ. ಇದು ಇತ್ತೀಚಿನ ಬೆಳವಣಿಗೆ. ಆದ್ರೆ ಇದುವರೆಗೂ ಅದರದ್ದು ಸಂತಾನ ಅಭಿವೃದ್ಧಿ ಕ್ರಿಯೆ ಬೇರೆ ತರ ಇತ್ತು. ದಯವಿಟ್ಟು ಇದನ್ನ ಗಮನಿಸಿ ಎಲ್ಲರೂ. ತೆಂಗಿನ ತೋಟ ಇರೋರು ಮುಂಚೆ ಏನ್ ಮಾಡ್ತಿತ್ತು ಅಂದ್ರೆ, ಗರ್ಭವತಿ ಆದಂತ ಈ ಹುಳ ನಮ್ಮ ಕೃಷಿ ಭೂಮಿಯಲ್ಲಿ ಇರಬಹುದಾದಂತಹ ಸಾವಯವ ಗೊಬ್ಬರ, ಸಗಣಿ ಗೊಬ್ಬರ, ಆ ಗೊಬ್ಬರದ ಗುಂಡಿನಲ್ಲೋ ಗೊಬ್ಬರದ ರಾಶಿನಲ್ಲೋ ಹೋಗಿ ಮೊಟ್ಟೆ ಇಡ್ತಾ ಇತ್ತು. ಅಲ್ಲಿ ಅದು ಬಿಳಿ ಹುಳುಗಳಾಗಿ ಆಮೇಲೆ ರೆಕ್ಕೆ ಬಂದು ಕೀಟಾಗಿ ಹಾರೋಗ್ತಾ ಇತ್ತು. ಹಾಗೆ ಗೊಬ್ಬರದ ಗುಂಡಿಲಿ ನೀವು ಕೆದಕ್ದಾಗ ಬಿಳಿ ಹುಳುಗಳು ಕಾಣುತ್ತೆ, ಕೆಂಪು ತಲೆ ಬಿಳಿ ಹುಳು, ಉದ್ದುದ್ದನೆ ಹುಳುಗಳು. ಅವೆಲ್ಲ ಈ ರೈನೋಸರಸ್ ಬೀಟಲ್ ಲಾರ್ವಾಗಳೇ ಅದೆಲ್ಲ. ರೆಡ್ ಪಾಮ್ ವಿವಿಲ್ದು ಅಂದ್ರೆ ಕೃಷಿ ಭೂಮಿಯಲ್ಲಿ ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರದ ರಾಶಿ ಎಲ್ಲೋ ಒಂದ್ ಕಡೆ ಇರ್ತಾ ಇತ್ತು. ಅಲ್ಲಿ ಹೋಗಿ ಈ ರೈನೋಸರಸ್ ಬೀಟಲ್, ರೆಡ್ ಪಾಮ್ ವಿವಿಲ್ ಮೊಟ್ಟೆ ಇಡ್ತಾ ಇತ್ತು. ಆ ಮೊಟ್ಟೆ ಮೇ ಜೂನ್ ತಿಂಗಳ ತನಕ ಮರಿ ಆಗ್ತಿರ್ಲಿಲ್ಲ. ಈಗ ಕೃಷಿ ಭೂಮಿನಲ್ಲಿ ನಾವು ಹಸುಗಳನ್ನು ಸಾಕೋದು ನಿಲ್ಸ್ಬಿಟ್ಟಿದೀವಿ. ಕೊಟ್ಟಿಗೆ ಗೊಬ್ಬರ ಎಲ್ಲೂ ಇರಲ್ಲ ತೋಟದಲ್ಲಿ. ಯಾವಾಗ ಸಾವಯವ ಗೊಬ್ಬರದ ರಾಶಿ ಇಲ್ವೋ ಅದು ಇವಾಗ ತೆಂಗಿನ ಮರದ ಪೊಟ್ರೆನಲ್ಲೇ ಹೋಗಿ ಇಡಕ್ ಶುರು ಮಾಡಿದೆ. ಇತ್ತೀಚೆಗೆ ಆಗಿರೋ ಬೆಳವಣಿಗೆ. ಬೇರೆ ಎಲ್ಲ ಜಾಗ ಸಿಗ್ತಾ ಇಲ್ಲ ತನ್ನ ಸಂಸಾರನ ನಿರ್ವಹಣೆ ಮಾಡ್ಕೊಳಕ್ಕೆ. ಮಾಡುತ್ತೆ ಸರ್. ಅದು ಹೋಲ್ ಮಾಡಿರಲ್ಲ ಕಾಂಡನ, ಬೇರೆ ಯಾವುದೋ ರೀತಿನಲ್ಲಿ ಡ್ಯಾಮೇಜ್ ಆಗಿರೋ ಹೋಲ್ ಮುಖಾಂತರ ಅದು ಎಂಟರ್ ಆಗಿರುತ್ತೆ. ಇಲ್ಲ, ಅದು ಸುಳಿ ಕೊರಕ ಹುಳ. ಅದು ಸುಳಿಯನ್ನು ಕೊರೆದು ಒಳಗಡೆ ಹೋಗ್ಬೇಕಾದಂತ ಹುಳ. ಅದು ಕಾಂಡ ಕೊರೆಯೋ ಶಕ್ತಿ ಅದಕ್ಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಕಾಂಡವನ್ನು ಡ್ಯಾಮೇಜ್ ಆಗಿದ್ರೆ, ಯಾವುದೋ ಕಾರಣದಿಂದ ಕಾಂಡ ಡ್ಯಾಮೇಜ್ ಆಗಿದ್ರೆ ಅದು ಭೇದಿಸ್ಕೊಂಡು ಒಳಗಡೆ ಹೋಗಿರೋ ಸಾಧ್ಯತೆಗಳಿದೆ. ಅಥವಾ ಡಾರ್ವಿನ್ಸ್ ಥಿಯರಿ, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್, ತಾನು ಬೆಳಿಲೇಬೇಕು, ತನ್ನ ಸಂಸಾರ ಬೆಳೆಸಲೇಬೇಕು ಅನ್ನೋ ಉದ್ದೇಶ ಅದಕ್ಕೆ ಇರೋದ್ರಿಂದ ತೆಂಗಿನ ಕಾಂಡವನ್ನು ಕೊರೆಯುತ್ತೋ ಏನೋ ಭಗವಂತನೇ ಬಲ್ಲ.
ಅಯ್ಯೋ. ಈ ಸಮಸ್ಯೆ ಬರ್ತಾ ಇರೋದು ತೋಟದಲ್ಲಿ ಸಾವಯವ ಗೊಬ್ಬರದ ರಾಶಿ ಇಲ್ಲ. ಓ ನಾವು ಸಂಪೂರ್ಣವಾಗಿ ಸಾವಯವ ಗೊಬ್ಬರವನ್ನ ತ್ಯಜಿಸ್ಬಿಟ್ಟಿದೀವಿ, ಸಂಪೂರ್ಣವಾಗಿ ರಾಸಾಯನಿಕ ಗೊಬ್ಬರನೇ ಅವಲಂಬಿಸಿದೀವಿ. ಹೌದು ಸರ್. ಯಾವಾಗ ಸಾವಯವ ಗೊಬ್ಬರದ ಗುಡ್ಡೆಗಳು ತೋಟದಲ್ಲಿ ಕಣ್ಮರೆ ಆಯ್ತೋ, ಹೌದು ಸರ್. ಹೌದು ಸರ್. ಈ ರೆಡ್ ಪಾಮ್ ಈ ಕೀಟಗಳಿಗೆ ಮರಿ ಸಂತಾನಾಭಿವೃದ್ಧಿ ಮಾಡಕ್ಕೆ ಜಾಗ ಸಿಗ್ತಾ ಇಲ್ಲ. ಹೌದು ಸರ್. ಅದು ಈ ತೆಂಗಿನ ಮರನ ಆಶ್ರಯಿಸ್ತಾ ಇರುತ್ತೆ, ಬೇರೆ ಇನ್ಯಾವುದೋ ಮರನ ಆಶ್ರಯಿಸ್ತಾ ಇರುತ್ತೆ. ಓ ಸರಿ ಸರ್. ಇದು ರೂಟ್ ಕಾಸ್ ಅಂತೀವಿ. ಇದು ಮುಖ್ಯ ಕಾರಣ ಇದು. ಹಾಗಾದ್ರೆ ಇದು ಪರಿಹಾರಗಳು ಏನು ಅಂದ್ರೆ, ನಾವು ಆದಷ್ಟು ಈ ಪ್ರೌಢ ಕೀಟಗಳನ್ನು ಹಿಡಿದು ನಿಯಂತ್ರಣ ಮಾಡಬೇಕು. ಪ್ರೌಢ ಕೀಟಗಳನ್ನು ಹಿಡಿಬೇಕು ಅಂದ್ರೆ 2 ವಿಧಾನ ಇದೆ. ಒಂದು ಬಕೆಟ್ ಟ್ರ್ಯಾಪ್ ಅಂತ ಹೇಳ್ತೀವಿ, ಬಕೆಟ್ ಟ್ರ್ಯಾಪ್ ಅಂತ. ಅದನ್ನ ಹಾಕಿ ಗಿಡಗಳನ್ನು ಹಿಡಿದು ಗಂಡು ದುಂಬಿಗಳನ್ನ ಹಿಡಿದು ಸಂತಾನಾಭಿವೃದ್ಧಿ ಆಗದಂಗೆ ನೋಡ್ಕೋಬೇಕು. ಅದನ್ನ ನಾವು ಮೇ ಜೂನಿಂದ ಸೆಪ್ಟೆಂಬರ್ ಎಂಡ್ ತನಕನೂ ಕಂಪಲ್ಸರಿಯಾಗಿ ಮಾಡಬೇಕು. ಯಾಕೆಂದ್ರೆ ಇದು ಪ್ರೌಢಾವಸ್ಥೆ ಕೀಟ ಬರೋದು ಮೇ ಜೂನ್ ನಲ್ಲಿ, ಸಂತಾನಾಭಿವೃದ್ಧಿ ಮಾಡ್ಕೊಳ್ಳೋದು ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ. ನೀವು ಸತತವಾಗಿ ಅವುಗಳನ್ನ ಹಿಡಿದು ಮಣ್ಣಿಗೆ ಸೇರಿಸ್ತಾ ಬರಬೇಕು ನೀರಿನಲ್ಲಿ, ಟ್ರ್ಯಾಪ್ ಅಲ್ಲಿ. ಎರಡನೇದು, ನಿಮ್ಮ ತೋಟದಲ್ಲಿ ಒಂದು ಅಗಲನೆ ಪಾತ್ರೆನಲ್ಲಿ ಹರಳು ಹಿಂಡಿ ಅದನ್ನ ಹಾಕಿ, ಅದರಲ್ಲಿ 2 ಬೀಳುತ್ತೆ, ಹೆಣ್ಣು ಬೀಳುತ್ತೆ, ಗಂಡು ಬೀಳುತ್ತೆ. ಬಕೆಟ್ ಟ್ರ್ಯಾಪ್ ಅಲ್ಲಿ ಮೇಲ್ ಮಾತ್ರ ಬರುತ್ತೆ, ಫೆರಮನ್ ಆಸೆಗೆ, ಮೋಹಕ ಬಲೆಗೆ. ಹರಳಿಂಡಿನಲ್ಲಿ 2 ಬರುತ್ತೆ. ಎರಡನ್ನು ಹಿಡಿದು ಮಾಡಬೇಕು. ಬಟ್ ಹರಳಿಂಡಿ ಮಾಡುವಾಗ ಒಂದು ಮುನ್ನೆಚ್ಚರಿಕೆ ಏನಪ್ಪಾ ಅಂದ್ರೆ, ಪ್ರತಿ ವಾರ ನೀವು ಬದಲಾಯಿಸ್ತಾ ಇರಬೇಕು. ಅಂದ್ರೆ ಇವತ್ತು ಸೋಮವಾರ ಬೆಳಗ್ಗೆ 2 ಲೀಟರ್ ನೀರು, 100 ಗ್ರಾಮ್ ಹರಳು ಒಂದು ಅಗಲನೆ ಬಾಯಿರೋ ಒಂದು ಪಾತ್ರೆನಲ್ಲಿ, ಅದನ್ನ 2 ತೆಂಗಿನ ಗಿಡದ ಮಧ್ಯೆ ಭೂಮಿಲಿ ಹೂತಾಕ್ಬೇಕು. ಭೂಮಿ ಮಟ್ಟಕ್ಕೆ ಇಡಬೇಕು. ಗಾಳಿ ಬಂದ್ರೆ ಬಿದ್ದೋಗ್ಬಾರ್ದು, ಮಡಿಕೆ ಪ್ಲಾಸ್ಟಿಕ್ ಹಾರೋಗ್ಬಾರ್ದು. ಆ ತರ ಭೂಮಿಗೆ ಹೂತಾಕಿರ್ಬೇಕು. ತಲೆ ಮಾತ್ರ, ಮುಚ್ಚಳ ಮಾತ್ರ ಆಕಾಶಕ್ಕೆ ತೆಕ್ಕೊಂಡಿರ್ಬೇಕು. ಇದನ್ನ ಪ್ರತಿ ವಾರ ಚೇಂಜ್ ಮಾಡಬೇಕು. ಅದು ಕೆಟ್ಟ ವಾಸನೆ ಬರುತ್ತೆ, ಅದನ್ನ ತೆಗೆದುಹಾಕಿ ಮತ್ತೆ ಹೊಸ ನೀರು ಹಾಕಿ ಮತ್ತೆ 100 ಗ್ರಾಮ್ ಹರಳಿಂಡಿ ಹಾಕ್ತಾ ಇರಬೇಕು. ಇದನ್ನ ಸತತವಾಗಿ ಪ್ರತಿ ವಾರ ಮೇ ಮೊದಲನೇ ವಾರದಿಂದ ಅಕ್ಟೋಬರ್ ಮೊದಲನೇ ವಾರ ತನಕ ಮಾಡಬೇಕು. ಮಾಡಿ ಅದನ್ನ ಹಿಡಿದು ಅದು ನೀರಲ್ಲಿ ಬೀಳುತ್ತೆ, ಅದು ಗುಡ್ಡಿ ತೆಗೆದು ಎಲ್ಲ ಹೂತಾಕ್ಬೇಕು ಅದನ್ನ. ಈ ತರ ಇದೊಂದೇ ನಿಯಂತ್ರಣ ಸಾಧ್ಯ ಸರ್, ಇನ್ಯಾವ ನಿಯಂತ್ರಣ ಸಾಧ್ಯ ಇಲ್ಲ. ಹಾಗಾಗಿ ಇದು ಬದಲಾದ ಕಾಲಮಾನದಲ್ಲಿ ತೋಟದಲ್ಲಿ ಸಾವಯವ ಗೊಬ್ಬರದ ರಾಶಿ ಹಸು ಕಣ್ಮರೆ ಆಯ್ತು. ಹಸು ಕಣ್ಮರೆ ಆದ್ಮೇಲೆ ಕೊಟ್ಟಿಗೆ ಗೊಬ್ಬರದ ರಾಶಿ ಕಣ್ಮರೆ ಆಯ್ತು. ಹಾಗಾಗಿ ಈಗೆಲ್ಲ ನಾವು ಪ್ಲಾಸ್ಟಿಕ್ ಚೀಲದಲ್ಲಿ ತರ್ತೀವಿ ಕುರಿ ಗೊಬ್ಬರನ. ಗೊಬ್ಬರದ ರಾಶಿ ಎಲ್ಲಿದೆ ತೋಟದಲ್ಲಿ? ಗೊಬ್ಬರದ ರಾಶಿ ಇಲ್ಲಂದ್ರೆ ಪಾಪ ಅದು ಎಲ್ಲೋಗಿ ಗರ್ಭಿಣಿ ದುಂಬಿ ಎಲ್ಲೋಗಿ ತನ್ನ ಮೊಟ್ಟೆ ಇಡಬೇಕು. ಹಾಗಾಗಿ ಈ ಉಪದ್ರವಗಳು ಶುರುವಾಗಿದೆ. ಇದು ನಾವುಗಳೇ ಮಾಡ್ಕೊಂಡಂತ ಸಮಸ್ಯೆಗಳು. ಈ ತರ ನಿಯಂತ್ರಣ ಮಾಡ್ತಾ ಬಂದು ಅದ್ರ ಸಂಖ್ಯೆನ ಕಮ್ಮಿ ಮಾಡ್ಬೇಕೆ ಹೊರತು ಅದ್ರ ಮೇಲೆ ಇನ್ಯಾವ ಬ್ರಹ್ಮಾಸ್ತ್ರನು ಕೆಲಸ ಮಾಡಲ್ಲ. ದೊಡ್ಡ ಗಿಡನೂ ಕೂಡ ಸರ್, ನಮ್ದೊಂದು 8-9 ಅಡಿ ಇದೆ ಸರ್. ಅದು ಮೇಲೆ ಸುಳಿನೇ ಒಂದು ಇದಾಗಿ ಅಂದ್ರೆ ಸದ್ಯ ಬೆಳೀತಾ ಇದೆ ಸರ್. ದೊಡ್ಡ ಗಿಡನೇ ಹೊಡಿತಾವೆ ಸರ್. ಅದು ಸಂಖ್ಯೆ ಜಾಸ್ತಿ ಆಗಿದೆ ಸರ್. ಅಲ್ಲಿ ಅವ್ ಬೇರೆ ಯಾವ ರೀತಿ ಊಟನೂ ಸಿಗ್ತಾ ಇಲ್ಲ, ಅವುಗಳ ಸಂಖ್ಯೆ ವಿಪರೀತ ಆಗ್ತಾ ಇದೆ. ಹಾಗಾಗಿ ಅವು ಅದಕ್ಕೆ ಯಾವುದೇ ಪೀಡನಾಶಕನೂ ಇಲ್ಲ. ನೀವು ರೈನೋಸರಸ್ ನೀವು GKVK KVK ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಕೇಳಿ, ಈ ರೈನೋಸರಸ್ ಬೀಟಲ್ ರೆಡ್ ಪಾಮ್ ಇವಿಲ್ಗೆ ಯಾವ್ದಾದ್ರು ಇನ್ಸೆಕ್ಟಿಸೈಡ್ಸ್ ಇದೆಯಾ ಅಂತ. ಅವ್ರ ಹತ್ರನೂ ಇಲ್ಲ, ಅವ್ರ ಹತ್ರ ಇನ್ಸೆಕ್ಟಿಸೈಡ್ಸ್ ಇಲ್ಲ. ಹೌದು ಸರಿ ಸರ್. ಅದು ಹಿಂಡಿ ಮತ್ತೆ ಇದನ್ನ ನೇತಾಕುವಂತದ್ದು. ಹೌದು ಸರ್. ಎರಡನ್ನೂ ಮಾಡೋದ್ರಿಂದ ಸಮಗ್ರವಾಗಿ ನಿಯಂತ್ರಣ ಮಾಡಬಹುದು. ಇಲ್ಲ ಅಂದ್ರೆ ಅದಕ್ಕೋಸ್ಕರನೇ ಒಂದಿಷ್ಟು ಕೊಟ್ಟಿಗೆ ಗೊಬ್ಬರ ತಂದು ಒಂದ್ ಕಡೆ ಇಟ್ಟು ಅದು ಬಂದು ಗೂಡು ಕಟ್ಟಿ ಮೊಟ್ಟೆ ಇಟ್ಟಿರುತ್ತೆ. ಅದು ಮರಿಗಳಾದಾಗ ಲಾರ್ವ ಸ್ಟೇಜ್ ಅಲ್ಲಿ ಅದನ್ನ ನಾಶ ಮಾಡೋದು ಬಹಳ ಸುಲಭ. ಅದಕ್ಕೋಸ್ಕರ ಗೊಬ್ಬರ ತರಬೇಕು. ನಮ್ಮ ಅಡಿಕೆ ಗಿಡಕ್ಕೆ ತೆಂಗಿನ ಗಿಡಕ್ಕೆ ತರದೇ ಇದ್ರು ಗರ್ಭಿಣಿ ಕೀಟಕ್ಕೆ ಒಂದು ಆಶ್ರಯ ಕೊಡ್ತೀನಿ ಅನ್ಬಿಟ್ಟು ಒಂದು 20 ಮಂಕ್ರಿ ಗೊಬ್ಬರ ತಂದು ಒಂದ್ ಕಡೆ ಹಾಕಿರ್ಬೇಕು. ಗೊಬ್ಬರದ ವಾಸನೆಗೆ ಅದು ಬಂದು ಕೂತ್ಕೊಳ್ಳುತ್ತಲ್ಲಿ. ಕೂತ್ಕೊಂಡು ಅಲ್ಲಿ ಮೊಟ್ಟೆ ಇಟ್ಟಿರುತ್ತೆ, ಲಾರ್ವಗಳು ಬರುತ್ತೆ. ಲಾರ್ವಗಳನ್ನ ನಾಶ ಮಾಡಿ ಆ ದುಂಬಿ ಆಗಬಿಟ್ಟು, ದುಂಬಿ ಆದ್ಮೇಲೆ ಹಿಡಿಯೋದು ಕಷ್ಟ, ಲಾರ್ವದಲ್ಲೇ ನಾಶ ಮಾಡ್ಬೇಕು. ಥ್ಯಾಂಕ್ ಯು ಸರ್. ಮುನ್ನೆಚ್ಚರಿಕೆ ಇಟ್ಕೋಬೇಕು. ಹೇಳಿಯಪ್ಪ. ಥ್ಯಾಂಕ್ ಯು ಸರ್. ಆಮೇಲೆ ಸರ್, ಈಗ ಬೇಸಿಗೆ ಅಲ್ಲ, ಒಂದು ತೆಂಗಿನ ಗಿಡಗಳಿಗೆ ಅಮ್ಮಮ್ಮ ಅಂದ್ರು ಒಂದು 200 ಲೀಟರ್ ಅಷ್ಟು ಕೊಡ್ತಾ ಇದೀವಿ ಸರ್. ಈಗ ಒಂದ್ 3 ದಿನ 4 ದಿನಕ್ಕೊಮ್ಮೆ ಕೊಡ್ಬೋದಾ ಸರ್? ಕೊಡಿ. ಏನಿಲ್ಲ, ಅದು ನಿಮ್ಮ ಮಣ್ಣಿನ ಗುಣಧರ್ಮ, ಮುಚ್ಚಿಗೆ, ತೇವಾಂಶ ಹಿಡಿದುಕೊಳ್ಳತಕ್ಕಂತ ಒಂದು ಪ್ರಕೃತಿ, ಅದೆಲ್ಲದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್. ಒಂಥರ ಜರ್ಗಲ್ ಭೂಮಿ ಸರ್. ಜರ್ಗಲ್ ಅಂತಂದ್ರೆ ಒಂಥರ
ಈ ಇದ್ರ ಕಲ್ಲಿನ ಕಣಗಳು ಅಂತ ಅಂದ್ರೆ ಮಣ್ಣು ಕಲ್ಲು ಒಂಥರ ಜರುಗಲ್ ಭೂಮಿ ಸರ್ ಅದು. ಸರ್ ಮುಚ್ಚಿಗೆ ಮಾಡಿ ಅದು ಡ್ರಿಪ್ ಮಾಡಿದೀವಿ ಸರ್ಕಲ್ ಮಾಡಿ ಮುಚ್ಚಿಗೆ ಮಾಡಿ ಅಲ್ಲಿ ತೇವಾಂಶ ಕಾಪಾಡ್ತಾ ಬನ್ನಿ. ಆಮೇಲೆ ನೆರಳು ಸೃಷ್ಟಿ ಮಾಡಿ ಸರ್. ಆದಷ್ಟು ನೆರಳುಗಳು ಪಶ್ಚಿಮ ಮತ್ತೆ ವಾಯುವ್ಯ ಮತ್ತೆ ಉತ್ತರ, ಪಶ್ಚಿಮ ವಾಯುವ್ಯ ಉತ್ತರ 3 ದಿಕ್ಕಲ್ಲಿ ಅರಣ್ಯ ವೃಕ್ಷಗಳನ್ನ ಬೆಳೆಸಿ. ಎಷ್ಟು ಎತ್ತರ ಗಿಡಗಳನ್ನು ಬೆಳೆಸ್ತೀರ ಅಷ್ಟು ಈ ನೋಡಿ ನಿಮ್ಮ ಮೈಕ್ರೋ ಟೆಂಪರೇಚರ್ ಕಂಟ್ರೋಲ್ ಮಾಡುತ್ತೆ. ಮೊನ್ನೆ ಯಾವ್ದೋ ಒಂದು ವಿಡಿಯೋ ನೋಡ್ತಾ ಇದ್ದೆ, ಸಕಲೇಶ್ಪುರದ ಭಾಗದಲ್ಲಿ ಕಾಫಿ ಗಿಡ, ಕಾಫಿ ಹೂವಾಗಿದೆ, ಸೆಟ್ ಆಗಿದೆ, ಉದುರ್ತಾ ಇದೆ, ಈಗ ಉದುರಕ್ಕೆ ಶುರುವಾಗಿದೆ. ಕಾರಣ ಏನು ಅಂದ್ರೆ ಇವತ್ತು ಬೆಳಗ್ಗೆ 7 ಗಂಟೆನಲ್ಲಿ ನಮ್ಮ ಆಲೂರು ತಾಲೂಕು ಪಾಳ್ಯ ನಮ್ಮನೆ ತೋಟದಲ್ಲಿ ಟೆಂಪರೇಚರ್ ಇಲ್ಲಿಂದ ನೋಡಿ 22 ಡಿಗ್ರಿ ಇರುತ್ತೆ ಸರ್. ಬೆಳಗ್ಗೆ 7 ಗಂಟೆ 22 ಡಿಗ್ರಿ ಇದೆ. ಮಧ್ಯಾಹ್ನ 2 ಗಂಟೆಗೆ 33-34 ಡಿಗ್ರಿ ಆಗುತ್ತೆ. ಓಕೆ, ಮಿನಿಮಮ್ ಟೆಂಪರೇಚರ್ 22 ಇದೆ ಇವತ್ತು. ಇದು ಸಮಸ್ಯೆ. ಯಾಕೆಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಗಿಡಗಳು ಫೋಟೋಸಿಂಥಸಿಸ್ ಮಾಡಬೇಕು. ಬೆಳಗ್ಗೆ 6 ಸೂರ್ಯ ಹುಟ್ಟು ಅಷ್ಟೊತ್ತಿಗೆ 22 ಡಿಗ್ರಿ ಆದ್ರೆ ಏನ್ ಗತಿ? ಹಂಗಾದ್ರೆ ಪ್ರತಿನಿತ್ಯ ಕೊಟ್ರೆ ಏನ್ ತೊಂದ್ರೆ ಇಲ್ಲ ಅಲ್ವಾ ಸರ್? ಈ ಬಿಸಿಲಿಗೆ ಪ್ರಯತ್ನ ನಾವು ಮಾಡೋಣ. ಪ್ರತಿನಿತ್ಯ ಕೊಡಕ್ಕೆ ಅವಕಾಶ ಇದ್ದವ್ರು ಕೊಡಿ, ಮಾಡಿ. ಬಟ್ ಇದೇನು ಟೆಂಪರೇಚರ್ಗಳು ಚೇಂಜ್ ಆಗ್ತಾ ಇದೆ ಏಪ್ರಿಲ್ ಮೇ ತಿಂಗಳಲ್ಲಿ, ಮಿನಿಮಮ್ ಟೆಂಪರೇಚರ್ 16-18 ಇರ್ತಕ್ಕಂಥ ಹಾಸನದ ಭಾಗದಲ್ಲಿ ಇವತ್ತು 23ಕ್ಕೆ ಹೋಗಿದೆ ಮಿನಿಮಮ್ ಟೆಂಪರೇಚರ್. ನಮ್ಮೆಲ್ಲ 38-39 ಇದೆ ಸರ್. ನಮ್ಮಲ್ಲಿ ಮ್ಯಾಕ್ಸಿಮಮ್ ಅಲ್ಲ ಸರ್, ಮಿನಿಮಮ್ ಗಮನಿಸ್ತಾ ಬನ್ನಿ. ಮಿನಿಮಮ್ ಟೆಂಪರೇಚರ್ ರೈಸ್ ಆಗಿದೆ. ಮಿನಿಮಮ್ ರೈಸ್ ಆಗಿದೆ. ಅದು ಈ ಒತ್ತಡಗಳ ತುಂಬಾ ಒತ್ತಡಗಳು ಸೃಷ್ಟಿ ಆಗ್ತಿದೆ ಎಲ್ಲಾ ಬೆಳೆಗಳಿಗೂ. ಯಾರ ತೋಟದಲ್ಲಿ ಅರಣ್ಯ ವೃಕ್ಷಗಳಿದೆಯೋ, ಮರಗಳಿದೆಯೋ, ಅವೆಲ್ಲವೂ ಬಚಾವಾಗ್ತವೆ. ಯಾರು ನಾವು ಮರ ಹಾಕಿಲ್ಲ, ಮರ ಹಾಕಿದ್ರೆ ಬೆಳೆ ಬರಲ್ಲ ಅಂತ ಮರ ಕಡ್ದಾಕಿದೀವೋ, ನಾವೆಲ್ಲವೂ ಈ ಬಿಸಿಲಿನ ತಾಪಕ್ಕೆ ಅಥವಾ ಈ ಟೆಂಪರೇಚರ್ಗೆ ಬೆಳೆಗಳು ಒತ್ತಡಕ್ಕೆ ಒಳಗಾಗ್ತವೆ, ನಾವು ಬೆಳೆನ ಕಳ್ಕೊತೀವಿ. ಥ್ಯಾಂಕ್ ಯು ಸರ್. ಸರ್ ಮಂಜುನಾಥ್ ಸರ್, ಒಂದು 2-3 ವಾರದಿಂದ ಏನೋ ನೀವು ಕೆಂಜುಗದ ಬಗ್ಗೆ ಮಾತಾಡಿದ್ರಿ. ನೀವು ಮತ್ತು ಗೋಪಾಲ್ ಕೃಷ್ಣ ಅವರು ಮಾತಾಡ್ತಿದ್ದಂಗೆ ನನಗೆ ನೆನಪಿತ್ತು. ಇವತ್ತು DD ಚಂದನದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಭಾರಿ ಚೆನ್ನಾಗಿತ್ತು ಸರ್ ಅದು ಕಾರ್ಯಕ್ರಮ. ಕೆಂಜುಗ ಎಂಬುದು ರೈತರಿಗೆ ತುಂಬಾ ಇದು ನಮ್ಮ ಮಿತ್ರ ಹುಳ ಅದು. ಅದ್ರ ಬಗ್ಗೆನೇ ಭಾರಿ ಡೀಟೇಲ್ ಆಗಿ ಒಂದು 1 ಅವರ್ ಏನು ಇತ್ತದು. ನಾನು ಜಸ್ಟ್ ಎಂಡ್ ಆಫ್ ದ ನೋಡ್ತಾ ಇದ್ದೆ. ಜಸ್ಟ್ ಒಂದು ಇನ್ಫಾರ್ಮೇಶನ್ ಕೊಡೋಣ ಅಂತ ನಿಮಗೆ ಕೊಟ್ಟೆ. ಯಾಕಂದ್ರೆ ಯಾರಾದ್ರೂ ಬೈ ಚಾನ್ಸ್ DD ಚಂದನದ್ದು ವೆಬ್ಸೈಟ್ನಾಗ ಹೋಗ್ಬಿಟ್ಟು ಅದನ್ನ ಬೇಕಿದ್ದವರು ನೋಡ್ಬೋದು. ಖಂಡಿತ ಸರ್. ಮುಖ್ಯ ಪಾಯಿಂಟ್ಸ್ ಯಾವ್ದಾದ್ರು ಇದ್ರೆ ಜ್ಞಾಪಕ ಇದ್ರೆ ಹೇಳಿ. ನಮಸ್ಕಾರ, ನಾನು ಯೂಸುಫ್ ಮಾತಾಡ್ತಾ ಇದ್ದೀನಿ. ಮಾತಾಡ್ಬೋದಾ? ಹೇಳಿ ಪ್ಲೀಸ್. ಸರ್, ನಿಮ್ಗೆಲ್ಲರಿಗೂ ತಿಳಿದಂಗೆ ನನ್ನ ಹತ್ರ ನೀರಿರಲಿಲ್ಲ, ಮತ್ತೆ ಸೈನ್ಯ ಇರ್ಲಿಲ್ಲ. ಸೈನ್ಯ ಅಂದ್ರೆ ನೀವ್ ಹೇಳಿದ್ರಲ್ಲ, ಮರಗಳು, ಗಿಡ ಮರಗಳು ಸುತ್ತಮುತ್ತ ಅದಿರ್ಲಿಲ್ಲ. ಮೊದಲು ಇರೋ ಬೆಳೆನ ಅದು ನಾವು ಸೇವ್ ಮಾಡಕ್ ಹೋಗಿ ಆ ಬೆಳೆನೂ ಕಳ್ಕೊಂಡೆ. ಇದು ನನಗೊಂದು ಪಾಠ ಅಂತ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಅಷ್ಟೇ. ನನ್ನ ತಪ್ಪುಗಳನ್ನ ಬೇರೆಯವ್ರು ಮಾಡಬಾರ್ದು ಅಂತ ಅಷ್ಟೇ. ಹೂ ಗಿಡ ಯಾವುದು ಇರ್ಲಿಲ್ಲ ನಮ್ಮ ಹತ್ರ. ಮಾವು ಇರೋದು ನಂದು 3 ಎಕರೆದು 125 ಗಿಡಗಳಿದ್ದಾವೆ. ಹೂ ಚೆನ್ನಾಗಿ ಬಂದಿತ್ತು ಮಾವಲ್ಲಿ. ಆದ್ರೆ ನಾವು ಈ ಸ್ಪ್ರೇ ಹೊಡೆದಿದ್ದೆ, ಯಾವುದು ಇದು ನಮ್ಮ ನೀಮ್ ಆಯಿಲ್ ಮತ್ತೆ ಎಕ್ಕದೆಲೆ, ಅದು ಹೂ ಚೆನ್ನಾಗಿ ಬಂತು, ಆದ್ರೆ ಗಮ್ ಬಂದ್ಬಿಟ್ಟು. ಯಾಕಂದ್ರೆ ನಮ್ಮ ಇದರಲ್ಲಿ ತೋಟದಲ್ಲಿ ಯಾವುದು ಬೇರೆ ಏನಿರ್ಲಿಲ್ಲ, ಸೇವಿಂಗ್ ದ ಕ್ರಾಪ್, ಅದು ತಪ್ಪಾಗಿತ್ತು. ಅದನ್ನ ನಾನು ಸರಿ ಮಾಡಿದ್ರೆ ಸರಿಯಾಗ್ಬೋದು ಅನ್ಕೊಂಡು ಇವತ್ತು ರಘುನಾಥ್ ರೆಡ್ಡಿ ಅಂದ್ಬಿಟ್ಟು ಒಬ್ರು ಇದ್ದಾರೆ ನಮ್ಮ ಗೌರಿಬಿದನೂರ್ ಹತ್ರ, ಅವ್ರ ತೋಟಕ್ಕೆ ಹೋಗಿದ್ದೆ. ಅವ್ರದ್ದು ಅದೇ ಪ್ರಾಬ್ಲಮ್ ಇತ್ತು. ಅವ್ರೇನ್ ಹೇಳಿದ್ರು, ನಾನು ಮಜ್ಜಿಗೆ ಮತ್ತೆ ಕಲ್ಚರ್ ಒಂದು ಇಟ್ಕೊಂಡಿದ್ದಾರೆ, ಅಲ್ಲೇ ಗೋಶಾಲೆಯಿಂದ ಒಂದು ಕಲ್ಚರ್ ಮಾಡ್ಕೊಟ್ಟು ತಂದಿದ್ರೆ. ಅವ್ರು ಬೇರೆ ಏನು ಇಲ್ಲ, ಬರೇ ಮಲ್ಚಿಂಗು, ಕಲ್ಚರು, ಮಜ್ಜಿಗೆ, ಇದು 3 ಮಾತ್ರ ಮೇಂಟೈನ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅವ್ರ ಬೆಳೆ ಸ್ವಲ್ಪ ಸೇವ್ ಆಗಿ. ನೀವು ಪದೇ ಹೇಳ್ತೀರಾ. ಅವರು ಏನ್ ಹೇಳಿದ್ರು, ಹೊರಗಡೆಯಿಂದ ನಾನು ಏನು ತರಲ್ಲ, ಇರೋದ್ ಏನಿದ್ರು ನಾನು ನೋಡಪ್ಪ ಇಲ್ಲಿ ಗುಂಡಿ ತೋಡಿದ್ದೀನಿ, ಇದರಲ್ಲಿ ಗುಂಡಿಯಲ್ಲಿ ಹಾಕೊಳ್ತೀನಿ ನನ್ನ ತೋಟದಲ್ಲಿ. ಅದು ಅವ್ರದ್ದು 3 ತೋಟ ಇದೆ, ಟೋಟಲ್ 15 ಎಕರೆಯಲ್ಲಿ 3 ತೋಟ ಇದೆ.
ಮಾವಿನ ತೋಟದಲ್ಲಿ ಏನೇನಿರುತ್ತೋ ಅಲ್ಲಲ್ಲೇ ಹಾಕೊಳ್ತಾರೆ. ಅದನ್ನ ಮತ್ತೆ ಅದನ್ನ ಗೊಬ್ಬರ ಮಾಡ್ಕೊಳ್ತಾರೆ. ಗೊಬ್ಬರನು ಅವ್ರ ಹತ್ರ ಇದು ಹಸುಗಳಿದ್ದಾವೆ. ಆ ಹಸುವಿಂದ ಬರೋ ಸಗಣಿನ ನೀರಲ್ಲಿ ಕಲಿಸ್ಬಿಟ್ಟು ಆ ಗೊಬ್ಬರದ ಮೇಲೆ ಡೈಲಿ ಹಾಕ್ತಾ ಇರ್ತಾರೆ. ಹಸಿ ಸಗಣಿದ್ದೇ ನೀರು ಮತ್ತೆ ಮುಚ್ಚಿಗೆ ಹಾಕೊಳ್ತಾರೆ. ಆ ಗೊಬ್ಬರ ಎಲ್ಲ ಕೊಳ್ತು 1 ವರ್ಷ ಆದ್ಮೇಲೆ ಮತ್ತೆ ಮಾವೆಲ್ಲ ಕ್ಲಿಯರ್ ಆಯ್ತು ಅಂದ್ರೆ ಅದನ್ನೆಲ್ಲ ಪುಡಿನಿಂಗ್ ಮಾಡ್ಕೊಂಡು ಅದೆಲ್ಲ ಕಸ ಎಲ್ಲ ತೆಗೆದ್ಬಿಟ್ಟು ಗೊಬ್ಬರ ಹಾಕ್ಬಿಟ್ಟು 3 ತಿಂಗಳು ಏನ್ ಮಾಡಲ್ಲ, 3 ತಿಂಗಳು ಆದ್ಮೇಲೆ ಜುಲೈ ಆದ್ಮೇಲೆ ಸೆಪ್ಟೆಂಬರ್ ಅಕ್ಟೋಬರ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ಗೊಬ್ಬರ ಹಾಕ್ಬಿಟ್ಟು ಮತ್ತೆ ಮುಚ್ಬಿಟ್ಟು ಅವರು ತಿಂಗಳಿಗೆ ಒಂದ್ಸಲ 15 ಒಂದ್ಸಲ ಇಲ್ಲ ವಾರಕ್ಕೊಂದ್ಸಲ ಈ ಸ್ಪ್ರೇಗಳು ಹೊಡಿತಾ ಇರ್ತಾರೆ. ಅವ್ರ ಈ ಸ್ಪ್ರೇ ಮಷೀನು, ಮಾವಿನ ತೋಟದ ಸ್ಪ್ರೇ ಮಷೀನು ಪಕ್ಕದ ತೋಟಕ್ಕೆ ಹೋಗಲ್ಲ, ಪಕ್ಕದ ತೋಟದಲ್ಲಿ ಇರೋ ಕಲ್ಟಿವೇಟರ್ ಈ ಕಡೆಗೆ ಬರಲ್ಲ. ಚಿಕ್ಕ ಮಷೀನ್ಗಳೇ ಇಟ್ಕೊಂಡಿದ್ರು. ಈ ತೋಟದ ಆ ತೋಟಕ್ಕೆ ಹೋಗಂಗಿಲ್ಲ, ಆ ತೋಟದ ಈ ತೋಟಕ್ಕೆ ಬರಂಗಿಲ್ಲ. ಈ ತರ ಮಾಡ್ತಾ ಇದ್ದಾರೆ. ನನಗೆ ತುಂಬಾ ಇಷ್ಟ ಆಯ್ತು. ಅವರು ನಿಮ್ಮ ಹತ್ರ ಹೇಳಿದ್ದೆ, ನಾನು ಹೋಗ್ತೀನಿ ಹೋಗ್ಬಿಟ್ಟು ಬಂದೆ. ಚೆನ್ನಾಗಿತ್ತು. ನನ್ನ ತಪ್ಪು ನಾನು ಸರಿ ಮಾಡ್ಕೊಂಡೆ. ನನ್ನ ತೋಟದಲ್ಲಿ ಇವತ್ತು ಇನ್ನೊಂದು ಆಶ್ಚರ್ಯಕರ ಏನು ಅಂದ್ರೆ, ಬೆಳಗ್ಗೆ ನೀರು ಬಂತು. ನೀರು ಗಿಡಕ್ಕೆ ಹಾಕುವಾಗ ನೀವು ಹೇಳ್ತಾರೆ ಕೆಂಪುದು ಇರುವೆ, ದೊಡ್ಡ ಇರುವೆ, ಅದು ತುಂಬಾ ಇದೆ ನಮ್ಮ ತೋಟದಲ್ಲೂ. ಇದು ಫಸ್ಟ್ ಟೈಮ್ ನೋಡಿದೆ ನಮ್ಮ ತೋಟದಲ್ಲಿ ಕೆಮಿಕಲ್ ಇಲ್ಲದೆ ಇರೋದು. ಒಳ್ಳೇದು ಯೂಸುಫ್ ಅವರೇ. ಅಂದ್ರೆ ನೋಡಿ, ನೀವು ರಾಸಾಯನಿಕ ಹಾಕದೇ ಇರೋದ್ರಿಂದ ಆ ಮಣ್ಣು ಜೀವಿಗಳು, ಕೆಂಪು ಇರುವೆ ಆಗ್ಬೋದು, ಮತ್ತೊಂದು ಆಗ್ಬೋದು, ಅವುಗಳ ಸಂತಾನ ಬೆಳೀತಾ ಇದೆ. ಆ ಒಂದು ವೈವಿಧ್ಯತೆಯನ್ನು ಸೃಷ್ಟಿ ಮಾಡುತ್ತೆ. ಮಣ್ಣು ಆರೋಗ್ಯವಾಗಿರುತ್ತೆ, ತೊಂದರೆ ಇಲ್ಲ. ಈಗ ಯೂಸುಫ್ ಸರ್ ಹೇಳ್ದಂಗೆ ನಾವು ರಘುನಾಥ್ ರೆಡ್ಡಿ ಅವ್ರದ್ದು ನಮ್ಮ ವಿವರ ಇನ್ಫೋ ಯೂಟ್ಯೂಬ್ ಚಾನಲಲ್ಲಿ 2 ವಿಡಿಯೋ ಬಂದಿದೆ, ಕನ್ನಡ ಮತ್ತು ಇಂಗ್ಲೀಷಲ್ಲಿ. ನಾನೇ ಅಲ್ಲಿ ಹೋಗಿದ್ದೆ ಅವ್ರ ಜೊತೆಗೆ. ಗಡಿನಾಡ ಸಾವಯವ ಕೃಷಿಕ ರಘುನಾಥ್ ರೆಡ್ಡಿ ಅಂತ ಟೈಟ್ಲ್ ಇದೆ. ಗೌರಿಬಿದನೂರಿಂದ ಇನ್ನೂ ಹಿಂದೂಪುರ ಬಾರ್ಡ್ರ್ನಲ್ಲಿ ಅವ್ರ ತೋಟ ಇದೆ. ಅವರು ಸಾವಯವದಲ್ಲೇ ಮಾಡ್ತಾ ಇದ್ದಾರೆ. 74 ವರ್ಷದ ಯುವಕರು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಯೂಸುಫ್ ಸರ್ ಇವತ್ತು ಮಾಡಿದಂಗೆ ನಾವುಗಳು ಆದಷ್ಟು ಈ ಥರ ತೋಟದ ಭೇಟಿಗೆ ಹೋಗೋಣ. ಎಷ್ಟೋ ಸಮಸ್ಯೆಗಳಿಗೆ ನಮ್ಗೆ ಅಲ್ಲಿ ಉತ್ತರಗಳು ಸಿಗ್ತಾ ಬರುತ್ತೆ. ಮತ್ತು ಅವ್ರದ್ದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸು ನಮ್ಗೆ ಅರ್ಥ ಆಗುತ್ತೆ. ಹಾಗಂತ ಒಬ್ಬರು ಮಾಡಿದ್ದೆಲ್ಲವನ್ನು ಕಾಪಿ ಪೇಸ್ಟ್ ನಾವು ಇನ್ನೊಂದು ಕಡೆ ಮಾಡೋಕ್ಕಾಗಲ್ಲ. ನಮ್ಮ ಪರಿಸರಕ್ಕೆ, ನಮ್ಮ ರಿಸೋರ್ಸ್ಗೆ ಅನುಕೂಲವಾಗಿ ನಾವು ನಮ್ಮದೇ ಆದಂಥ ಮಾರ್ಗವನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಬಟ್ ಇನ್ನೊಬ್ಬರು ತೋಟಕ್ಕೆ ಭೇಟಿ ಮಾಡೋದು, ಅಲ್ಲಿ ಸಹಜವಾದ ಪ್ರಶ್ನೆಗಳನ್ನು ಕೇಳೋದು, ಮಾಹಿತಿ ಪಡ್ಕೊಂಬರೋದು, ಇದು ಬಹಳ ಮುಖ್ಯವಾದ ಕಲಿಕೆ ಹಂತ ಆಗುತ್ತೆ. ಹಾಗಾಗಿ ಇವತ್ತು ಯೂಸುಫ್ ಸರ್ ಏನು ಇವತ್ತು ಗೌರಿಬಿದನೂರಿನ ಆಚೆ ಹೋಗಿ ಬಂದಿದ್ದಾರೋ ಅದನ್ನು ನಿಮ್ಗೆ ಹಂಚ್ಕೊಂಡಿದ್ದಾರೆ. ಸೊ ಇದೇ ಪ್ರಯತ್ನ ನಾವೆಲ್ಲರೂ ಮುಂದುವರಿಸೋಣ. ಆದಷ್ಟು ನಾವು ಬೇರೆ ಬೇರೆ ತೋಟಗಳಿಗೆ ಹೋಗಿ ಅಲ್ಲಿಂದ ನೋಡಿ ಕಲಿತು ಬಂದು ಆ ಅನುಭವನ ಹಂಚ್ಕೊತಾ ಹೋಗೋಣ ಅಂತ ಹೇಳ್ತೀನಿ. ಇದು ಭಾಳ ಮುಖ್ಯವಾದ ಒಂದು ಕೊಡುಗೆ ನಿಮ್ಗಳಿಂದನೂ ಈ ನಮ್ಮ ಗ್ರೂಪ್ಗಾಗತ್ತೆ. ದಯವಿಟ್ಟು ತೋಟಗಳನ್ನು ಭೇಟಿ ಮಾಡಿ, ಮಾಹಿತಿ ಸಂಗ್ರಹಣೆ ಮಾಡಿ, ಅದನ್ನು ಇಲ್ಲಿ ಶೇರ್ ಮಾಡಿಕೊಳ್ಳಿ. ನಮಸ್ಕಾರ ಸರ್, ನಾನು ಮಲ್ಲಿಕಾರ್ಜುನ್ ಗೌರಿಬಿದನೂರಿಂದ ಮಾತಾಡ್ತಾ ಇದ್ದೀನಿ. ಹೇಳಿ ಮಲ್ಲಿಕಾರ್ಜುನ್. ಕಪ್ಪು ತಲೆ ಹುಳ ಅಂತ ಹೇಳಿದ್ರಲ್ಲ, ಅದು ಬಂದು ನಮ್ಮ ಸೆಣಬು ಹೂನೆಲ್ಲ ತಿಂತಾ ಇದೆ. ಬಟ್ ಯಾವ್ದೋ ತೆಂಗಿನ ಗಿಡಗಳಿಗೆ ಅದು ಕೈ ಹಾಕಿಲ್ಲ. ಅದು ಇದ್ರ ಬಗ್ಗೆ ನಾನು ತುಂಬಾ ಅಬ್ಸರ್ವ್ ಮಾಡಿದೆ ಒಂದು 3-4 ಡೇಸ್ ಇಂದನು. ಎಲ್ಲಿ ನಮ್ಮ ಸೆಣಬು ತುಂಬಾ ಬರೀ ಇವೇ ಕುತ್ಕೊಂಡು ಬಂದು ಕಪ್ಪು ತಲೆ ಹುಳು. ನನಗೆ ಇವಾಗ ಈಗ ಆತಂಕ ಸ್ಟಾರ್ಟ್ ಆಗ್ತಾ ಇದೆ, ಏನು ತೆಂಗಿನ ಗಿಡಕ್ಕೆ ಬೀಳ್ತಿದ್ದಾನೆ ಈಗ ಅಂತ. ಇಲ್ಲ, ನೀವು ಆ ಹುಳವನ್ನು ಸೂಕ್ಷ್ಮವಾಗಿ ಗಮನಿಸಿ. ಅದು ರೈನೋಸರಸ್ ಬೀಟಲ್ ಅಲ್ಲ, ಕಪ್ಪು ತಲೆ ಹುಳ ಅಲ್ಲ, ಅದು ಜೀರುಂಬೆ ಅಂತ ಒಂದು ಹುಳ ಇರುತ್ತೆ. ಅದು ಜೀರುಂಬೆ ಹುಳ. ನೀವು ರೈನೋಸರಸ್ ಬೀಟಲ್ದು ಫೋಟೋ ಗಮನಿಸಿ. ನೀವು ಇವತ್ತು ನಿಮ್ಮ ಸೆಣಬಿನ ಹೂವಿನಲ್ಲಿರ್ತಕ್ಕಂಥ ದುಂಬಿನ ಗಮನಿಸಿ. ಯಾಕೆಂದ್ರೆ ಈ ರೈನೋಸರಸ್ ಬೀಟಲ್ಲು ಮಕರಂದ ಹೀರಲ್ಲ. ಇಟ್ ವಿಲ್ ನಾಟ್ ಟೇಕ್ ದ ನೆಕ್ಟರ್ ಆಫ್ ಎ ಫ್ಲವರ್. ಅದು ಮಕರಂದ ಹೀರಿ ಬದುಕಲ್ಲ. ಅದು ತೆಂಗಿನ ಗರಿಯನ್ನು ಕೊರದೆ ತಿಂದೇ ಬದುಕೋದು. ನಿಮ್ಮ ಸೆಣಬಿನ ಹಳದಿ ಹೂಗಳ ಮೇಲೆ ಆಡ್ತಾ ಇದ್ದಿದ್ದು ಮಕರಂದಕ್ಕೋಸ್ಕರ, ಅದಕ್ಕೆ ಜೀರುಂಬೆ ಅಂತ ಹೇಳ್ತೀವಿ. ಅದರಿಂದ ಯಾವುದೇ ತೆಂಗಿನ ಮರಕ್ಕೆ ಅಪಾಯ ಇಲ್ಲ. ಸರಿ ಸರ್, ಸೂಕ್ಷ್ಮವಾಗಿ ಗಮನಿಸಿ. ಒಳ್ಳೇದು, ನೀವು ಗಮನಿಸಿ ಹೇಳಿದ್ದು ಒಳ್ಳೇದಾಯ್ತು. ಬಟ್ ಬೀಟಲ್ ಇಸ್ ಡಿಫ್ರೆಂಟ್, ಇದು ಡಿಫ್ರೆಂಟ್. ನಾನು ಅವೆರಡು ತೆಂಗಿನ ಗಿಡವನ್ನ ಬಾಧಿಸುವ ಕಪ್ಪು ತಲೆ ಮತ್ತೆ ಕೆಂಪು ಮೂತಿ ಅವೆರಡಕ್ಕೂ ನಾವು ಮಂಡ್ಯದ ಚೆನ್ನೇಗೌಡರಿಗೆ ಹೇಳಿದ್ವಲ್ಲ, ಅದಷ್ಟನ್ನು ನೀವು ಪಾಲಿಸ್ತಾ ಬನ್ನಿ. ಸರಿ ಸರ್. ಆಮೇಲೆ ನೀವು ಹೇಳಿದ್ರಲ್ಲ ರಘುನಾಥ್ ರೆಡ್ಡಿ ಚೌಳೂರ್ ಅಂತ, ಆ ಊರು ಹತ್ರಲ್ಲ ಸರ್ ಬಂದಿದ್ದೀವಿ ನೀವು? ಹೌದು 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 ಹೌದು. ಅದ್ ಪಕ್ಕದಲ್ಲೇ ಸರ್ ತೋಟ ಇರೋದು. ಅಲ್ಲಿಂದ 1 ಕಿಲೋಮೀಟರ್. ನನಗೆ ಗೊತ್ತಿಲ್ಲ ಸರ್, ಸಾರಿ. ಇಲ್ಲಿ ಯೂಸುಫ್ ಸರ್, ಇರ್ಲಿ ಸರ್. ಇನ್ನೊಂದ್ಸಲ ಪ್ಲಾನ್ ಮಾಡೋಣ. ಮಂಜುನಾಥ್ ಸರ್ ಬರಕ್ಕೆ ಹೇಳ್ತೀನಿ, ಅವತ್ತು ನೀವು ಬರೋರಂತೆ ಸರ್. ಓ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಓಕೆ, ಅಲ್ಲಿಂದ 1 ಕಿಲೋಮೀಟರ್ ನಮ್ಮ ಹೊಲ. ಓಕೆ.
ಒಂದು ಸಣ್ಣ ಕಾರ್ಯಕ್ರಮ ಮಾಡೋಣ ನಿಮ್ಮ ತೋಟದಲ್ಲಿ. ಹೌದು ಸರ್, ಹೇಳ್ತೀನಿ ಸರ್, ಮಳೆ ಬರ್ಲಿ ಸರ್, ಅದಕ್ಕೆ ಕಾಯ್ತಾ ಇದ್ದೀನಿ ಸರ್. ಆಗಲಿ ಖಂಡಿತ ಮಾಡೋಣ. ಓಕೆ ಸರ್, ರೈಟ್. ಥ್ಯಾಂಕ್ ಯು. ಇದು ನೋಡಿ, ನಮ್ಮ ಮಲ್ಲಿಕಾರ್ಜುನ್ ಸರ್ ಹೇಳ್ದಂಗೆ ಮಿತ್ರರೇ, ನಾವು ಬಹಳ ಸೂಕ್ಷ್ಮ ಗಮನಿಸಬೇಕು. ವಿ ಶುಡ್ ನಾಟ್ ಜಂಪ್ ಇನ್ ಟು ಕನ್ಕ್ಲೂಷನ್. ಸೊ ಹಾಗಾಗಿ ನಾವು ತೋಟದಲ್ಲಿ ಓಡಾಡ್ತಿರ್ಬೇಕು. ಈಗ ಎಲ್ಲ ಆಗತಕ್ಕಂಥ ನೋಡಿ, ಅವರು ಯೂಸುಫ್ ಸರು ಕೆಂಪು ಇರುವೆ ಗಮನಿಸಿದ್ರು, ಮಲ್ಲಿಕಾರ್ಜುನ್ ಸರು ಕಪ್ಪು ಜೀರುಂಬೆನ ಗಮನಿಸಿದ್ರು, ಚೆನ್ನೇಗೌಡರು ಕೆಂಪು ಮೂತಿ ಹುಳದ ಬಾಧೆನ ಹೇಳಿದ್ರು. ಹೀಗೆ ನಾವು ತೋಟದಲ್ಲಿ ಓಡಾಡ್ತಿದ್ದಾಗ ಇವೆಲ್ಲವೂ ನಮ್ಮ ಕಣ್ಣಿಗೆ ಗೋಚರಿಸ್ತಾ ಇರುತ್ತೆ, ಇವೆಲ್ಲ ನಮ್ಮ ಅನುಭವಕ್ಕೆ ಬರುತ್ತೆ. ಆದರೆ ಅದನ್ನು ಕನ್ಕ್ಲೂಷನ್ ಮಾಡೋಕ್ಕೆ ಮುಂಚೆ ಈ ಥರ ಒಂದು ಕಡೆ ನಾವು ಮಾತಾಡ್ಕೊಂಡಾಗ ಅದ್ರ ಕ್ಲಾರಿಟಿ ಸಿಗ್ತಾ ಬರುತ್ತೆ. ಹಾಗಾಗಿ ತೋಟದಲ್ಲಿ ಓಡಾಡೋಣ, ಸಾಕಷ್ಟು ಮಾಹಿತಿಗಳನ್ನು ಅಬ್ಸರ್ವೇಷನ್ ಗಮನಿಸ್ತಾ ಹೋಗೋಣ. ಗಮನಿಸಿದ್ದನ್ನು ನಾವು ಅದನ್ನು ಸತ್ಯ ಅಂತ ಕನ್ಕ್ಲೂಡ್ ಮಾಡ್ಕೊಳ್ಳೋದು ಬೇಡ, ಈ ಥರ ಪರಾಮರ್ಶೆ ಮಾಡ್ಕೊಳ್ಳೋಣ. ಈ ಬುಧವಾರ ರಾತ್ರಿ 8:30 ಈ ಸಮಯ ಇರೋದು ಇದಕ್ಕೋಸ್ಕರ. ಇದನ್ನು ಉಪಯೋಗಿಸ್ಕೊಳ್ಳೋಣ, ಸಾಕಷ್ಟು ಕ್ಲಾರಿಟಿನ ಇಲ್ಲಿ ಪಡ್ಕೊತಾ ಬರೋಣ ಅಂತ ಹೇಳ್ತಾ, ಹೇಳಿಯಪ್ಪ, ಮುಂದಿನ ಅನುಭವ ಇದ್ದರೆ ಹೇಳಿ. ಸರ್, ಗುಡ್ ಈವ್ನಿಂಗ್, ದಿಲೀಪ್ ಹಿಯರ್. ಸರ್, ಲಾಸ್ಟ್ ವೀಕೆಂಡ್ ಸ್ವಲ್ಪ ಫ್ಯಾಮಿಲಿ ಜೊತೆ ಒಂದು ವೀಕೆಂಡ್ ಔಟಿಂಗ್ ಅಲ್ಲಿ ಇದ್ದೆ. ಸೊ ಅಲ್ಲಿ ಐ ಮೆಟ್ ಫ್ಯೂ ಆಫ್ ಮೈ ಗುಡ್ ಫ್ರೆಂಡ್ಸ್. ಅವರು ಪೆಸ್ಟ್ ಕಂಟ್ರೋಲ್ಸ್ಗೆ ಐ ಡೋಂಟ್ ನೋ ಇಸ್ ದಿಸ್ ದ ಇನೋವೇಟಿವ್ ವೇ ಆರ್ ಇಲ್ಲ ದಿಸ್ ಈಸ್ ಇನ್ ಪ್ರಾಕ್ಟೀಸ್ ಅಂತ ಗೊತ್ತಿಲ್ಲ. ಒನ್ ಈಸ್ ಫೆರೋಮೋನ್ ಟ್ರಾಪ್ಸ್ ಅಂತೂ ಡೆಫಿನೆಟ್ಲಿ ಆಸ್ ಯು ಸೆಡ್ ಯೂಸ್ ಮಾಡ್ತಾ ಇದ್ದಾರೆ ಸರ್ ಅವರು ಫಾರ್ ರೆಡ್ ಬಿಟ್ಲ್ಸ್ ಮತ್ತೆ ರೈನೋಸರಸ್ ಬಿಟ್ಲ್ಸ್. ಸೆಕೆಂಡ್ ಥಿಂಗ್ ಈಸ್ ಈ ಸೋಲಾರ್ ಟ್ರಾಪ್ಸ್ ಯೂಸ್ ಮಾಡ್ತಾರಂತೆ. ಅಂಡ್ ಥರ್ಡ್ ಈಸ್ ಸ್ಟಿಕ್ಕಿ ಟ್ರಾಪ್ಸ್. ಸೊ ವಿತ್ ಆಲ್ ದೀಸ್ ಥಿಂಗ್ಸ್ ಟು a very great extent they have controlled pests and insects. And for fungal and the other infections they have exclusively using ಈ ಪ್ರೊಫೆಸರ್ ಕಿಶನ್ ಚಂದ್ರ ಅವ್ರದ್ದು DKC ಪ್ರಾಡಕ್ಟ್ಸ್ ಅಲ್ಲಿ ಎಕೋಫಂಗೈ ಬಿ ಅಂತ ಸರ್. ಇಟ್ ಹ್ಯಾಸ್ ಗಿವನ್ ದೆಮ್ ಎ ವೆರಿ ಗುಡ್ ರಿಸಲ್ಟ್ಸ್ ಅಂತೆ. ಸೊ ಪ್ರಾಬಬ್ಲಿ ಅವ್ರನ್ನ ಐ ವಿಲ್ ಟ್ರೈ ಟು ಬ್ರಿಂಗ್ ಹಿಮ್ ಆನ್ ಬೋರ್ಡ್ ವೆಡ್ನೆಸ್ಡೇ ಮೀಟಿಂಗ್ ಗಳಿಗೆ ಬರೋದಕ್ಕೆ ಟ್ರೈ ಮಾಡ್ತೀನಿ. ಇಫ್ ಪಾಸಿಬಲ್ ವಿ ಟ್ರೈ ಟು ಲರ್ನ್ ಫ್ರಮ್ ಆಲ್ ಅದರ್ ಟೆಕ್ನಿಕ್ಸ್ ಫ್ರಮ್ ಹಿಮ್ ಅಂತ ಅನ್ಕೊಂಡಿದ್ದೀನಿ ಸರ್. ಖಂಡಿತ ದಿಲೀಪ್ ಅವರೇ, ವೆರಿ ಗುಡ್ ಅಬ್ಸರ್ವೇಷನ್ ಅಂಡ್ ಶೇರಿಂಗ್. ಬಟ್ ಇಲ್ಲಿ ನಾವೇನು ಗಮನಿಸ್ಬೇಕಂದ್ರೆ, ಒಂದೊಂದು ವಿಧಾನದಲ್ಲಿ ಒಂದೊಂದು ಜಾತಿಯ ಕೀಟಗಳನ್ನು ಆಕರ್ಷಣೆ ಮಾಡುತ್ತೆ. ಈಗ ರೈನೋಸರಸ್ ಬೀಟಲ್ಲು ಮತ್ತು ರೆಡ್ ಪೊಮ್ಮಿವಿಲ್ಗೆ ಫೆರೋಮೋನ್ ಟ್ರ್ಯಾಪು ಅಥವಾ ಕ್ಯಾಸ್ಟರ್ ಆಯಿಲ್ ಕೇಕ್ ಅದು ಹೇಳಿದ್ವಿ. ಮತ್ತು ಈ ಸ್ಟಿಕ್ಕಿ ಟ್ರ್ಯಾಪ್ ಆಗ್ಬೋದು ಅಥವಾ ಬೇರೆ ಇನ್ನು ಸೋಲಾರ್ ಟ್ರ್ಯಾಪ್ ಆಗ್ಬೋದು, ಅದು ತನ್ನದೇ ಆದಂಥ ಬೇರೆ ಬೇರೆ ಕೀಟಗಳನ್ನು ಆಕರ್ಷಣೆ ಮಾಡ್ತಾ ಇರುತ್ತೆ. ಹಾಗಾಗಿ ಯಾವುದೋ ಒಂದು ವಿಧಾನ ಎಲ್ಲ ಕೀಟಗಳಿಗೂ ಆಗುತ್ತೆ ಅನ್ನೋದು ಸತ್ಯ ಆಗಲ್ಲ, ಅಥವಾ ಎಲ್ಲ ವಿಧಾನಗಳು ಒಂದೇ ಕೀಟಕ್ಕಾಗತ್ತೆ ಅನ್ನೋದು ಸತ್ಯವಾಗಲ್ಲ. ಸೊ ಒಂದೊಂದು ಕೀಟಗಳಿಗೆ, ಕೀಟ ಪ್ರಭೇದಗಳಿಗೆ ಒಂದೊಂದು ರೀತಿಯ ಉಪಶಮನಗಳಿದೆ. ಇದು ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ, ಅಥವಾ ಇನ್ಸೆಕ್ಟ್ಸ್ ಮ್ಯಾನೇಜ್ಮೆಂಟ್ ಅಂತ. ಒಂದು ಸಮಗ್ರವಾಗಿ ಕೀಟ ನಿರ್ವಹಣೆ ಮಾಡಬೇಕಾದ್ರೆ ಇದೆಲ್ಲ ಮಾಡಿ ಅಂಥೇಳಿ GKVK ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಬುಕ್ಕಲ್ಲಿ ಬರೆದಿದ್ದಾರೆ. ಹಾಗಾಗಿ ನಾವಿಲ್ಲಿ ಏನು ಗಮನಿಸಬೇಕು ಅಂದರೆ, ನಮ್ಮ ಬೆಳೆಗಳು ಯಾವುವು, ಆ ಬೆಳೆಗಳು ಯಾವ ಹಂತದಲ್ಲಿದೆ, ಈ ಹಂತದಲ್ಲಿರೋ ಬೆಳೆಗಳಿಗೆ ಯಾವ ರೀತಿಯ ಕೀಟಬಾಧೆಗಳು ಆಗ್ಬೋದು ಅಥವಾ ಆಗ್ತಾ ಇದೆ, ಮತ್ತು ಆ ಕೀಟಬಾಧೆಗಳಿಗೆ ಉಪಶಮನಗಳು ಯಾವುದು, ಇದು ಸಂಪೂರ್ಣ ಮಾಹಿತಿ ಇರಬೇಕು ನಮ್ಮ ಹತ್ರ. ಆ ಮಾಹಿತಿ ಇದ್ದಾಗ ಮಾತ್ರ ಯಾವ ಕೀಟಬಾಧೆಗೆ ಯಾವ ಉಪಶಮನ, ವಿಚ್ ಇನ್ಸೆಕ್ಟ್ ವಿಚ್ ರೆಸಲ್ಯೂಷನ್ ವಿಚ್ ಸೊಲ್ಯೂಷನ್, ಆ ಒಂದು ಮ್ಯಾಪಿಂಗ್ ನಾಲೆಡ್ಜು ನಾವು ಬೆಳೆಸ್ಕೋಬೇಕು. ನಾವೇ ಕೀಟ ನಿಯಂತ್ರಣಕ್ಕೆ ಹೊರಟಾಗ, ಅಂದರೆ ವಿ ಆರ್ ಟ್ರೈಯಿಂಗ್ ಟು ಕಂಟ್ರೋಲ್ ದ ಇನ್ಸೆಕ್ಟ್ಸ್, ಅದ್ರ ಬದಲು ಈ ತ್ರಿಭುಜ ಇದೆಯಲ್ಲ, ಈ ತ್ರಿಭುಜ ಸೃಷ್ಟಿ ಮಾಡಿ ತಾನೇ ಅವೆಲ್ಲವೂ ನಿಯಂತ್ರಿಸಲ್ಪಡ್ತವೆ. ನಾನು ಅದನ್ನೇ ಹೇಳ್ತಿದ್ದೀನಿ, ಸಾವಯವ ಕೃಷಿಗೂ ನೈಸರ್ಗಿಕ ಕೃಷಿಗೂ ಬಹಳ ವ್ಯತ್ಯಾಸ ಇದಿದೆ. ನೀವು ಈ ಎನ್ವೈರ್ನಮೆಂಟ್ ಕ್ರಿಯೇಟ್ ಮಾಡಿ ಸರ್, ಡೈವರ್ಸಿಟಿ ಕ್ರಿಯೇಟ್ ಮಾಡಿ, ಸ್ಯಾಕ್ರಿಫೈಸಿಂಗ್ ಪ್ಲಾಂಟ್ಸ್ ಹಾಕಿ, ಕೀಟಗಳಿಗೆ ಆಹಾರ ಬೇಕಷ್ಟೇ. ಅದು ನಮ್ಮ ಬೆಳೆ ಸಸ್ಯವನ್ನೇ ಬಂದು ತಿನ್ನೋ ಥರ ಯಾಕೆ ಮಾಡಿದ್ದೀರಾ? ಏಕಬೆಳೆ ಪದ್ಧತಿ ಮಾಡಿ ವೈವಿಧ್ಯತೆಯನ್ನು ನಾಶ ಮಾಡಿದಾಗ ಕೀಟಗಳು ತಮ್ಮ ಸಂತಾನೋತ್ಪತ್ತಿಗೋಸ್ಕರ, ಆಹಾರಕ್ಕೋಸ್ಕರ ಆ ಬೆಳೆನ ಭಕ್ಷಣೆ ಮಾಡ್ತವೆ. ಯಾವಾಗ ನಾವು ಡೈವರ್ಸಿಟಿ ಕ್ರಿಯೇಟ್ ಮಾಡ್ತೀವಿ, ಮಲ್ಟಿ ಕ್ರಾಪಿಂಗು, ಮಲ್ಟಿ ಪ್ಲ್ಯಾಂಟ್ ಸ್ಪೀಷೀಸ್ ಎಲ್ಲವನ್ನು ಬೆಳೆಸ್ತಾ ಬರ್ತೀವಿ, ಪ್ರತಿ ಕೀಟಗಳಿಗೂ ಪ್ರಕೃತಿನಲ್ಲೇ ಆಹಾರ ಸೃಷ್ಟಿಯಾಗುತ್ತೆ. ನಮ್ಮ ಬೆಳೆ ಸಸ್ಯನ ಯಾಕೆ ಹುಡ್ಕೊಂಬರುತ್ತೆ? ಇವೆಲ್ಲವೂ ಮೂಲ ಸಮಸ್ಯೆ ಬಂದಿರೋದು ಏಕಬೆಳೆ ಪದ್ಧತಿಯಿಂದ. ನಾವೇನು ಮಾನೋಕ್ರಾಪಿಂಗ್ ಹೋಗ್ಬಿಟ್ಟು ಇದೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಒದ್ದಾಡಿ, ಯು ಆರ್ ಟ್ರೀಟಿಂಗ್ ಎ ಸಿಂಪ್ಟಮ್ಸ್, ಯು ಆರ್ ನಾಟ್ ಟ್ರೀಟಿಂಗ್ ಎ ಕಾಸ್. ಪದೇ ಪದೇ ಹೇಳ್ತಾ ಇರ್ತೀನಿ ಇದನ್ನು. ಸೊ ದಯವಿಟ್ಟು ವೈವಿಧ್ಯತೆ ಸೃಷ್ಟಿ ಮಾಡಿ, ಎಲ್ಲ ಕೀಟಗಳಿಗೂ ನಮ್ಮ ಭೂಮಿನಲ್ಲಿ ಆಹಾರ ಸೃಷ್ಟಿಯಾಗಲಿ.
ಆವಾಗ ನಮ್ಮ ಬೆಳೆ ಸಸ್ಯನೇ ಯಾಕೆ ಬಂದು ತಿಂತವೆ ಅವು? ಬೇರೆ ಆಹಾರ ಸಿಗುತ್ತೆ ಅದನ್ನು ತಿನ್ಕೊಂಡು ಹೋಗ್ತೇವೆ, ಅಥವಾ ಅದನ್ನು ಭಕ್ಷಣೆ ಮಾಡೋ ಇನ್ನೊಂದು ಕೀಟ ಬಂದು ಕೂತ್ಕೊಳ್ಳುತ್ತೆ. ಅದು ನ್ಯಾಚುರಲ್ ಸೈಕಲಲ್ಲಿ ಆಗುತ್ತೆ. ಹಾಗಾಗಿ ನೈಸರ್ಗಿಕ ಕೃಷಿಯ ಮುಖ್ಯ ಉದ್ದೇಶನೇ ವೈವಿಧ್ಯತೆ, ಡೈವರ್ಸಿಟಿ, ಮತ್ತು ಪೂರಕವಾದಂಥ ಒಂದು ಪ್ರಕೃತಿ, ಎನ್ವೈರ್ನಮೆಂಟ್, ಮೈಕ್ರೋ ಕ್ಲೈಮೇಟ್, ಇದೆಷ್ಟನ್ನು ನಾವು ಕ್ರಿಯೇಟ್ ಮಾಡ್ತಾ ಬನ್ನಿಯಪ್ಪ. ಎಲ್ಲ ಸಮಸ್ಯೆಗಳು ತಂತಾನೇ ಅದೇ ನೇಚರ್ ಓನ್ಲಿ ವಿಲ್ ಮ್ಯಾನೇಜ್ ಎವ್ರಿಥಿಂಗ್. ನಮ್ಮ ಇಂಟರ್ವೆನ್ಷನ್ ಬೇಕೇ ಇಲ್ಲ ಕಣ್ರಪ್ಪ. ಇದನ್ನು ಮಾಡಲಿಕ್ಕೆ ಕನಿಷ್ಠ 2 ರಿಂದ 3 ವರ್ಷ ಬೇಕು. ಆ 2 ರಿಂದ 3 ವರ್ಷ ನಾವು ಸತತವಾಗಿ ಈ ಎರಡೂ ತ್ರಿಭುಜಗಳನ್ನು ಬೆಳೆಸಲಿಕ್ಕೆ, ಡೈವರ್ಸಿಟಿ ಟ್ರ್ಯಾಂಗಲ್ ಆ್ಯಂಡ್ ಎನ್ವೈರ್ನಮೆಂಟಲ್ ಟ್ರ್ಯಾಂಗಲ್, ಇವೆರಡೂ ಟ್ರ್ಯಾಂಗಲ್ನ ನಾವು ಬೆಳೆಸ್ಕೊಂಬಿಟ್ರೆ ಯಾವ ಬೆಳೆನೂ ನೀವು ನಿರಾತಂಕವಾಗಿ ಬೆಳಿಬೋದು, ಯಾವುದೇ ಸಮಸ್ಯೆ ಬರಲ್ಲ. ಹೇಳಿಯಪ್ಪ, ಮುಂದಕ್ಕೆ ಹೇಳಿ, ಇನ್ನೇನಾರು ವಿಷಯಗಳಿದೆಯಾ? ಹಲೋ ಸರ್, ಅದು ನೀವು ಮೊನ್ನೆ ಹಾಸನಲ್ಲಿ ಹೋದಾಗ ನಿಮ್ಮ ಇನ್ಪುಟ್ಸ್ ಕೊಟ್ರಲ್ಲ, ಅದನ್ನ ಶೇರ್ ಮಾಡ್ತೀನಿ ಅಂದ್ರೆ ಮಾಡಿದ್ರಿ ಸರ್ ಎಲ್ಲರ ಜೊತೆ ಇಲ್ಲಿ? ಇಲ್ಲ, ಅದು ಅದೇ ನಿಮಗೆ ಫೋನಲ್ಲಿ ಹೇಳಿದ್ದೆ. ಏನೆಲ್ಲ ಮಿತ್ರರೆ, ನನಗೆ ಕಳೆದ ಶುಕ್ರವಾರ 17ನೇ ತಾರೀಕು ಅನಿಸುತ್ತೆ, ಹಾಸನದಲ್ಲಿ ಕೃಷಿ ಕಾಲೇಜು ಹಾಸನ, ಅಲ್ಲಿ ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟು, ಫುಡ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅಂತ 2 ಡಿಪಾರ್ಟ್ಮೆಂಟ್ ಇದೆ. ಆ HODಗಳು ಆ ಮಕ್ಕಳಿಗೆ, ಅಂದರೆ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸು, ಅವರಿಗೆ ಒಂದಿಷ್ಟು ಪ್ರಾಜೆಕ್ಟ್ಸ್ ಮಾಡೋಕ್ಕೆ ಹೇಳಿದ್ರಂತೆ. ಆ ಪ್ರಾಜೆಕ್ಟ್ ಸಿನಾಪ್ಸಿಸ್ನ ನಮಗೆ ಕಳಿಸಿದ್ರು. ನಮ್ಮನ್ನು ಅವರು ಎಕ್ಸ್ಟರ್ನಲ್ ರಿಸೋರ್ಸ್ ಥರ ಕರೆಸಿದ್ರು. ನಾವು 5-6 ಜನ ಹೋಗಿದ್ವಿ. ಆ ಮಕ್ಕಳು ಆ ಪ್ರಾಜೆಕ್ಟ್ ಸಿನಾಪ್ಸಿಸ್ನ ನಮಗೆ ಪ್ರೆಸೆಂಟ್ ಮಾಡಿದ್ರು. ಆ HODಗಳ ಎಕ್ಸ್ಪೆಕ್ಟೇಷನ್ ಏನಿತ್ತು, ಅಥವಾ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಎಕ್ಸ್ಪೆಕ್ಟೇಷನ್ ಏನಿತ್ತಂದರೆ, ಆ ಮಕ್ಕಳು ಆ ಪ್ರಾಜೆಕ್ಟ್ ಮುಂದುವರಿಯೋಕ್ಕೆ ಮುಂಚೆ ಒಂಚೂರು ಹೊರಗಡೆಯಿಂದ ಎಕ್ಸ್ಟರ್ನಲ್ ವ್ಯೂ ಒಂದು ತಗೊಂಡು ಕರೆಕ್ಷನ್ಸ್ ಇದ್ದರೆ ಮಾಡಿಕೊಂಡು ಲೆಟ್ ದೆಮ್ ಕಂಟಿನ್ಯೂ ಅನ್ನೋ ಒಂದು ಉದ್ದೇಶಕ್ಕೆ ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟು ಮತ್ತು ಫುಡ್ ಸೈನ್ಸ್ ಡಿಪಾರ್ಟ್ಮೆಂಟು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಇರಲಿಲ್ಲ, 2 ಡಿಪಾರ್ಟ್ಮೆಂಟ್ HODಗಳು ಮತ್ತು ಪ್ರಾಜೆಕ್ಟ್ ಕೋಆರ್ಡಿನೇಟರ್ಸ್ ಇದ್ದರು, ಫ್ಯಾಕಲ್ಟೀಸ್ ಇದ್ದರು. ಮತ್ತು ಒಂದು 12 ರಿಂದ 13 ಬ್ಯಾಚ್, ಒಂದೊಂದು ಬ್ಯಾಚಲ್ಲಿ 3-4 ಮಕ್ಕಳಿದ್ದರು. ಸೆಕೆಂಡ್ ಇಯರ್ BSc AG ಅಥವಾ BSc ಬಯೋಟೆಕ್ನಾಲಜಿ ಅಥವಾ BSc ಫುಡ್ ಸೈನ್ಸು, ಆ ಮಕ್ಕಳು ಅದನ್ನು ಪ್ರೆಸೆಂಟ್ ಮಾಡ್ತಾಯಿದ್ರು. ಹಾಗಾಗಿ ಒಂದು 12 ಸಿನಾಪ್ಸಿಸ್ನ ನಾವಲ್ಲಿ ಗಮನಿಸಿದ್ವಿ. ಅದು ಭಾಳ ಪ್ರಾಥಮಿಕ ಹಂತದಲ್ಲಿತ್ತು. ನನಗೂ ಕೆಲವೆಲ್ಲ ಬಯೋಟೆಕ್ನಾಲಜಿ ಬಗ್ಗೆ ಅಷ್ಟೊಂದು ಅರ್ಥ ಆಗಿರಲಿಲ್ಲ. ಬಟ್ ನಾನು ಸೂಕ್ಷ್ಮವಾಗಿ ನಿಮ್ಮ ಸಮಯ ಜಾಸ್ತಿ ವ್ಯರ್ಥ ಮಾಡೋದು ಬೇಡ ಅಂದರೆ, ನಾನಲ್ಲಿ ಗಮನಿಸಿದ್ದು ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ನ ಮಕ್ಕಳು ಮಾಡ್ತಿರೋಕ್ಕಂಥ ಪ್ರಾಜೆಕ್ಟು ಯಾವುದೇ ಒಳಸುರಿಯನ್ನು, ದ್ರವರೂಪದ ಫಾಲಿಯರ್ ಸ್ಪ್ರೇ, ಎಲೆಗಳ ಮೇಲೆ ಸಿಂಪಡಣೆ ಮಾಡುವ ಸಾವಯವ ಅಥವಾ ರಾಸಾಯನಿಕ ಒಳಸುರಿಗಳನ್ನು ನ್ಯಾನೋ ರೂಪದಲ್ಲಿ ಕೊಡಬೇಕು, ನ್ಯಾನೋ ಪಾರ್ಟಿಕಲ್ ರೂಪದಲ್ಲಿ ಕೊಡಬೇಕು. ಅದನ್ನು ಕೊಡೋದ್ರಿಂದ ಆ ಗಿಡಗಳು ಚೆನ್ನಾಗಿ ಅದನ್ನ ಅಬ್ಸರ್ವ್ ಮಾಡ್ಕೊಳ್ತವೆ ಮತ್ತು ಗಿಡದ ಬೆಳವಣಿಗೆ ಚೆನ್ನಾಗಾಗುತ್ತೆ. ಬಯೋಟೆಕ್ನಾಲಜಿ ವಿತ್ ನ್ಯಾನೋ ಪಾರ್ಟಿಕಲ್ಸ್ ಅಂದರೆ ಅದನ್ನು ಮಾಡಬೇಕು ಅನ್ನೋದು ಉದ್ದೇಶ ಇತ್ತು. ಈ ನ್ಯಾನೋ ಯೂರಿಯಾ, ನ್ಯಾನೋ DAP ಅನ್ನೋದು ಆಲ್ರೆಡಿ 2018ನೇ ಇಸ್ವಿ 17ನೇ ಇಸ್ವಿಯಿಂದನೇ ನಮ್ಮಲ್ಲಿದೆ, ಮಾರ್ಕೆಟಲ್ಲಿ ಬಂದಿದೆ, ಇಟ್ ಇಸ್ ನಾಟ್ ನ್ಯೂ. ಬಟ್ ಅಲ್ಲಿ ನಾವು ಗಮನಿಸಿದ್ದೇನೆಂದರೆ, ದ್ರವರೂಪದ ಒಳಸುರಿಗಳನ್ನು ನಾವು ಕೊಟ್ಟಾಗ, ಲಿಕ್ವಿಡ್ ಮೆನ್ಯೂರ್, ಅದು ಕೆಮಿಕಲ್ ಆಗ್ಬೋದು, ಆರ್ಗ್ಯಾನಿಕ್ ಆಗ್ಬೋದು, ಅವ್ರು ಜನರಲ್ಲಾಗಿ ಹೇಳೋದು, ನಮ್ಮ ಭಾಷೆಯಲ್ಲಿ ಅದನ್ನ ಲಿಕ್ವಿಡ್ ಆರ್ಗ್ಯಾನಿಕ್ ಮೆನ್ಯೂರ್ ಅಂತ ಅಂದ್ಕೊಳ್ಳೋಣ. ದ್ರವರೂಪದ ಸಾವಯವ ಒಳಸುರಿಗಳನ್ನು ನಾವೇನು ಗಿಡಗಳಿಗೆ ಫೋಲಿಯರ್ ಸ್ಪ್ರೇ, ಎಲೆಗಳ ಮೇಲೆ ಸಿಂಪಡಣೆ ಮಾಡ್ತಾ ಇದ್ದೀವಿ, ಸಾಧ್ಯವಾದರೆ ಅದನ್ನು ನ್ಯಾನೋ ಪಾರ್ಟಿಕಲ್ಸ್ ಅಂದರೆ ಅದರ ಸೈಜನ್ನು ಕಮ್ಮಿ ಮಾಡುವಂಥ ಒಂದು ತಂತ್ರಜ್ಞಾನ ಸಿಕ್ಕಿದ್ರೆ ಅಫೋರ್ಡಬಲ್ ಆಗಿ, ನ್ಯಾನೋ ಪಾರ್ಟಿಕಲ್ ಮಾಡಿರ್ತಕ್ಕಂಥ ಬಯೋ ಇನ್ಪುಟ್ಸ್ನ ತೊಗೊಂಬಂದು ಸ್ಪ್ರೇ ಮಾಡೋದ್ರಿಂದ ರಿಸಲ್ಟ್ಸ್ ಚೆನ್ನಾಗಿದೆ ಅನ್ನೋದು ಒಂದು ಮಾಹಿತಿ ಆ ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟಿಂದ ಬರ್ತಾಯಿತ್ತು. ಅದನ್ನು ಗಮನಿಸಿದೆ. ಹಾಗಾಗಿ ನಾವು ಒಳಸುರಿಗಳನ್ನು ಹೊರಗಡೆಯಿಂದ ತರಲೇಬೇಕಾದಂಥ ಪರಿಸ್ಥಿತಿ ಬಂದರೆ, ಅದು ರಾಸಾಯನಿಕ ಒಳಸುರಿ ಬೇಡ, ಸಾವಯವ ಒಳಸುರಿನೇ ತರಲೇಬೇಕು ಅನ್ನೋ ಪರಿಸ್ಥಿತಿ ಬಂದರೆ, ಆ ಒಳಸುರಿಯು, ಆ ಪೋಷಕಾಂಶವನ್ನು ಕೊಡ್ತಕ್ಕಂಥ ಒಳಸುರಿಯು ನ್ಯಾನೋ ಪಾರ್ಟಿಕಲ್ ರೂಪದಲ್ಲಿ ಇದ್ದರೆ ಮಾರುಕಟ್ಟೆಯಲ್ಲಿ ಅದನ್ನು ಹುಡುಕಿ ತಂದು ಬಳಸ್ಬಹುದೇನೋ, ಆ ಒಂದು ಬೆನಿಫಿಟ್ ಆಫ್ ಸೈನ್ಸ್ ಬರ್ಬೋದೇನೋ ಅನ್ನೋದು ಒಂದು ಆಲೋಚನೆ ಇದೆ. ಬಟ್ ಅದು ನಮ್ಮ ಸುಸ್ಥಿರ ಕೃಷಿಗೆ ಆಗಲ್ಲ. ನಾವು ಹೊರಗಡೆ ಇದನ್ನು ತರಲೇಬಿಡಿ ಅಂತಲೇ ಹೇಳ್ತೀವಿ. ಯಾರು ಆ ಅನಿವಾರ್ಯತೆಯಲ್ಲಿ ಇದ್ದೀರಾ, ಅಂದರೆ ಹೊರಗಡೆಯಿಂದ ಒಳಸುರಿಗಳನ್ನು ತಂದು ಬಳಸ್ತಾ ಇದ್ದೀನಿ ಅಲ್ಪಾವಧಿ ಬೆಳೆಗೆ ಅಥವಾ ಬೇರೆ ಯಾವುದೋ ಒಂದು ಕಾರಣಕ್ಕೆ ಅಂತ ಹೇಳ್ತೀರಾ, ಆವಾಗ ನೀವು ಅದನ್ನು ಫರ್ದರ್ ರಿಸರ್ಚ್ ಮಾಡಿ ಅದು ನ್ಯಾನೋ ಪಾರ್ಟಿಕಲ್ ಸೈಜಲ್ಲಿ ಸಿಗುವಾಗಿದ್ದರೆ ಅದನ್ನು ನಾವು ಬಳಸಿ ಕೊಂಡ್ಕೊಂಬಂದು ಬಳಸೋದ್ರಿಂದ ನಿಮಗೆ ಪರಿಣಾಮ ಚೆನ್ನಾಗಿ ಬರುತ್ತೆ ಅಂತ ಒಂದು ಬಂತು.
ಈಗ ಇದನ್ನು ನಾವು ಮುಂದುವರ್ಸ್ಕೊಂಡು ಹೋಗಂಗಿದ್ರೆ ಈಗ ನಮ್ಮ ತಿರುಮಲ ಪ್ರಸಾದ್ ಆಗ್ಬೋದು ಅಥವಾ ಬೇರೆಯವರಾಗ್ಬೋದು, ನಾವು ಸಾಕಷ್ಟು ಸಾವಯವ ದ್ರವ್ಯಗಳು, ನಾವು ಹಿಂಡಿ ದ್ರಾವಣ ಎಲ್ಲ ಮಾಡ್ತೀವಿ, ಸಾಕಷ್ಟು ದ್ರವರೂಪದ ಸಾವಯವ ಒಳಸುರಿಗಳನ್ನು ನಾವೇನು ನಮ್ಮ ತೋಟದಲ್ಲೇ ಸೃಷ್ಟಿ ಮಾಡ್ತೀವಿ ಅಥವಾ ಹೊರಗಡೆಯಿಂದ ಕಡಿಮೆ ವೆಚ್ಚದಲ್ಲಿ ತಂದು ಮಾಡ್ತೀವಿ, ಇದನ್ನು ನಾವು ಆ್ಯಸ್ ಇಟ್ ಈಸು ಫಾಲಿಯರ್ ಸ್ಪ್ರೇ ಎಲೆಗಳ ಮೇಲೆ ಸಿಂಪಡಣೆ ಮಾಡ್ತಾ ಇದ್ದೀವಿ, ಬೇಸನ್ ಡ್ರೆಂಚಿಂಗ್ ಗಿಡದ ಬುಡಕ್ಕೆ ಸುರಿತಾ ಇದ್ದೀವಿ. ಗಿಡದ ಬುಡಕ್ಕೆ ಸುರಿತಕ್ಕಂಥದ್ರಲ್ಲಿ ಏನು ಸಮಸ್ಯೆ ಇಲ್ಲ, ಅದು ಸೂಕ್ಷ್ಮಜೀವಿಗಳಿಗೆ ಆಹಾರ ಆಗುತ್ತೆ, ಅವು ವಿಘಟನೆ ಮಾಡ್ತವೆ. ಎಲೆಗಳ ಮೇಲೆ ಸಿಂಪಡಣೆ ಮಾಡುವಂತಹ ಒಳಸುರಿಗಳನ್ನು ನಮ್ಮ ಕೃಷಿ ಭೂಮಿಯಲ್ಲಿ ನಾವು ಉತ್ಪಾದನೆ ಮಾಡಿಕೊಂಡಾಗ ಅದನ್ನು ನ್ಯಾನೋ ಪಾರ್ಟಿಕಲೈಸೇಷನ್, ಸೂಕ್ಷ್ಮ ಕಣಗಳನ್ನಾಗಿ ಮಾಡತಕ್ಕಂಥ ಯಾವುದಾದ್ರೂ ಅಪರೇಟಸ್ ಇಕ್ವಿಪ್ಮೆಂಟು ಸಿಗುತ್ತಾ ಅಂತ ನೋಡಿ, ಅದು ಎಷ್ಟು ಹೌ TDS ಇಟ್ ಈಸ್, ಹೌ ಕಾಂಪ್ಲೆಕ್ಸ್ ಇಟ್ ಈಸ್ ಅಂತ ಅರ್ಥ ಮಾಡಿಕೊಂಡು ಅದನ್ನು ನ್ಯಾನೋ ಪಾರ್ಟಿಕಲ್ ಸೈಜಿಗೆ ತಂದು ಸ್ಪ್ರೇ ಮಾಡೋದ್ರಿಂದ ಬೆನಿಫಿಟ್ ಇದೆ, ರಿಸಲ್ಟ್ಸ್ ಇದೆ ಅಂತ ಹೇಳ್ತಾ ಇದೆ. ಅಂದರೆ ಈ ನ್ಯಾನೋ ಟೆಕ್ನಾಲಜಿ, ನ್ಯಾನೋ ಪಾರ್ಟಿಕಲ್ ಟೆಕ್ನಾಲಜಿ ಅನ್ನೋದು ನಮ್ಮ ಫೀಲ್ಡಿಗೆ ಬರಬೇಕು. ನಾವು ಹೆಂಗೆ ಡ್ರಮ್ಮಲ್ಲಿ ಒಳಸುರಿಗಳನ್ನು ತಯಾರು ಮಾಡ್ಕೊತೀವೋ ಅದನ್ನು ನ್ಯಾನೋ ಪಾರ್ಟಿಕಲೈಸೇಷನ್ ಮಾಡುವಂಥ ಒಂದು ಟೆಕ್ನಾಲಜಿ ಎಲ್ಲ ರೈತನ್ನು ಕಡಿಮೆ ಬೆಲೆಯಲ್ಲಿ ತಲುಪಬೇಕು. ಆ ಥರ ಏನಾದ್ರು ಆದಾಗ ಇದು ಒಂದು ಉಪಯೋಗ ನಮಗೆ ತಲುಪುತ್ತೆ ಅನ್ನೋ ಒಂದು ಉದ್ದೇಶ ಬಂತು. ಅದನ್ನು ಹಾಸನದ ಕಾಲೇಜ್ ಮಕ್ಕಳು ಮಾಡಲ್ಲ, ಅದನ್ನೆಲ್ಲ ಅವ್ರು ಇರೋದೇ ಇನ್ನೊಂದು ವರ್ಷ ಕ್ಯಾಂಪಸ್ಸಲ್ಲಿ. ಬಟ್ ಇದೊಂದು ನಾನು ಅಲ್ಲಿ ಗಮನಿಸಿದ್ದಾಯಿತು. ಇನ್ನೊಂದು ವಿಷಯ ನಾನು ಅಲ್ಲಿ ಗಮನಿಸಿದೆ, ಈ ಬಯೋಟೆಕ್ನಾಲಜಿ ಅಥವಾ ಈ ಮೈಕ್ರೋಬ್ಸ್ ಬಗ್ಗೆನೇ ಅವರೇನು ಹೇಳ್ತಿದ್ದಾರೆ ಅಂದರೆ, ಈ ಮಿನರಲ್ಸು, ಖನಿಜಾಂಶಗಳು, ಜಿಂಕು, ಮೆಗ್ನೀಷಿಯಮ್ಮು, ಐರನ್ನು, ಕ್ಯಾಲ್ಶಿಯಮ್ಮು, ಬೋರಾನು, ಇವೆಲ್ಲವನ್ನು ಸೃಷ್ಟಿ ಮಾಡೋದು ಹೇಗೆ? ಒಂದು ನಮ್ಮಲ್ಲಿ ಹೇಳ್ತೀವಿ, ನಾವು ಮಣ್ಣಿನಲ್ಲೇ ಇರುತ್ತೆ, ಕಲ್ಲಲ್ಲಿ ಇರುತ್ತೆ, ಸೂಕ್ಷ್ಮಜೀವಿಗಳು ರಿಲೀಸ್ ಮಾಡಿಕೊಡ್ತೇವೆ ಅಂತ ನಾವು ನೈಸರ್ಗಿಕ ಕೃಷಿನಲ್ಲಿ ಹೇಳ್ತೀವಿ. ಅವರು ಸಾವಯವ ಕೃಷಿನಲ್ಲಿ ಅಥವಾ ಈ ಜೈವಿಕ ತಂತ್ರಜ್ಞಾನ ಬಯೋಟೆಕ್ನಾಲಜಿನಲ್ಲಿ ಮೈಕ್ರೋಬ್ಸ್ನ ಯೂಸ್ ಮಾಡಿಕೊಂಡು ಸೂಕ್ಷ್ಮಜೀವಿಗಳನ್ನು ಉಪಯೋಗಿಸ್ಕೊಂಡು ಈ ಒಂದು ಖನಿಜಾಂಶಗಳನ್ನು ಉತ್ಪತ್ತಿ ಮಾಡೋದು ಹೇಗೆ ಅಂತ ಅದ್ರ ಬಗ್ಗೆನೂ ಅವ್ರದ್ದು ಪ್ರಾಜೆಕ್ಟ್ ವರ್ಕು ಕೆಲವರು ಪ್ರೆಸೆಂಟ್ ಮಾಡ್ತಾಯಿದ್ರು. ನಾನು ಸೀಮಿತವಾಗಿ ಅರ್ಥ ಮಾಡ್ಕೊಂಡಿದ್ದೇನೆಂದರೆ, ನಾವು ಹೆಂಗೆ ನೈಟ್ರೋಜನ್ ಫಿಕ್ಸಿಂಗ್ ಮೈಕ್ರೋಬ್ಸ್ ಇರುತ್ತೆ, ವಾತಾವರಣದಲ್ಲಿರೋ ಸಾರ್ವಜನಿಕನ ಹಿಡಿದು ಭೂಮಿಗೆ ಕೊಡುತ್ತೆ ಅಂತ ಹೇಳ್ತೀವೋ, ಅದೇ ರೀತಿ ಖನಿಜಾಂಶಗಳನ್ನು ರಿಲೀಸ್ ಮಾಡ್ತಕ್ಕಂಥ ಮೈಕ್ರೋಬ್ಸು ಇದ್ದಾವೆ ಲ್ಯಾಬಲ್ಲಿ ಕಂಡುಹಿಡಿದಿದ್ದಾರೆ. ಜಿಂಕಿಗೆ ಬೇರೆ ಇದೆ, ಕಾಪರ್ಗೆ ಬೇರೆ ಇದೆ, ಆ ಥರ ಮೈಕ್ರೋಬ್ಸ್ಗಳಿದೆ. ಸೊ ಅವ್ರು ನಮ್ಗೇನು ಹೇಳ್ತಿದ್ದಂದರೆ, ಒಂದು ಉದಾಹರಣೆ ಅವ್ರು ಕಾಪರ್ನ ಉದಾಹರಣೆ ಕೊಟ್ಟು ನಮಗೆ ಸಿನಾಪ್ಸಿಸ್ ಪ್ರೆಸೆಂಟ್ ಮಾಡಿದ್ರು ಕಾಲೇಜ್ ಮಕ್ಕಳು. ಸೊ ಅದರಲ್ಲಿ ಏನಿತ್ತಂದರೆ, ಯಾವುದೋ ಒಂದು ಸ್ಪೆಸಿಫಿಕ್ ಮೈಕ್ರೋಬು, ಅದು ಹೆಸರು ಹೇಳಿದ್ದಾರೆ, ಅವ್ರು ಐಡೆಂಟಿಫೈ ಮಾಡಿದ್ದು ನನಗದು ನೆನಪಿಲ್ಲ. ಆ ಸ್ಪೆಸಿಫಿಕ್ ಮೈಕ್ರೋಬ್ನ ನಾವು ಸಿಂಥಸೈಸ್ ಮಾಡಿ ಲ್ಯಾಬಲ್ಲಿ ಅದನ್ನು ಸಿಂಥಸೈಸ್ ಮಾಡಿ ಅದಕ್ಕೆ ಯಾವುದೋ ಒಂದು ಸಬ್ಸ್ಟ್ರೇಟು ಮೆಟೀರಿಯಲ್ ಕೊಟ್ಟರೆ ಆ ಸಬ್ಸ್ಟ್ರೇಟ್ನಲ್ಲಿ ಇರಬಹುದಾದಂತಹ ಕಾಪರ್ ಅಂಶವನ್ನು ಮಾತ್ರ ಅದು ಉದ್ದೀಪನಗೊಳಿಸುತ್ತೆ ಅಥವಾ ಅದು ಎಕ್ಸ್ಟ್ರಾಕ್ಟ್ ಮಾಡಿಕೊಡತ್ತೆ ಅಂತ ಹೇಳ್ತಾರೆ. ಅಂದರೆ ನೀವು ಲ್ಯಾಬ್ನಲ್ಲೇ ಈ ಕಾಪರು, ಜಿಂಕು, ಮೆಗ್ನೀಷಿಯಮು ಇವೆಲ್ಲವನ್ನು ದ್ರಾವಣ ರೂಪದಲ್ಲಿ ಸೂಕ್ಷ್ಮಜೀವಿಗಳಿಂದ ನೈಸರ್ಗಿಕ ವಸ್ತುವಿನಿಂದ ಉತ್ಪಾದಿಸ್ಬೋದು ಅಂತ ಇದು ಈ ಒಂದು ಪ್ರಯೋಗ ಯಶಸ್ವಿ ಆಗ್ತಾ ಇದೆ ಅನಿಸುತ್ತೆ. ಈಗ ನಿಮ್ಗೆ ಆಲ್ರೆಡಿ ನಿಮಗೆ ಬರ್ತಾ ಇದೆ ಜಿಂಕ್ ಪ್ಲಸ್ಸು, ಝೆಮ್ಯಾಕು, ಗಿಮ್ಯಾಕ್ ಅಂತ ಏನೇನೋ ಬರುತ್ತೆ ನಮ್ಮ ರಾಸಾಯನಿಕದಲ್ಲಿ ಅಥವಾ ಬಯೋದಲ್ಲೂ ಬರುತ್ತೆ. ಅಂದರೆ ಈ ಜಿಂಕು, ಮೆಗ್ನೀಷಿಯಮ್ಮು, ಐರನ್ನು, ಕ್ಯಾಲ್ಶಿಯಮ್ಮು ಇವೆಲ್ಲವೂ ದ್ರವರೂಪದಲ್ಲಿ ಏನು ಬರ್ತಾ ಇದೆ, ಇದನ್ನು ಸೂಕ್ಷ್ಮಜೀವಿಗಳನ್ನು, ಉಪಕಾರಿ ಸೂಕ್ಷ್ಮಜೀವಿಗಳನ್ನು ಉಪಯೋಗಿಸಿ ಸೂಕ್ತವಾದ ಒಂದು ಆಹಾರವನ್ನು ಅದಕ್ಕೆ ಕೊಟ್ಟು ಅದರಿಂದ ಅದನ್ನು ಬೇರ್ಪಡಿಸಿ ದ್ರವರೂಪದಲ್ಲಿ ಬಾಟ್ಲಿಗೆ ಹಾಕಿ ಕೊಡ್ತಾ ಇದ್ದಾರೆ. ಇದು ನಡೀತಾ ಇದೆ, ಈ ಮೋಸ್ಟ್ಲಿ ಇಲ್ಲ IHR ಎಲ್ಲ ಮಾಡ್ತಿದ್ದಾರೆ ಅಂತ ಕಾಣುತ್ತೆ. ಆ ಕಾಲೇಜ್ ಮಕ್ಕಳು ನನಗೆ ಇದನ್ನು ಹೇಳಿದ್ರು, ಇದನ್ನು ನಾನು ಕಂಡಿಡ್ಕೊಂಡೆ, ಅದನ್ನು ಕೇಳಿಸ್ಕೊಂಡೆ ಅವರಿಂದ. ಈಗ ಅದನ್ನು ನಾವು ನೈಸರ್ಗಿಕ ಕೃಷಿಗೆ ನಾವು ಅವಲಂಬಿಸ್ಕೊಂಡ್ರೆ ನಮ್ಮಲ್ಲೇ ಎಲ್ಲವೂ ಗಿಡದ ಬುಡದಲ್ಲೇ ಇದೆಲ್ಲ ಆಗೋಗ್ಬಿಡುತ್ತೆ. ನಮ್ಮ ಗಿಡದ ಬುಡದಲ್ಲಿ ಖನಿಜಾಂಶಗಳು ಸಾಕಷ್ಟಿದೆ ಮತ್ತು ಸೂಕ್ಷ್ಮಜೀವಿಗಳು ಅದನ್ನು ವಿಘಟನೆ ಮಾಡಿ ಯಾವ ಖನಿಜಾಂಶ ಯಾವ ಗಿಡಕ್ಕೆ ಯಾವಾಗ ಬೇಕೋ ಅದನ್ನು ಕೊಡ್ತಾ ಇದ್ದಾವೆ. ಇವೆಲ್ಲವೂ ಸಹಜವಾಗಿ ಸ್ವಾಭಾವಿಕವಾಗಿ ಗಿಡದ ಬೇರು ವಲಯದಲ್ಲಿ ಸೂಕ್ಷ್ಮಜೀವಿಗಳ ಸಹಾಯದಿಂದ ಮುಚ್ಚಿಗೆ ಮತ್ತು ಹ್ಯೂಮಸ್, ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಕ್ರಿಯೇಟ್ ಮಾಡೋದ್ರಿಂದ ಆಗುತ್ತಲ್ಲ, ಅದನ್ನು ಅವರು ಲ್ಯಾಬ್ನಲ್ಲಿ ಸಿಂಥಸೈಸ್ ಮಾಡಿ ₹350 ಅರ್ಧ ಲೀಟ್ರು, ₹700 1 ಲೀಟ್ರು ಈ ಥರ ಮಾರಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿ ಇವತ್ತು ಏನು ಈ KVK, GKVK ಅಥವಾ ಯೂನಿವರ್ಸಿಟಿಗಳಲ್ಲಿ ಈ ರಿಸರ್ಚ್ಗಳು ಮಾಡ್ತಾ ಇದ್ದಾರೆ, ಇದೆಲ್ಲವೂ ಬಯೋ ಇನ್ಪುಟ್ಸ್ ಅಂದರೆ ಸಾವಯವ ಕೃಷಿಗೆ ಜೈವಿಕ ಒಳಸುರಿಗಳನ್ನು ಉತ್ಪಾದನೆ ಮಾಡಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ, ಮುಂದುವರಿತಾ ಇದೆ. ಅದನ್ನು ನಾನು ಅರ್ಥ ಮಾಡಿಕೊಂಡೆ. ಬಟ್ ಅದು ಎಲ್ಲಿವರೆಗೂ ಬೇಕಾಗತ್ತೆ ಅಂದರೆ, ನಾವು ಎಲ್ಲಿವರೆಗೂ ಈ ವೈವಿಧ್ಯತೆಯನ್ನು ಸೃಷ್ಟಿ ಮಾಡಲ್ವೋ, ನಮ್ಮ ಮಣ್ಣಿನಲ್ಲಿ ಇವೆಲ್ಲ ಆಕ್ಟಿವಿಟಿ ಮಾಡಲ್ವೋ ಅಲ್ಲಿವರೆಗೂ ಆ ಒಳಸುರಿಗಳನ್ನು ತಂದಾಕೋ ವ್ಯವಸ್ಥೆ ಬೇಕಾಗತ್ತೆ. ಬಟ್ ನಾವು ಪ್ರಥಮ ದಿನದಿಂದಲೇ ನೈಸರ್ಗಿಕ ಕೃಷಿ ಕಡೆ ಕಾಲಿಡ್ತಾ ಇರೋದ್ರಿಂದ ಎಲ್ಲವೂ ನಮ್ಮ ಬೆಳೆ ಸಸ್ಯದ ಬೇರು ವಲಯದಲ್ಲೇ ತಂತಾನೇ ಪ್ರಕೃತಿಯ ಅಣತಿಯಂತೆ ಆಗೋದ್ರಿಂದ ಹಾಗಾಗಿ ಯಾವುದೂ ನಮಗೆ ಬೇಕಾಗಲ್ಲ. ಸುಮ್ಮನೆ ಸೈಕಲ್ ಹೊಡಿತಾರೆ,
ಅದೆಲ್ಲವನ್ನು ತಯಾರು ಮಾಡ್ತಾರೆ. ಅದನ್ನು ಕೊನೆಗೆ ಬಣ್ಣದ ಬಾಟ್ಲಿಗಳಿಗೆ ಹಾಕಿ 350 ರೂಪಾಯಿ 750 ರೂಪಾಯಿ MRP ಇಟ್ಟು ಕೊಡ್ತಾ ಇದ್ದಾರೆ. ಇದು ನಾನು ಕಂಡುಹಿಡ್ಕೊಂಡಂಥ ಸಾವಯವ ಒಳಸುರಿಯ ಉತ್ಪಾದನಾ ಮಾರ್ಗ ಅಂಡರ್ ದಿ ನೇಮ್ ಆಫ್ ಬಯೋಟೆಕ್ನಾಲಜಿ, ನ್ಯಾನೋ ಪಾರ್ಟಿಕಲ್ ಅಥವಾ ಮಿನರಲ್ ಎಕ್ಸ್ಟ್ರಾಕ್ಷನ್ ಬೈ ಮೈಕ್ರೋಬ್ಸ್. ಇವೆಲ್ಲ ಹೆಸರುಗಳನ್ನು ಇಟ್ಕೊಂಡು ಮಾಡ್ತಿದ್ದಾರೆ ಸರ್. ತುಂಬ ಬ್ಯಾಂಡ್ ಬಿಡ್ತು, ತುಂಬ ಇದು ರಿಸೋರ್ಸಸ್ಸು ಎಲ್ಲ ಗೌರ್ಮೆಂಟು ಸ್ಪೆಂಡ್ ಮಾಡ್ತಾ ಇದೆ ಯೂನಿವರ್ಸಿಟಿ ಮೇಲೆ, ಈ ಫ್ಯಾಕಲ್ಟೀಸ್ ಮೇಲೆ, ಈ ಸ್ಟೂಡೆಂಟ್ಸ್ ಮೇಲೆ, ಅಥವಾ ಈ ಇನ್ಕ್ಯುಬೇಷನ್ ಸೆಂಟರ್ಗಳಂತ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಿದ್ದಾರೆ. ಬಟ್ ಅಲ್ಟಿಮೇಟ್ಲಿ ಆ ಗುಡ್ಡ ಆಗೋದು ಇಲ್ಲಿ ಹಿಡಿತಾರೆ ಅವರು. ಏನು ಬೇಕಿಲ್ಲಪ್ಪ, ನಾವು ನೈಸರ್ಗಿಕ ಕೃಷಿಯ ಮಜಲುಗಳನ್ನು ರೂಪಿಸ್ಕೊಂಡಿದ್ದೀವಿ, ಇದನ್ನು ಕಣ್ಮುಚ್ಕೊಂಡು ಮಾಡ್ಕೊಂಡು ಹೋಗೋಣ. ಎಲ್ಲವೂ ತಂತಾನೇ ನಮ್ಮ ಕೃಷಿ ಭೂಮಿಯಲ್ಲೇ ಬೇರು ವಲಯದಲ್ಲೇ ಸೃಷ್ಟಿಯಾಗೋದನ್ನು ನಾವು ಗಮನಿಸೋಣ. ಆ ದಿನಗಳು ದೂರ ಇಲ್ಲ. ನಾವೆಲ್ಲ ಪ್ರಾರಂಭ ಮಾಡಿದ್ದೀವಿ. ಕೇವಲ 2-3 ವರ್ಷದಲ್ಲಿ ಆ ಒಂದು ಸುಸ್ಥಿರತೆಗೆ ನಮ್ಮ ಕೃಷಿ ಖಂಡಿತ ಹೋಗುತ್ತೆ. ಆ ನಂಬಿಕೆ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಹಲೋ, ಹೇಳಿಯಪ್ಪ, ವಿವರಣೆ ಜಾಸ್ತಿ ಆಗೋಯ್ತಾ? ನಾನು ರುದ್ರೇಶ್ ಮಾತಾಡ್ತಾ ಇರೋದು. ಆ ಜಿಯಾಲಜಿಸ್ಟ್ ನಂಬರ್ ಶೇರ್ ಮಾಡಿದ್ದೀನಿ. ರುದ್ರೇಶ್ ಕರೆಕ್ಟು. ಪ್ರೊಫೆಸರ್ ಕೇಳ್ತಿದ್ರು, ಪ್ರೊಫೆಸರ್ ಅಲ್ಲಿ ವರ್ಕಿಂಗ್ ವಿತ್ ಸಮ್ ಜಿಯಾಲಜಿಸ್ಟ್ ಅನ್ಸುತ್ತೆ. ರುದ್ರೇಶ್ ಅವರು ನಂಜನಗೂಡು ತಾಲೂಕು ಯಾವ ಹೋಬಳಿಯಪ್ಪ ಅದು? ಗಟ್ಟವಾಡಿಪುರ ಗ್ರಾಮ. ಹೇಳಿ ರುದ್ರೇಶ್, ನಿಮ್ಮ ಅನುಭವ ಹೇಳಿ, ಏನಾಯ್ತು ಹೋದ್ವಾರ? ಸರ್, ಹೋದ್ವಾರ ಇನ್ಸ್ಪೆಕ್ಷನ್ ಬಂದಿದ್ವಿ. ಆಮೇಲೆ ಅಲ್ಲಿ ಸಿಚುವೇಶನ್ ನೋಡಿದ್ರು ಅಂಡ್ ಯು ಹ್ಯಾವ್ ಗಿವನ್ ದ ಗೈಡೆನ್ಸ್ ಹೌ ಟು what need to be done for next irrigation purpose. ಸ್ವಲ್ಪ ಕ್ಲಾರಿಟಿ ಸಿಗ್ತಾ ರುದ್ರೇಶ್ ಅವರೇ ನಮ್ಮ ಭೇಟಿ ನಂತರ? ಹಾಂ ಸರ್. ಸರಿ ರುದ್ರೇಶ್ ಅವರೇ, ನಿಮ್ಮ ತೋಟದ ಪಶ್ಚಿಮದಲ್ಲಿ ಒಂದು ಏಕಬೆಳೆ ತೆಂಗಿನ ತೋಟ ಐತಲ್ಲ, ಅದ್ರ ಬಗ್ಗೆ ಹೇಳಿ ಸರ್. ಅಲ್ಲಿ ಪ್ರತಿ ಅವರು 25 ಅಡಿಗೆ ಒಂದು ಫೀಟಿಗೊಂದು ತೆಂಗಿನ ಮರ ನೆಟ್ಟಿದ್ದಾರೆ. ಫುಲ್ಲು ನೆರಳು ಬಂದ್ಬಿಟ್ಟಿದೆ. ಸೊ ಅವರು ಜಸ್ಟ್ ಕೋಕೋನಟ್ ಬಿಟ್ಟು ಇನ್ನೇನು ಬೆಳೆಯೋಕ್ಕಾಗಲ್ಲ. ಆ್ಯಂಡ್ ತುಂಬ ನೀರು ಕೊಡ್ತಾರೆ ಆ ಗಿಡಗಳಿಗೆ. ಆಲ್ರೆಡಿ ಅದು ಪೆಸ್ಟಿಸೈಡ್ಸ್ ಹಾಕಿ ಒಂದು ಸ್ವಲ್ಪ ಇನ್ಫೆಕ್ಷನ್ ಕಾಣಿಸ್ತಾರೆ. ನಿಮ್ಮ ಪಕ್ಕದ ತೋಟ ನೋಡಿದಾಗ ಕಡಿಮೆ ಹೈ ಡೆನ್ಸಿಟಿನಲ್ಲಿ ಕಡಿಮೆ ಅಂತರದಲ್ಲಿ ಹೆಚ್ಚು ತೆಂಗಿನ ಗಿಡಗಳನ್ನು ಹಾಕಿದಾಗ ಒಂದು ಚಪ್ರ ನಿರ್ಮಾಣ ಆಗಿ ಸೂರ್ಯನ ಬೆಳಕು ಭೂಮಿಗೆ ಬೀಳ್ತಾ ಇಲ್ವಲ್ಲ, ಆ ಥರ ಸೃಷ್ಟಿಯಾಗಿದೆ ಅಲ್ವಾ? 14-15 ವರ್ಷದ ತೆಂಗಿನ ತೋಟದಲ್ಲಿ. ಹೌದು ಸರ್. ಅದನ್ನು ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು? ನಿಮ್ಮ ನಿರ್ಧಾರ ಏನಾಗುತ್ತೆ ಇವಾಗ ತೆಂಗಿನ ಸಸಿ ಹಾಕೋ ವಿಷಯದಲ್ಲಿ? ಸರ್ ಅದೇ ಸರ್, ಡಿಸ್ಟೆನ್ಸ್ ಜಾಸ್ತಿ ಇರಬೇಕು, ಚೆನ್ನಾಗಿ ಬಿಸಿಲು ಬೀಳಬೇಕು, ಆ್ಯಂಡ್ ಒಂದೇ ಥರದ ಗಿಡ ಮೇಲೆ ಡಿಪೆಂಡೆನ್ಸಿ ಆಗ್ಬೋದು. ಮಲ್ಟಿಪಲ್ ಕ್ರಾಪ್ ಇನ್ ನ್ಯಾಚುರಲ್ ಫಾರ್ಮಿಂಗ್ ಮೋಸ್ಟ್ಲಿ ಫಾಲೋ. ಓಕೆ, ಸಂತೋಷ. ನೋಡಿ, ಅಷ್ಟು ಮಾಹಿತಿ ನಿಮ್ಗಲ್ಲಿ ನಿಮ್ಮ ಪಕ್ಕದಲ್ಲೇ ಇತ್ತು ಮಾಹಿತಿ. ಅದು ಅಲ್ವಾ? ಏಕಬೆಳೆ ಪದ್ಧತಿ, ಅತಿ ಸಾಂದ್ರತೆ ಯಾವ ರೀತಿ ದುಷ್ಪರಿಣಾಮ ಅಂದರೆ ವೈವಿಧ್ಯತೆ ಮೇಲೆ, ಅಂದರೆ ಅವ್ರಿಗದು ಸೂಟಬಲ್ ಆಗಿರ್ಬೋದು. ಅವರು ಎಷ್ಟೋ ಎಳ್ನೀರು ತೆಂಗಿನಕಾಯಿ ಕಡ್ಕೊತಾ ಇರ್ತಾರೆ, ಅದು ಅವರ ಆಯ್ಕೆ ಅದು. ಬಟ್ ನಮ್ಮ ಮಾರ್ಗ ಏನಿದೆ, ಡೈವರ್ಸಿಟಿ, ವೈವಿಧ್ಯತೆ, ಮಲ್ಟಿ ಕ್ರಾಪಿಂಗ್, ಬಹುಬೆಳೆ ಪದ್ಧತಿ, ಇವೆಲ್ಲವನ್ನು ನಾವು ಅಳವಡಿಸ್ಕೋಬೇಕು ಅಂದಾಗ ಅತಿ ಸಾಂದ್ರತೆ ತೆಂಗು ಏಕಬೆಳೆ ಪದ್ಧತಿಯಲ್ಲಿ ತೆಂಗು ಬೆಳೆದಾಗ ಅವೆಲ್ಲ ಸಾಧ್ಯವೇ? ಸೊ ಆ ಒಂದು ಮಾಹಿತಿ ನಿಮ್ಗೆ ಅಲ್ಲೇ ನಿಮ್ಮ ಪಕ್ಕದಲ್ಲೇ ಉದಾಹರಣೆ ನಿಮಗೆ ಸಿಕ್ತು. ಸೊ ಆ ವಿಜುವಲೈಸೇಷನ್ ನಿಮಗೆ ಸಿಕ್ತು. ಹಾಗಾಗಿ ನಾನು ಅದನ್ನು ಮತ್ತೆ ನಿಮಗೆ ಪದೇ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಹಾಗಾಗಿ ಆ ಪಶ್ಚಿಮದ ಆ ತೋಟವನ್ನು ನಿಮಗೆ ಅದನ್ನು ಮತ್ತೆ ಜ್ಞಾಪಿಸ್ಕೊಂಡೆ ಇವಾಗ. ಖಂಡಿತಪ್ಪ. ಸೊ ಆ ಥರ ಮಾಡಿ. ಸೊ ಬಹುಬೆಳೆ ಬಹುಮಾಡಿ ಪದ್ಧತಿಗೆ ಹೋಗೋಣ. ತೆಂಗನ್ನು ಆದಷ್ಟು ದೂರಕ್ಕೆ ತಳ್ಳಿ. ಎಷ್ಟು ತೆಂಗಿನ ಮರ ಹಾಕಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ತೆಂಗಿನ ಜೊತೆ ಇನ್ನೊಂದು ಅಂತರ ಬೆಳೆಗಳನ್ನು ಯಾವುದಾದ್ರನ್ನು ಜೋಡಿಸಿರೋ ಪ್ರತಿ ಅಂತರ ಬೆಳೆಗೂ ಸಾಕಷ್ಟು ಗಾಳಿ, ಬೆಳಕು ಮತ್ತು ತೇವಾಂಶ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆಯೇ? ಬಹುಬೆಳೆ ಬಹುಮಾಡಿ ಪದ್ಧತಿ ಮಾಡ್ಕೊಂಡು ಹೋದಾಗ ಮಾತ್ರ ನಾವು ಸುಸ್ಥಿರತೆ ಸಾಧಿಸೋಕ್ಕೆ ಸಾಧ್ಯ. ಸುಸ್ಥಿರತೆ ಇಲ್ಲಿ ಕೃಷಿ ಭೂಮಿಯಲ್ಲೂ ಸುಸ್ಥಿರತೆ ಮತ್ತು ನಮ್ಮ ವರಮಾನದಲ್ಲಿ, ನಮ್ಮ ರೆವಿನ್ಯೂನಲ್ಲಿ ಎರಡರಲ್ಲೂ ಸುಸ್ಥಿರತೆ ಬರೋಕ್ಕೆ ಸಾಧ್ಯ. ಹಾಗಾಗಿ ಮಲ್ಟಿಲೇಯರ್ ಮಲ್ಟಿ ಕ್ರಾಪಿಂಗ್ ಈಸ್ ದ ಓನ್ಲಿ ವೇ ಫಾರ್ವರ್ಡ್. ಅದನ್ನು ಮಾಡ್ತಾ ಬನ್ನಿಯಪ್ಪ. ಥ್ಯಾಂಕ್ ಯು. ರುದ್ರೇಶ್ ಅವರು ಆ ಜಿಯಾಲಜಿಸ್ಟ್ ನಂಬರ್ನ ನನಗೆ ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ. ಸೊ ಯಾರಿಗೆ ಜಿಯಾಲಜಿಸ್ಟ್ ರಾಮಕೃಷ್ಣ ಅಲ್ಲ ಸರ್ ಅವ್ರ ಹೆಸರು?
ಹೌದು ಸರ್, ಇಲ್ಲೂ ಹಾಕಿದ್ದೀನಿ ಸರ್ ಚಾಟಲ್ಲಿ. ಹಾಕಿ ಗ್ರೂಪಲ್ಲಿ ಹಾಕಿ, ಚಾಟ್ ಬಾಕ್ಸಲ್ಲಿ ಇದೆ, ಇವಾಗ ರೆಕಾರ್ಡ್ ಆಗಿರುತ್ತೆ. ಸೊ ಯಾರು ಬೇಕೋ ಅದನ್ನು ಗಮನಿಸ್ಬೋದು, ಅವಶ್ಯಕತೆ ಇದ್ದವರು ಅಥವಾ ನಮ್ಮ ಜೊತೆ ಅಥವಾ ರುದ್ರೇಶ್ ಅವ್ರ ಜೊತೆ ಸಂಪರ್ಕ ಇದ್ದರೆ ಕೊಡ್ತೀವಿ. ಧನ್ಯವಾದ ರುದ್ರೇಶ್ ಅವರೇ. ಹೇಳಿಯಪ್ಪ, ಇನ್ನೇನಾರು ಇದೆಯಾ ವಿಷಯ? ಹಲೋ, ನಮ್ಮ ಸೈಡಿಂದ ಏನಪ್ಪ? ನಮ್ಮ ಕಡೆಯಿಂದ ಏನೂ ಇಲ್ಲ. ಹಾಂ, ಸರಿ ಸರಿ ಸರಿ, ಒಳ್ಳೆಯದು ರುದ್ರೇಶ್ ಅವರು, ಒಳ್ಳೆ ಡಿಸೈನ್ ಮಾಡ್ಕೊಳ್ಳಿ. ಹಾಂ, ಇನ್ನೇನಾರ ಮಾಹಿತಿ ಇದೆಯಾ, ಹಂಚ್ಕೋಬೇಕಾ, ಕೇಳಬೇಕಾ? ನೋಡಿ, ನಿಮ್ಮೆಲ್ರಿಗೂ ವಾಟ್ಸಪ್ಪಲ್ಲಿ ಅಲರ್ಟ್ಸ್ ಬರ್ತಾಯಿದೆ ಅಂತ ಅನ್ಕೊತೀನಿ. ಇವತ್ತು ರಾತ್ರಿ ಹಾಕ್ತೀನಿ ಈ ಫುಲ್ಲು PPT ಫೈಲ್ದು. ನಾನು ಸಾರಿ, ಅದರ ಹೇಳ್ತೀರಾ, ಯಾರು ಇದ್ದೀರಾ? ಇಲ್ಲ ಸರ್, ಇಲ್ಲ ಮಾತಾಡಿ. ಈ PDF, ಈ ಪ್ರೆಸೆಂಟೇಷನ್ ಫೈಲ್ ಏನಿದೆ ನೋಡಿ, ಈ ಸ್ಲೈಡ್ಸ್ ಎಲ್ಲ ಇದೆಯಲ್ಲ, ಇದೆಲ್ಲವನ್ನು ನಾನು PDF ಫೈಲ್ನ ಗೂಗಲ್ ಡ್ರೈವ್ಗೆ ಹಾಕಿ ಲಿಂಕ್ ಕಳಿಸ್ತೀನಿ. ನಿಮ್ಗೆಲ್ರಿಗೂ ವಾಟ್ಸಪ್ಪಲ್ಲಿ ಬರುತ್ತೆ, ಅಥವಾ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಪೋಸ್ಟ್ ಅಂತ ಇದೆಯಲ್ಲ, ಆ ಪೋಸ್ಟಲ್ಲೂ ಪೋಸ್ಟ್ ಆಗಿರುತ್ತೆ. ಈ PDF ಫೈಲ್, ಪ್ರೆಸೆಂಟೇಷನ್ ಫೈಲ್ನ ದಯವಿಟ್ಟು ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಇದು ನಾವು ಸಾಕಷ್ಟು ಶ್ರಮ ಹಾಕಿ ಮಾಡಿರ್ತೀವಿ, ಸಾಕಷ್ಟು ಮಾಹಿತಿ ಇದೆ. ಇದು ನೀವು ಪದೇ ಮತ್ತೆ ನೀವು ನೋಡಿದಾಗ ಅಥವಾ ಕೇಳಿಸ್ಕೊಂಡಾಗ ಈ ವಿಷಯಗಳು ಮತ್ತೆ ಪುನರ್ಮನನ ಆಗುತ್ತೆ, ಮನದಟ್ಟಾಗುತ್ತೆ. ಹಾಗಾಗಿ ಈ PPT ಫೈಲ್ನ ಪ್ರತಿ ವಾರನೂ ನಾನು ಲಿಂಕ್ ಕಳಿಸ್ತಾ ಇರ್ತೀನಿ, ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಅದು ಮೊದಲನೇ ಹಂತ. ಎರಡನೇದು, ಈ ಪೂರ್ತಿ ವಿಡಿಯೋ ರೆಕಾರ್ಡಿಂಗು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಆಗಿರುತ್ತೆ, ಸಮಯ ಸಿಕ್ಕ ಕೇಳಿಸ್ಕೊಳ್ಳಿ. ಮತ್ತು ಕೆಲವು ಸಲ ನನ್ನ ಆಡಿಯೋಬಿಲಿಟಿ ಚೆನ್ನಾಗಿರಲ್ಲ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಮಾತಾಡೋದ್ರಿಂದ ಅಂದರು. ಹಾಗಾಗಿ ಅದನ್ನು ನನ್ನ ಮೊಬೈಲ್ನಲ್ಲಿ ವಾಯ್ಸ್ ರೆಕಾರ್ಡು ಮಾಡ್ತಾ ಇದ್ದೀನಿ. ಏನು 2 ಗಂಟೆ ಕಾಲ ರಾತ್ರಿ 8:30 ಮಾತಾಡಿದ್ದೀವಿ, ಇದು 2 ಗಂಟೆ ಕಾಲದ್ದು ಒಂದು ವಾಯ್ಸ್ ಫೈಲ್ ಸಮೇತ ಕ್ರಿಯೇಟ್ ಆಗಿರುತ್ತೆ. ಸೊ ನಿಮಗೆ 3 ಲಿಂಕ್ ಕಳಿಸ್ಕೊಡ್ತೀನಿ ಅಪ್ಪ. ಒಂದು ಈ ಪ್ರೆಸೆಂಟೇಷನ್ PDF ಫೈಲ್ದು ಗೂಗಲ್ ಡ್ರೈವ್ ಲಿಂಕು, ಇನ್ನೊಂದು ಈ ಕಂಪ್ಲೀಟ್ 2 ಗಂಟೆ ರೆಕಾರ್ಡಿಂಗ್ದು ವಾಯ್ಸ್ ರೆಕಾರ್ಡಿಂಗು, ಅದು ಫೋನಲ್ಲಿ ಮಾಡಿರೋದು, ಅದ್ರ ಲಿಂಕು ನಿಮಗೆ ಗೂಗಲ್ ಡ್ರೈವಲ್ಲಿ ಇರುತ್ತೆ. ಇನ್ನೊಂದು ಎಂಟೈರ್ ಪ್ರೆಸೆಂಟೇಷನ್ ಇವಾಗೇ ನಾವು ಮಾಡಿದ್ದೀವಿ, ಇದು ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ. ಸೊ 3 ಲಿಂಕ್ಗಳನ್ನು ನಾನು ಪ್ರತಿ ಸೆಷನ್ ಮುಗಿದ ತಕ್ಷಣ ಕಳಿಸ್ತಾ ಇರ್ತೀನಿ. ಹಾಗಾಗಿ ಅದನ್ನು ದಯವಿಟ್ಟು ಗಮನಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ, ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಅಥವಾ ನಿಮ್ಮ ಬೇರೆ ಯಾರು ಕೃಷಿಕ ಮಿತ್ರರಿಗೆ ಬೇಕಂದ್ರೆ ಅದನ್ನು ಫಾರ್ವರ್ಡ್ ಮಾಡಿಕೊಡಿ, ಅವರು ನಮ್ಮ ಜೊತೆ ಜೋಡಿಸ್ಕೊಳ್ಳೋಕ್ಕೆ ನೀವು ಸ್ವಲ್ಪ ಪ್ರೇರಣೆ ಕೊಡಿ ಅಂತ ಹೇಳ್ತೀನಿ. ಏನಾದರೂ ವಿಷಯಗಳಿದ್ದರೆ ಹೇಳಿ, ಇಲ್ಲಾಂದರೆ ಮುಗಿಸ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಕನ್ಕ್ಲೂಡ್ ಮಾಡ್ಬೋದಪ್ಪ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ dear friends, thank you very much for joining live this webinar today on 22nd April, Wednesday. So we have discussed so many aspects, including the benefit of natural farming. Thank you sir. Continue to sync. Next week, next Wednesday 29th April, same time we will join at 8:30 PM. ಮಿತ್ರರೇ, ಮುಂದಿನ ಬುಧವಾರ ಮತ್ತೆ ಇದೇ ಸಮಯಕ್ಕೆ ಸೇರ್ತಾ ನಮ್ಮ ಕಲಿಕೆಯನ್ನು ಮುಂದುವರ್ಸೋಣ ಅಂತ ಹೇಳ್ತೀನಿ. ನಿಮ್ಮ ಜೊತೆ ಜೋಡಿಸ್ಕೊಂಡು ಇಷ್ಟೆಲ್ಲ ಮಾಹಿತಿಗಳನ್ನು ವಿನಿಮಯ ಮಾಡಿಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಶುಭರಾತ್ರಿ. Good night sir. Thank you 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 sir.